ನಮಸ್ಕಾರ, ನಾನು HR ಪ್ರಭಾಕರ್. ನೀವು ನೋಡ್ತಾ ಇದ್ದೀರಿ ದೂರದರ್ಶನ ಚಂದ್ರ. ಕೇಂದ್ರ ಬಜೆಟ್ ಅಂದ ತಕ್ಷಣ ಶ್ರೀಸಾಮಾನ್ಯನ ಒಂದು ಕುತೂಹಲ ಜಾಸ್ತಿ ಆಗುತ್ತೆ. ಯಾಕಂದರೆ ಕನಿಷ್ಠ ಈ ಆರ್ಥಿಕ ವರ್ಷದಲ್ಲಿ ಏನಾದರೂ ನಮಗೆ ಅನುಕೂಲವಾಗಬಹುದಾ ಅನ್ನುವಂತಹ ಒಂದು ನಿರೀಕ್ಷೆ ಸಹಜವಾಗಿ ಎಲ್ಲರಲ್ಲೂ ಇರುತ್ತೆ. ಅದರಲ್ಲೂ ಮೂಲಭೂತ ಸೌಕರ್ಯಗಳಾದಂತಹ ರೋಟಿ ಕಪಡ ಅವ್ರ ಮಕಾನ್ ಅಂತ ನಾವು ಏನು ಕರಿತೀವಿ, ಒಬ್ಬ ಮನುಷ್ಯ ಬದುಕಲಿಕ್ಕೆ ವಿತ್ ಮಿನಿಮಮ್ ಕಾಸ್ಟ್ ನಾವೇನನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಅದಾದ ಮೇಲೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಇರಬಹುದು, ಅಥವಾ ಶಿಕ್ಷಣ ಇರಬಹುದು, ಆರೋಗ್ಯ ಇರಬಹುದು, ಅಥವಾ ಕೃಷಿ ಇರಬಹುದು. ಯಾಕಂದರೆ ಭಾರತ ಕೃಷಿ ಪ್ರಧಾನ ದೇಶ ಅಂತ ನಾವು ಹೇಳ್ಕೊಂಡು ಬಂದಿದ್ದೀವಿ. ಆದರೆ ಎಷ್ಟರ ಮಟ್ಟಿಗೆ ಕೃಷಿಗೆ ಸಂಬಂಧಪಟ್ಟ ಹಾಗೆ ಅನುಕೂಲತೆಗಳು ಸರ್ಕಾರಗಳು ಹೆಚ್ಚಿನ ಕಾಲಾನುಕ್ರಮೇಣ ಹೆಚ್ಚು ಮಾಡ್ತಿದೆ ಅನ್ನುವಂಥದ್ದು ಕೂಡ ನಾವು ಯೋಚನೆ ಮಾಡಬೇಕಾಗಿದೆ. ಹಾಗೆ ಇಂಡಸ್ಟ್ರೀಸ್ ಅಂತ ಬಂದಾಗ ಸಣ್ಣ ಕೈಗಾರಿಕೆಗಳಿರಬಹುದು, ಅಥವಾ ಬೃಹತ್ ಕೈಗಾರಿಕೆಗಳಿರಬಹುದು, ಅಥವಾ ವ್ಯಾವಹಾರಿಕವಾಗಿ ಒಬ್ಬ ಮನುಷ್ಯ ಬೆಳೀಲಿಕ್ಕೆ, ದೇಶದ ಆರ್ಥಿಕತೆಯನ್ನು ಬೆಳೆಸಲಿಕ್ಕೆ ಅವನ ಪ್ರಮುಖ ಪಾತ್ರವನ್ನು ಏನು ವಹಿಸ್ತಾನೆ, ಆ ಪ್ರಮುಖ ಪಾತ್ರ ವಹಿಸಲಿಕ್ಕೆ ಎಷ್ಟರ ಮಟ್ಟಿಗೆ ಇವತ್ತಿನ ಬಡ್ಜೆಟು ಅನುಕೂಲವಾಗಿದೆ ಅನ್ನುವಂಥದ್ದು ಸಹಜ ಕುತೂಹಲ ಎಲ್ಲರಲ್ಲೂ ಇರುತ್ತೆ. ಹಾಗೆ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ ಬಡ್ಜೆಟ್ ಭಾಷಣದಲ್ಲಿ ಒಂದು ಆದಾಯ ತೆರಿಗೆಗೆ ಸಂಬಂಧಪಟ್ಟ ಹಾಗೆ ಇರ್ಬೋದು, ಅಥವಾ ಇಡೀ ದೇಶದ ಸರ್ವತೋಮುಖ ಬೆಳವಣಿಗೆಗೆ, ಆರ್ಥಿಕ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಇರ್ಬೋದು. ಸೊ ಯಾವೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು ಮತ್ತು ಸರ್ಕಾರದ ಏನೆಲ್ಲ ಅಜೆಂಡಾಗಳು ಮತ್ತು ಶ್ರೀಸಾಮಾನ್ಯ ಈ ರೀತಿಯಾಗಿ ಇನ್ನಷ್ಟು ಉತ್ತಮ ಬದುಕನ್ನು ನಡೆಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಎನ್ನುವಂತಹ ಯೋಜನೆಗಳೇನಿದ್ದಾವೆ ಅವೆಲ್ಲವೂ ಕೂಡ ಜನ ನಿರೀಕ್ಷೆ ಮಾಡಿದಂತಹ ಬಡ್ಜೆಟ್ ಇದಾಗಿತ್ತಾ ಅನ್ನುವಂಥದ್ದನ್ನು ನಾವು ಪ್ರಶ್ನೆ ಮಾಡಿದಾಗ ಅನೇಕ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಹುಡುಕ್ತಾ ಹೋಗಬೇಕಾಗತ್ತೆ. ಸೊ ಇವತ್ತಿನ ಈ ವಿಶೇಷ ವಿಶ್ಲೇಷಣಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ FKCCI ಅಧ್ಯಕ್ಷರಾದಂತಹ MG ಬಾಲಕೃಷ್ಣ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾ ಇದ್ದೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ಹಾಗೆಯೇ ಸಣ್ಣ ಕೈಗಾರಿಕೆಗಳ ಸಂಘ ಕಾಸಿಯಾದ ಅಧ್ಯಕ್ಷರಾದಂತಹ MG ರಾಜಗೋಪಾಲ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ವೀಕ್ಷಕರೇ, ಬನ್ನಿ ಇವತ್ತಿನ ಬಡ್ಜೆಟ್ ಹೈಲೈಟ್ಸ್ ಏನಿದ್ದಾವೆ ಅನ್ನುವಂಥದ್ದು ಒಂದು ಆಡಿಯೋ ವಿಜುವಲ್ಸ್ ನಿಮಗೋಸ್ಕರ. ಬನ್ನಿ. ಭಾರತವನ್ನು ಜಗತ್ತಿನ ಆಟಿಕೆ ಉದ್ಯಮದ ಕೇಂದ್ರವಾಗಿಸಲು ವಿಶೇಷ ಕಾರ್ಯಕ್ರಮ. ಮೇಡ್ ಇನ್ ಇಂಡಿಯಾ ಕಾರ್ಯಕ್ರಮದಡಿ ಜಾಗತಿಕ ಗುಣಮಟ್ಟದ ಆಟಿಕೆಗಳ ತಯಾರಿಕೆ. ಆಟಿಕೆ ಉದ್ಯಮದಲ್ಲಿ 22 ಲಕ್ಷ ಉದ್ಯೋಗಾವಕಾಶ ಸೃಷ್ಟಿ ಗುರಿ. ಮೇಕ್ ಇನ್ ಇಂಡಿಯಾ ಯೋಜನೆಗಾಗಿ ರಾಷ್ಟ್ರೀಯ ತಯಾರಿಕಾ ಮಿಷನ್ ಜಾರಿ. ಸರ್ಕಾರಿ ಶಾಲೆಗಳಲ್ಲಿ 50,000 ಅಟಲ್ ಟಿಂಕರಿಂಗ್ ಲ್ಯಾಬ್ ಸ್ಥಾಪನೆ. ಎಲ್ಲ ಸರ್ಕಾರಿ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಬ್ರಾಡ್ಬ್ಯಾಂಡ್ ಸಂಪರ್ಕ ಅಳವಡಿಕೆ. ಭಾರತೀಯ ಭಾಷಾ ಪುಸ್ತಕ ಯೋಜನೆ ಜಾರಿಗೆ ಕ್ರಮ. ಕೌಶಲ್ಯ ಅಭಿವೃದ್ಧಿಗಾಗಿ 5 ರಾಷ್ಟ್ರೀಯ ಕೇಂದ್ರಗಳ ಸ್ಥಾಪನೆ. ದೇಶದ 5 IITಗಳಲ್ಲಿ ಮೂಲ ಸೌಕರ್ಯ ಹೆಚ್ಚಳಕ್ಕೆ ಕ್ರಮ. ಶಿಕ್ಷಣದಲ್ಲಿ AI ಬಳಕೆಗಾಗಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಸ್ಥಾಪನೆ. ಮುಂದಿನ ವರ್ಷ ವೈದ್ಯಕೀಯ ಶಿಕ್ಷಣದಲ್ಲಿ 10,000 ಹೆಚ್ಚುವರಿ ಸೀಟುಗಳು ಲಭ್ಯ. ಎಲ್ಲಾ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಡೇ ಕೇರ್ ಕ್ಯಾನ್ಸರ್ ಸೆಂಟರ್ ಸ್ಥಾಪನೆ. 2025-26ನೇ ಸಾಲಿನಲ್ಲಿ ಇಂತಹ 200 ಕೇಂದ್ರಗಳು ಆರಂಭ. ನಗರ ಪ್ರದೇಶದ ಕಾರ್ಮಿಕರ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗಾಗಿ ವಿಶೇಷ ಯೋಜನೆ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಮತ್ತಷ್ಟು ವಿಸ್ತರಣೆ. ಸಾಲ ಪ್ರಮಾಣ ಏರಿಕೆ. ಮೂಲ ಸೌಕರ್ಯ ವಲಯದಲ್ಲಿ ಸರ್ಕಾರಿ ಮತ್ತು ಖಾಸಗಿ PPP ಸಹಯೋಗ. 2028ರವರೆಗೆ ಜಲಜೀವನ್ ಯೋಜನೆ ವಿಸ್ತರಣೆ. ನಗರ ಪ್ರದೇಶದ ಸವಾಲು ನಿಧಿಗಾಗಿ 1 ಲಕ್ಷ ಕೋಟಿ ರೂಪಾಯಿ ನಿಗದಿ. ವಿಕಸಿತ ಭಾರತ ಗುರಿ ಸಾಧನೆಯಡಿ ಪರಮಾಣು ಇಂಧನ ಮಿಷನ್ ಯೋಜನೆ. ಪರಮಾಣು ಇಂಧನ ಕಾನೂನಿಗೆ ತಿದ್ದುಪಡಿ. 2033ರೊಳಗೆ ದೇಸಿ ನಿರ್ಮಿತ 5 ಸಣ್ಣ ಮಾಡ್ಯುಲರ್ ರಿಯಾಕ್ಟರ್ ಸ್ಥಾಪನೆ. ಹಡಗು ನಿರ್ಮಾಣಕ್ಕಾಗಿ ಹಣಕಾಸು ನೆರವು ನೀಡುವ ನೀತಿ ವಿಸ್ತರಣೆ. ಸಾಗರ ವಲಯ ಅಭಿವೃದ್ಧಿಗಾಗಿ 25,000 ಕೋಟಿ ರೂಪಾಯಿ. ಪ್ರಾದೇಶಿಕ ಸಂಪರ್ಕ ಹೆಚ್ಚಳಕ್ಕೆ ಪರಿಷ್ಕೃತ ಉಡಾನ್ ಯೋಜನೆ ಜಾರಿ. ಭವಿಷ್ಯದ ಅಗತ್ಯತೆಗಳಿಗೆ ಅನುಸಾರ ಬಿಹಾರದಲ್ಲಿ ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣ ಸ್ಥಾಪನೆ. ಗಣಿಗಾರಿಕೆ ವಲಯದ ಸುಧಾರಣೆಗೆ ಕ್ರಮ. ಖಾಸಗಿ ವಲಯಕ್ಕಾಗಿ ಪ್ರಧಾನಮಂತ್ರಿ ಗತಿಶಕ್ತಿ ದತ್ತಾಂಶ ಯೋಜನೆ. ದೇಶದ 50 ಪ್ರವಾಸಿ ತಾಣಗಳ ಸಮಗ್ರ ಅಭಿವೃದ್ಧಿ. ಪ್ರವಾಸೋದ್ಯಮದಲ್ಲಿ ಉದ್ಯೋಗ ಆಧಾರಿತ ಅಭಿವೃದ್ಧಿಗೆ ಕ್ರಮ. ಸ್ವಮಿಹ ಯೋಜನೆಯಡಿ 50,000 ಗೃಹ ನಿರ್ಮಾಣ. ಮುಂದಿನ 5 ವರ್ಷಗಳಲ್ಲಿ IITಗಳು ಮತ್ತು IIScಯಲ್ಲಿ 10,000 ಫೆಲೋಶಿಪ್. ಭಾರತೀಯ ಜ್ಞಾನ ಪದ್ಧತಿ ಜಾರಿಗಾಗಿ ರಾಷ್ಟ್ರೀಯ ಡಿಜಿಟಲ್ ಯೋಜನೆ. ರಫ್ತು ಹೆಚ್ಚಳ ಮತ್ತು ಉತ್ತೇಜನಕ್ಕಾಗಿ ವಿಶೇಷ ಕಾರ್ಯಕ್ರಮ.
ಭಾರತ್ ಟ್ರೇಡ್ ನೆಟ್ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ಸ್ಥಾಪನೆ, ವಿಮೆ ಕ್ಷೇತ್ರದಲ್ಲಿ ವಿದೇಶಿ ನೇರ ಹೂಡಿಕೆ ಮಿತಿ 74% 100% ಹೆಚ್ಚಳ, ಸಾರ್ವಜನಿಕ ವಲಯದ ಬ್ಯಾಂಕ್ಗಳಲ್ಲಿ ಗ್ರಾಮೀಣ ಸಾಲ ಸ್ಕೋರಿಂಗ್ ವ್ಯವಸ್ಥೆ ಅಭಿವೃದ್ಧಿ, 2025ರಲ್ಲಿ ಕೇಂದ್ರೀಕೃತ ಕೆವೈಸಿ ನೀತಿ, ಪಾದರಕ್ಷೆ ಮತ್ತು ಚರ್ಮ ಉತ್ಪನ್ನ ವಲಯದಲ್ಲಿ 22 ಲಕ್ಷ ಉದ್ಯೋಗಾವಕಾಶ ಸೃಷ್ಟಿಗೆ ಕ್ರಮ, ಅತಿ ಸಣ್ಣ ಉದ್ಯಮಿಗಳ ಅನುಕೂಲಕ್ಕಾಗಿ 5 ಲಕ್ಷ ರೂಪಾಯಿ ಗರಿಷ್ಠ ಮಿತಿಯ ಕ್ರೆಡಿಟ್ ಕಾರ್ಡ್ ಸೌಲಭ್ಯ, ಮುಂದಿನ 10 ವರ್ಷಗಳಲ್ಲಿ ಉಡಾನ್ ಯೋಜನೆಯಡಿ 120 ನೂತನ ವಿಮಾನ ನಿಲ್ದಾಣಗಳ ಸ್ಥಾಪನೆ, 4 ಕೋಟಿ ಪ್ರಯಾಣಿಕರ ಸಂಚಾರ ಗುರಿ, ಗುಡ್ಡಗಾಡು, ಸಣ್ಣ ಪಟ್ಟಣಗಳು ಹಾಗೂ ಈಶಾನ್ಯ ಭಾರತದ ಇತರ ಜಿಲ್ಲೆಗಳಿಗೆ ಉಡಾನ್ ಯೋಜನೆ ವಿಸ್ತರಣೆ, ಇವಿ ಬ್ಯಾಟರಿ ಮತ್ತು ಮೊಬೈಲ್ ಬ್ಯಾಟರಿ ಉತ್ಪಾದನೆಗೆ ಉತ್ತೇಜನ, 2047ರ ವೇಳೆಗೆ 100 ಗಿಗಾವ್ಯಾಟ್ ಅಣು ಇಂಧನ ಉತ್ಪಾದನೆ ಗುರಿ, 500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೃತಕ ಬುದ್ಧಿಮತ್ತೆ ಉತ್ಕೃಷ್ಟ ಕೇಂದ್ರ ಸ್ಥಾಪನೆ, ಮೂಲಸೌಕರ್ಯ ವೃದ್ಧಿಗಾಗಿ ರಾಜ್ಯಗಳಲ್ಲಿ 1,50,000 ಕೋಟಿ ರೂಪಾಯಿ ಮೊತ್ತದ 50 ವರ್ಷಗಳ ಬಡ್ಡಿರಹಿತ ಸಾಲ, ಶಾಲಾ ಮತ್ತು ಉನ್ನತ ಶಿಕ್ಷಣದ ಭಾರತೀಯ ಭಾಷೆಗಳ ಪುಸ್ತಕಗಳಿಗೆ ಡಿಜಿಟಲ್ ಸ್ವರೂಪ ಒದಗಿಸಲು ಭಾರತೀಯ ಭಾಷಾ ಪುಸ್ತಕ ಯೋಜನೆ, ಹಸ್ತಪ್ರತಿ ಪರಂಪರೆಯ ಸಂರಕ್ಷಣೆ ಸಮೀಕ್ಷೆ ಹಾಗೂ ದಾಖಲೀಕರಣಕ್ಕೆ ಜ್ಞಾನ ಭಾರತ್ ಮಿಷನ್ ಸ್ಥಾಪನೆ, ರಾಜ್ಯಗಳ ಪಾಲುದಾರಿಕೆಯೊಂದಿಗೆ 50 ಪ್ರವಾಸಿ ತಾಣಗಳ ಅಭಿವೃದ್ಧಿ, ಹೋಮ್ ಸ್ಟೇಗಳ ಆರಂಭಕ್ಕೆ ಮುದ್ರಾ ಸಾಲದ ನೆರವು, ಪ್ರವಾಸಿ ತಾಣಗಳಿಗೆ ಉತ್ತಮ ಸಂಪರ್ಕ ಮತ್ತು ಸಾರಿಗೆ, ಕ್ಯಾನ್ಸರ್ ಮತ್ತಿತರ ಕಾಯಿಲೆಗಳ ಔಷಧಗಳ ಪಟ್ಟಿಗೆ ಹೆಚ್ಚುವರಿಯಾಗಿ 36 ಜೀವರಕ್ಷಕ ಔಷಧಗಳ ಸೇರ್ಪಡೆ, ಮೂಲ ಕಸ್ಟಮ್ಸ್ ಸುಂಕ ವಿನಾಯಿತಿ. ಭಾರತವನ್ನು ಜಗತ್ತಿನ ಆಟಿಕೆ ಉದ್ಯಮದ ಕೇಂದ್ರವಾಗಿಸಲು ವಿಶೇಷ ಕಾರ್ಯಕ್ರಮ. ಮೇಡ್ ಇನ್ ಇಂಡಿಯಾ ಕಾರ್ಯಕ್ರಮದಡಿ ಜಾಗತಿಕ ಗುಣಮಟ್ಟದ ಆಟಿಕೆಗಳ ತಯಾರಿಕೆ. ಆಟಿಕೆ ಉದ್ಯಮದ ವೀಕ್ಷಕರೇ, ಇದು ಇವತ್ತಿನ ಬಡ್ಜೆಟ್ ಹೈಲೈಟ್ಸ್. ಹಿಂದೆಲ್ಲ ಒಂದು ಕಾಲ ಇತ್ತು, ಬಡ್ಜೆಟ್ ಅಂದ ತಕ್ಷಣ ಯಾವುದು ಹಗ್ಗ ಯಾವುದು ತುಟ್ಟಿ ಅಂತ ನಾವು ನೋಡ್ತಿದ್ವಿ. ಆದರೆ ಇವತ್ತು ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಬಂದ ಮೇಲೆ GST ಕೌನ್ಸಿಲ್ ಮೀಟಿಂಗಲ್ಲಿ ಸಾಕಷ್ಟು ಮಾಹಿತಿಗಳು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಆದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆದಾಯ ತೆರಿಗೆಯ ನಿರೀಕ್ಷೆಗಳು ಸಹಜವಾಗಿ ಅನೇಕ ಮಂದಿಗೆ ಇದ್ದೇ ಇತ್ತು. ಆ ನಿರೀಕ್ಷೆ ಎಷ್ಟರ ಮಟ್ಟಿಗೆ ಫುಲ್ಫಿಲ್ ಆಗಿದೆ, ನಿರೀಕ್ಷೆ ಮಾಡಿದಂತಹದ್ದೇನು, ನಿರ್ಮಲಾ ಸೀತಾರಾಮನ್ ಅವರು ಕೊಟ್ಟಂತಹ ಕೊಡುಗೆ ಏನು ಅನ್ನುವಂಥದ್ದು ಕೂಡ ಇವತ್ತಿನ ಈ ಚರ್ಚೆಯಲ್ಲಿ ನಾವು ಮಾಡಲಿದ್ದೇವೆ. ಬನ್ನಿ, ಹಾಗಾದರೆ ಮೊದಲನೇದಾಗಿ ನಾನು FKCC ಅಧ್ಯಕ್ಷರಾದ ಬಾಲಕೃಷ್ಣ ಅವರಿಗೆ ಕೇಳ್ತಾ ಇದ್ದೀನಿ, ವಾಟ್ ಇಸ್ ಯುವರ್ ಫಸ್ಟ್ ರಿಯಾಕ್ಷನ್ ಆನ್ ದಿಸ್ ಬಡ್ಜೆಟ್? ಇಟ್ಸ್ ಎ ಗುಡ್ ಬಡ್ಜೆಟ್ ಆ್ಯಂಡ್ ಎ ವೆಲ್ಕಮ್ ಬಡ್ಜೆಟ್ ಅಂತ ಹೇಳ್ತೀನಿ. ಓಕೆ, ನೀವು ರಾಜಗೋಪಾಲ್ ಅವರು? ನಾನು ಕೂಡ ಅದು ಸರ್ವತೋಮುಖವಾದ ಒಂದು ಬ್ಯಾಲೆನ್ಸ್ಡ್ ಬಡ್ಜೆಟ್ ಅಂತ ಹೇಳ್ತೀನಿ. ಮತ್ತು ಭಾರತದ ಅಭಿವೃದ್ಧಿಗೆ ಮತ್ತು ಈ 5 ಟ್ರಿಲಿಯನ್ ಎಕಾನಮಿ ಆಗೋ ಕಡೆ ಒಂದು ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಸರ್, ಇವತ್ತಿನ ಬದಲಾದಂತಹ ಒಂದು ಡಿಜಿಟಲ್ ಯುಗದಲ್ಲಿ ಬಾಲಕೃಷ್ಣ ಅವರೇ, ಮೊದಲನೇದಾಗಿ ಈ ಓವರಾಲ್ ಡೆವಲಪ್ಮೆಂಟ್ ಆಫ್ ದಿ ನೇಷನ್ ಅಂತ ಬಂದಾಗ, ಸೊ ನಮಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಮೂಲಭೂತ ಸೌಲಭ್ಯಗಳು ಮತ್ತು ಆರ್ಥಿಕ ಪ್ರಗತಿ. ಅದರಲ್ಲಿ ಪ್ರತಿಯೊಬ್ಬ ಶ್ರೀಸಾಮಾನ್ಯನ ಲೈಫ್ನ ಇನ್ನಷ್ಟು ಉತ್ತಮಗೊಳಿಸಲಿಕ್ಕೆ ಏನು ಯೋಜನೆಗಳಿದ್ದಾವೆ ಅಂತ ಬಂದಾಗ, ಇವತ್ತಿನ ನಿರ್ಮಲಾ ಸೀತಾರಾಮನ್ ಅವರ ಬಡ್ಜೆಟ್ ಭಾಷಣದಲ್ಲಿ ಯಾವ ಅಂಶಗಳು ನೀವು ಗಮನಿಸಿದ್ರಿ? ಇವತ್ತು ಮುಖ್ಯವಾದ ತೊಗೊಂಡ ಅಂದರೆ ಮ್ಯಾನುಫ್ಯಾಕ್ಚರಿಂಗಲ್ಲಿ ಈಗ IT ಸೆಕ್ಟರ್ಸಲ್ಲಿ ಆಲ್ರೆಡಿ ಬೆಳೆದುಬಿಟ್ಟಿದ್ದೀವಿ. ಈಗ ನಮ್ಮ ದೇಶದಲ್ಲಿ ಬರಬೇಕಾಗಿರೋದು ಮ್ಯಾನುಫ್ಯಾಕ್ಚರಿಂಗ್ ಹಬ್ಗೆ. ಸೊ ಯಾಕೆಂದರೆ ನಮ್ಮಲ್ಲಿ ಈಗ ಲೇಬರ್ ಜಾಸ್ತಿ ಇರೋದ್ರಿಂದ ಮ್ಯಾನುಫ್ಯಾಕ್ಚರಿಂಗ್ ಹಬ್ಬನ್ನ ಮಾಡಲಿಕ್ಕೋಸ್ಕರ ಈ ಸರಿ ಮ್ಯಾನುಫ್ಯಾಕ್ಚರಿಂಗ್ ಹಬ್ಬಲ್ಲಿ ಹೊತ್ತು ಕೊಟ್ಟಿದ್ದಾರೆ. ಅದರಲ್ಲಿ ನೀವು ವುಮೆನ್ ಎಂಪವರ್ಮೆಂಟ್ಗೆ ಅಂತ ಕೇಳಿದಾಗ ವುಮೆನ್ಗೋಸ್ಕರ ಈಗ 2 ಕೋಟಿ ಟರ್ಮ್ ಲೋನ್ ಅಂತ ಏನು ಕೊಡ್ತಾ ಇದ್ದಾರೆ, ಅದನ್ನು ಈ ಸರಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಹಾಗೆ ರಾಜಗೋಪಾಲ್ ಅವರೇ, ನಮ್ಮ ದೇಶದಲ್ಲಿ ಕೃಷಿಯ ನಂತರ ಕೈಗಾರಿಕೆಗಳ ಕೊಡುಗೆ ಅಪಾರ. ಯಾಕಂದರೆ ನಮಗೆ ಕೊಡ್ತಾ ಇರ್ತಕ್ಕಂಥ ಈ ಎಕಾನಮಿಗೆ ಅದನ್ನು ಬೂಸ್ಟ್ ಮಾಡಲಿಕ್ಕೆ ಕೈಗಾರಿಕೆಗಳ ಒಂದು ಪ್ರಭಾವ ಹೆಚ್ಚಾಗಿದೆ, ಕೈಗಾರಿಕೆಗಳ ಕೊಡುಗೆ ಹೆಚ್ಚಾಗಿದೆ. ಸೊ ಈ ನಿಟ್ಟಿನಲ್ಲಿ ಈ ಕೈಗಾರಿಕೆಗಳು, ಅದರಲ್ಲೂ ಕೂಡ ಸಣ್ಣ ಕೈಗಾರಿಕೆಗಳು, ಸೊ ಏನು ಪ್ರಸ್ತಾಪ ಮಾಡಿದ್ರು, ನಿಮ್ಮ ನಿರೀಕ್ಷೆಗಳೇನಾಗಿತ್ತು, ಇವತ್ತಿನ ಬಡ್ಜೆಟಲ್ಲಿ ಏನು ನೀವು ಅದನ್ನು ಕಂಡುಕೊಂಡು? ತಾವು ಹೇಳುತ್ತಾರೆ ಕರೆಕ್ಟಾಗಿದೆ. ಈ ಸಣ್ಣ ಕೈಗಾರಿಕೆಗಳೇನಿದೆ, ಅಗ್ರಿಕಲ್ಚರ್ ಸೆಕ್ಟರ್ ಆದಮೇಲೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಎಂಪ್ಲಾಯ್ಮೆಂಟ್ ಪ್ರೊವೈಡರು ಮತ್ತು ನಮ್ಮ ದೇಶದಕ್ಕೆ 28% GDP ಕಾಂಟ್ರಿಬ್ಯೂಷನ್ ಕೊಡ್ತಾ ಇದೆ. ಮತ್ತು 48% ಹೆಚ್ಚು ನಮ್ಮ ಎಕ್ಸ್ಪೋರ್ಟ್ಸ್ ಏನಿದೆ ನಮ್ಮ ದೇಶದಿಂದ ಆಗ್ತಾರೆ ಸಣ್ಣ ಕೈಗಾರಿಕೆಗಳಿದೆ. ಹಾಗೆ ನಮ್ಮ ಭಾರತದ ದೇಶದಲ್ಲಿ ಜನಸಂಖ್ಯೆಯದು ಒಂದು 140 ಕೋಟಿ ಜನಸಂಖ್ಯೆ ಇರೋದ್ರಿಂದ ಅದು ಜನಸಂಖ್ಯೆಯನ್ನು ಒಂದು ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಮತ್ತು ಅವ್ರಿಗೆ ಕೂಡ ಒಂದು ಎಂಪ್ಲಾಯ್ಮೆಂಟ್ ಪ್ರೊವೈಡ್ ಮಾಡೋದಲ್ಲಿ ಒಂದು ಮುಖ್ಯವಾದ ಪಾತ್ರವನ್ನು ಸಣ್ಣ ಕೈಗಾರಿಕೆಗಳು ವಹಿಸ್ತಾ ಇದೆ. ಅದರಲ್ಲೂ ಪೇಯ್ಡ್ ಎಂಪ್ಲಾಯ್ಮೆಂಟ್ ಇದರಲ್ಲಿ ನಂಬರ್ 1 ಅಂತ ಹೇಳ್ಬೋದು. ನಮ್ಮ ಭಾರತದಲ್ಲಿ ಸಣ್ಣ ಕೈಗಾರಿಕೆಗಳು ಕಾಲದಿಂದ ಕಾಲಕ್ಕೆ ಇಂಪ್ರೂವ್ಮೆಂಟ್ ಆಗ್ತಾನೆ ನಮ್ಮ ಎಂಪ್ಲಾಯ್ಮೆಂಟ್ ಪ್ರೊವೈಡ್ ಮಾಡ್ತಾ ಇದೆ.
ಮತ್ತು ಟೆಕ್ನಾಲಜಿ ವೈಸು ಕೂಡ ಹಲವಾರು ಪ್ರಾಡಕ್ಟ್ಸ್, ಉತ್ಕೃಷ್ಟವಾದ ಪ್ರಾಡಕ್ಟ್ಸನ್ನು ಮತ್ತು ನಮ್ಮ ಇಂಪೋರ್ಟ್ ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟ್ಸನ್ನು ವಹಿಸುವಲ್ಲಿ ನಮ್ಮ ದೇಶವನ್ನು ಒಂದು ಮೇಕ್ ಇನ್ ಇಂಡಿಯಾ ಅಂತ ಮಾಡಿಕೊಡುವಂಥ ಮತ್ತು ಒಂದು ಹೆಜ್ಜೆ ಮುಂದುವರಿದಲ್ಲಿ ನಮ್ಮ ಸಣ್ಣ ಕೈಗಾರಿಕೆಗಳು ಭಾಳ ಮಹತ್ವವಾದ ಪಾತ್ರವನ್ನು ವಹಿಸ್ತಾ ಇದೆ. ಈಗ ಈ ಸಲ ನಮ್ಮ ಬಡ್ಜೆಟಲ್ಲಿ ನಮ್ಮ ಈ ಮೇಕ್ ಇನ್ ಇಂಡಿಯಾ ಮಾಡೋದಕ್ಕೆ ಮತ್ತು ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿಗೆ ನಮ್ಮ ಲೋನ್ ಚೇಂಜ್ 5 crores ನಮಗೆ ಏನು ಸೆಕ್ಯೂರಿಟಿ ಇಲ್ಲದೆ ಕೊಡ್ತಾಯಿದ್ರು ಅದನ್ನು 10 crores ಇನ್ಕ್ರೀಸ್ ಮಾಡಿದ್ದಾರೆ. ಹಾಗೆ ಸ್ಟಾರ್ಟಪ್ಸ್ಗೆ 10 crores ಅಂತ ಇದ್ದಿದ್ದು ಅದು 20 crores ಅಂತ ಮಾಡಿದ್ದಾರೆ. ಮತ್ತು ಮಹಿಳಾ ವಲಯಕ್ಕೆ ಅದು 2 ಕೋಟಿ ಮತ್ತು ಅದರಲ್ಲೂ ದುರ್ಬಲ ವರ್ಗದವರಿಗೆ 2 ಕೋಟಿವರೆಗೂ ಸಾಲ ಕೊಡಲಿಕ್ಕೆ ಅದು ಮಾಡಿದ್ದಾರೆ. ಮತ್ತು ಹಲವಾರು ಟ್ಯಾರಿಫ್ಸನ್ನು ನಾವು ಇಂಪೋರ್ಟ್ ಸಬ್ಸ್ಟಿಟ್ಯೂಟ್ ನಮ್ಮ ಏನು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ರಿ ಅದ್ರ ಮೇಲೆ ಸುಂಕನ ನಮಗೆ ಭಾಳಷ್ಟು ಕಡಿಮೆ ಮಾಡಿದ್ದಾರೆ. ಮತ್ತು ಹಲವಾರು ಕೈಗಾರಿಕೆಗಳಿಗೆ ಒಂದು ಶಿಪ್ಪಿಂಗ್ ಕನ್ಸ್ಟ್ರಕ್ಷನ್ಗೆ ಆಗಿರ್ಬೋದು, ಫಿಶರೀಸ್ಗೆ ಆಗಿರ್ಬೋದು, ಈ ಥರ ಪಲ್ಸಸ್ ತೊಗೊಂಡು ಡೆವಲಪ್ಮೆಂಟ್ಗೆ ಆಗಿರ್ಬೋದು, ಈ ಥರ ಹಲವಾರು ಕೈಗಾರಿಕೆಗಳಿಗೆ ಮತ್ತು ನಮ್ಮ ಟಾಯ್ಸ್ ಕ್ಲಸ್ಟರ್ಸ್ ಫಾರ್ಮ್ ಮಾಡೋದಕ್ಕೆ ಆಗ್ಬೋದು, ಈ ಥರ ಹಲವಾರು ಒಂದು ನಮ್ಮ ಡೆವಲಪ್ಮೆಂಟಾಗಿ ಮತ್ತು ನಮ್ಮ ಎಕಾನಮಿ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಮತ್ತು ಕೈಗಾರಿಕೆಗಳು ಉತ್ಪನ್ನ ಮಾಡೋದಕ್ಕೆ ಹೆಚ್ಚು ಮಾಡೋದಕ್ಕೆ ಇಂಪೋರ್ಟ್ಸ್ ನಮಗೆ ಎಲ್ಲಿ ಕಡಿಮೆ ಮಾಡೋದಕ್ಕೆ ನಮಗೆ ಒತ್ತು ಕೊಟ್ಟಂಗೆ ನಮ್ಮ ಸಣ್ಣ ಕೈಗಾರಿಕೆಗಳಿಗೆ ಹೆಚ್ಚು ಮಹತ್ವವನ್ನು ಕೊಡುವಂಥ ಬಜೆಟ್ ಆಗಿದೆ. ಅಂದರೆ ಪ್ರೋತ್ಸಾಹವನ್ನು ಹೆಚ್ಚು ಮಾಡುವಂತಹ ಮತ್ತು ಫಿನಾನ್ಷಿಯಲ್ ಅಸಿಸ್ಟೆನ್ಸನ್ನು ಡಬಲ್ ಮಾಡುವಂತಹ ಒಂದು ಪ್ರಯತ್ನವನ್ನು ಪ್ರಸ್ತಾಪ ಮಾಡಿದ್ದಾರೆ ಅವರ ಯೋಜನೆಯಲ್ಲಿ ಅಂತ ಹೇಳ್ತಾ ಇದ್ದೀವಿ. ಹಾಗೆ ಬಾಲಕೃಷ್ಣನವರು ಇದ್ರ ಜೊತೆಗೆ ನಮ್ಮ ಈ 2014ರಿಂದ ಈಚೆ ಮೋದಿ ಸರ್ಕಾರ ಅಂತ ಬಂದ ಮೇಲೆ ಇವತ್ತಿನ 2ನೇ ಸಲ ಮೋದಿ 2.0 ಅಂತ ಬಂದ ಮೇಲೆ ಅವರ ಭರವಸೆಗಳೇನಿದ್ದವು ಮತ್ತು ಇವತ್ತಿನ ಡಿಜಿಟಲ್ ಮನಿ, ಡಿಜಿಟಲ್ ಯುಗ ಅಂತ ನಾವೇನು ಕರಿತೀವಿ, ಇಲ್ಲಿ ಓವರಾಲ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಗೆ ಎಷ್ಟು ಮಟ್ಟಿಗೆ ಅನುಕೂಲಗಳನ್ನು ಕಲ್ಪಿಸಿದ್ದಾರೆ ಮತ್ತು ಇವತ್ತಿನ ಬಡ್ಜೆಟ್ ಅದಕ್ಕೆ ಪೂರಕವಾಗಿ ಹೇಗಿದೆ? ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಖಂಡಿತ. ಇದರಲ್ಲಿ ಏನಾಗಿದೆ, ಈಗ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ಏನೇನು ಹೊತ್ತು ಕೊಡಬೇಕಾಗಿತ್ತೋ ಅಷ್ಟು ಹೊತ್ತು ಕೊಟ್ಟಿದ್ದಾರೆ. ಸ್ಟೇಟ್ ಇದರಲ್ಲಿ ಇನ್ಫ್ರಾಸ್ಟ್ರಕ್ಚರ್ಸ್ ಕ್ರಿಯೇಟ್ ಆಗಬೇಕು. ಈಗ ಮ್ಯಾನುಫ್ಯಾಕ್ಚರಿಂಗ್ ಕ್ರಿಯೇಟ್ ಆಗಬೇಕಾದ್ರೆ ಸ್ಟೇಟ್ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಆಗಬೇಕು. ಇನ್ಫ್ರಾಸ್ಟ್ರಕ್ಚರ್ಗೂ ಸಹ ಈಗ ಸೆಂಟ್ರಲಲ್ಲಿ 1.5 lakh crores ಇಂಟ್ರೆಸ್ಟ್ ಫ್ರೀ ಫಾರ್ 50 years ಅಂತ ಕೊಟ್ಟಿದ್ದಾರೆ. ಓಕೆ. ಸೊ ಅದನ್ನು ರಾಜ್ಯ ಸರ್ಕಾರ ಹೇಗೆ ಅಡ್ವಾಂಟೇಜ್ ತೊಗೊತಾರೆ ಅನ್ನೋದು ಬಹುಮುಖ್ಯ. ಈಗ ಮ್ಯಾನುಫ್ಯಾಕ್ಚರಿಂಗಲ್ಲಿ ನಮ್ಮ ರಾಜ್ಯ ಸರ್ಕಾರ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದ್ರೆ ಖಂಡಿತ ದಿಸ್ ಮೇ ಬಿ ಎ ಬಿಗರ್ ಹಬ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್. ಡಿಜಿಟಲ್ ಇಂಡಿಯಾ ಅಂತ ನಾವು ಏನು ಮಾಡ್ತಾ ಇದ್ದೀವಿ, ಅಫ್ಕೋರ್ಸ್ ಡಿಜಿಟಲಿಂದಕ್ಕೋಸ್ಕರ ಈಗ ಹಾಕ್ತಾರಂತ ಇದಕ್ಕೋಸ್ಕರ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಸಹ ಓಪನ್ ಆಗ್ತಾ ಇದೆ. ಇನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೂ ಸ್ಕಿಲ್ ಸೆಂಟರ್ಗೂ ಸಹ ಈಗ ಒತ್ತು ಕೊಟ್ಟಿದ್ದಾರೆ. ಬಹುಶಃ ಈ ಥರದ್ದೆಲ್ಲ ಬಂತು ಅಂದರೆ ಯು ಆಲ್ರೆಡಿ ವಿ ಆರ್ ಅಡ್ವಾನ್ಸ್ಡ್ ಇದರಲ್ಲಿ ಇರೋದ್ರಿಂದ ಐ ಥಿಂಕ್ ದಿಸ್ ವಿಲ್ ಗೋ ಅಪ್ ಅಂತ. ಈಗ ಆರಂಭದಲ್ಲಿ ಮೇಕ್ ಇನ್ ಇಂಡಿಯಾ ಅಂತ ಶುರು ಮಾಡಿದಾಗ ಮೋದಿಯವರು ಅವರ ಭಾಷಣಗಳಲ್ಲಿ ಪ್ರಸ್ತಾಪ ಮಾಡಿದಂಥದ್ದು ಇರ್ಬೋದು, ಅಥವಾ ಏನು ಲೋಕಲಿಂದ ವೋಕಲ್ವರೆಗೂ ಹೋಗಬೇಕು ಅನ್ನುವಂಥದ್ದು, ಈ ಥರದ್ದೆಲ್ಲ ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು. ವೇರಾಸ್ ನಿಮ್ಮಂತಹ ಟ್ರೇಡ್ ಬಾಡೀಸ್, FKCC ಅಂತಹ ಟ್ರೇಡ್ ಬಾಡೀಸ್ ಒಂದು ಪ್ಲಾಟ್ಫಾರ್ಮ್ ಆಗಿ ನೀವೆಲ್ಲರನ್ನ ಅವೇರ್ನೆಸ್ ಕೊಡುವಂಥದ್ದೊಂದು ಮತ್ತು ಒಂದು ಪ್ಲಾಟ್ಫಾರ್ಮನ್ನು ನೀವು ಒದಗಿಸ್ಕೊಡ್ತೀರಿ ಬಿಸ್ನೆಸ್ಮನ್ಗೆ. ಸೊ ಈ ನಿಟ್ಟಿನಲ್ಲಿ ಇಂತಹ ಬದಲಾವಣೆಗಳಿಗೆ ಈ ಕೇಂದ್ರ ಸರ್ಕಾರ ಹೇಗೆ ವರ್ಷದಿಂದ ವರ್ಷಕ್ಕೆ ಹೆಚ್ಚು ಬದಲಾವಣೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತಿದೆ ಅಂತ ಅನಿಸುತ್ತೆ ನಿಮಗೆ? ಖಂಡಿತ. ಈಗ ನೀವು ಗ್ರೋತ್ ನೋಡಿದರೆ ಖಾಲಿ ಈಗ ನೀವು ಹೇಳ್ದಂಗೆ 2014ನಲ್ಲಿ ಏನಿತ್ತು, ಇವತ್ತು ಏನಿದೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಅಂತ ಹೇಳಿದ್ರೆ ಖಂಡಿತ ವಿ ಆರ್ ಆಲ್ರೆಡಿ ಗ್ರೋಯಿಂಗ್. ಎಕ್ಸ್ಪೋರ್ಟಲ್ಲಿ ಆಗಿರ್ಬೋದು ಅಥವಾ ಇಂಡಿಜಿನಸ್ ಪ್ರಾಡಕ್ಟಲ್ಲಿ ಆಗಿರ್ಬೋದು. ಇವತ್ತು ಭಾಳಷ್ಟು ನಮ್ಮಲ್ಲಿ ಏನು ಇಂಪೋರ್ಟ್ ಮಾಡ್ತಾಯಿದ್ದೀವಿ ಭಾಳಷ್ಟು ಪ್ರಾಡಕ್ಟ್ನ ಅದನ್ನು ಬ್ಯಾನ್ ಆಗಿ ಇವಾಗ ಇಂಡಿಜಿನಸಲ್ಲಿ ಮಾಡ್ತಾಯಿದ್ದೀವಿ. ಸೊ 100% ಇಂಡಿಜಿನಸ್ ಮಾಡಲಿಕ್ಕೋಸ್ಕರನೇ ಈಗ ಈ ಸರ್ಕಾರ ಹೊತ್ತು ಕೊಟ್ಟಿದೆ. ಕೆಲವಾರು ಏನು ಇಂಪೋರ್ಟ್ ಮಾಡ್ತಾಯಿದೆ, ಈಗ ಈ ಸರಿ ಬಡ್ಜೆಟಲ್ಲಿ ಮೆಡಿಸಿನ್ ರಿಕ್ವೈರ್ಮೆಂಟ್ ಅಂತ ಬಲ್ಕ್ ಡ್ರಗ್ಸ್ಗೆ ಬೇಕಾಗುವಂಥ ಮೆಟೀರಿಯಲ್ಗಳನ್ನ ಈ ಸರಿ ಇಂಪೋರ್ಟ್ ಮಾಡ್ತಾರೆ. ಅಂದರೆ ನಾವು ಮುಂಚೆ ಅದು ಏನು ಮೆಡಿಸನ್ ಇಂಪೋರ್ಟ್ ಮಾಡ್ತಾಯಿದ್ವಿ ಅದನ್ನು ಇವತ್ತು ತಯಾರು ಇಲ್ಲೇ ಮಾಡ್ತಾಯಿದ್ವಿ ಮೆಡಿಸನ್ನ. ಬಹುಶಃ ನೆಕ್ಸ್ಟ್ ಇನ್ನು 2 ವರ್ಷ 3 ವರ್ಷದಲ್ಲಿ ಈವನ್ ಆ ಪ್ರಾಡಕ್ಟ್ ಏನು ಇಂಪೋರ್ಟ್ ಮಾಡ್ತೀವಿ ಅದು ಬಹುಶಃ ಇಲ್ಲೇ ಸ್ಟಾರ್ಟ್ ಮಾಡ್ತೀವಿ. ನೀವು ಮೆಡಿಕಲ್ ಫೀಲ್ಡಲ್ಲಿ ನೋಡ್ತಾ ಇದ್ದರೆ ನಾವು ಎಷ್ಟು ಇಂಪೋರ್ಟ್ ಮಾಡ್ತಾಯಿದ್ವಿ, ಇಂಜೆಕ್ಷನಿಂದ ಹಿಡಿದು ಭಾಳಷ್ಟು ಎಕ್ವಿಪ್ಮೆಂಟ್ಸ್ಗಳನ್ನ ವಿ ಆರ್ ಇಂಪೋರ್ಟಿಂಗ್. ಇವತ್ತಿನ ದಿವಸ ನೀವು ನೋಡಿದ್ರೆ ಆಲ್ ದೋಸ್ ಫೆಸಿಲಿಟೀಸ್ ಇನ್ಕಾರ್ಪೊರೇಟ್ ಆಗಿ ಇಲ್ಲಿ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಅದು ಕರ್ನಾಟಕ ಇರ್ಬೋದು, ಆಂಧ್ರ ಇರ್ಬೋದು, ಎಲ್ಲ ಕಡೆ ಈ ಕ್ಲಸ್ಟರ್ ಅಂತ ಓಪನ್ ಮಾಡಿಬಿಟ್ಟು ಭಾಳಷ್ಟು ಇಂಡಸ್ಟ್ರೀಸ್ಗಳಿಗೆ ಒತ್ತು ಕೊಡ್ತಾ ಇದ್ದಾರೆ, ಇನ್ಸೆಂಟಿವ್ಸ್ ಕೊಡ್ತಾ ಇದ್ದಾರೆ, ಎಂಕರೇಜ್ ಮಾಡ್ತಾ ಇದ್ದಾರೆ. ಸೊ ಇಂಡಿಜಿನಸ್ ಮ್ಯಾನುಫ್ಯಾಕ್ಚರಿಂಗ್ ಭಾಳಷ್ಟು ಬರ್ತಾ ಇದೆ. ಬಹುಶಃ ಇನ್ನೊಂದು 2-3 ವರ್ಷದಷ್ಟೊತ್ತಿಗೆ ವಿ ವಿಲ್ ಬಿಕಮ್ ದ ಗ್ಲೋಬಲ್ ಲೀಡರ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಂತ ಹೇಳಬಲ್ಲೆ. ಅಂದರೆ ವೀಕ್ಷಕರು ಒಂದನ್ನು ಅರ್ಥ ಮಾಡ್ಕೊಳ್ಬೇಕು, ನಾವು 2014 ನಂತರ ಸಾಕಷ್ಟು ಪ್ರಸ್ತಾಪಗಳನ್ನು ಮಾಡಿದಾಗ ಹೀಗೆ ಹೇಳಿದವರು ಇದ್ದಾರೆ. ಯಾಕಂದರೆ ಅದರಲ್ಲೂ ಕೂಡ ಭಾರತದಲ್ಲೇ ತಯಾರಾಗಬೇಕು ಮೇಕ್ ಇನ್ ಇಂಡಿಯಾ ಅಂತ ಬಂದಾಗ ಅದರಲ್ಲೂ ಕೂಡ ಕರೋನಾ ಅಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಫಿನಾನ್ಷಿಯಲ್ ಅಸಿಸ್ಟೆನ್ಸನ್ನು ಕೊಟ್ಟಾಗ ಮತ್ತು ಓವರಾಲ್ ದೇಶದ ಅಭಿವೃದ್ಧಿಗೋಸ್ಕರ
ಹೊಸ ಬದಲಾವಣೆಗಳು ಮತ್ತು ಸ್ಟಾರ್ಟಪ್ಸ್ ಅಂತ ಬಂದಾಗ ಇದಕ್ಕೆ ಎನ್ಕರೇಜ್ ಮಾಡ್ತೀವಿ ಅಂತ ಬಂದಾಗ ಸಾಕಷ್ಟು ಪಾಸಿಟಿವ್ ಮತ್ತು ನೆಗೆಟಿವ್ ಒಪಿನಿಯನ್ಸ್ ಇತ್ತು. ಆದರೆ ಈ ಕಳೆದ 10-11 ವರ್ಷದಲ್ಲಿ ಎಷ್ಟರ ಮಟ್ಟಿಗೆ ಈ ಬದಲಾವಣೆಗಳನ್ನು ವೆನ್ ಇಟ್ ಕಮ್ಸ್ ಟು ದ ರಿಯಾಲಿಟಿ ಎಷ್ಟರ ಮಟ್ಟಿಗೆ ಶ್ರೀಸಾಮಾನ್ಯನಿಗೆ ಸಂದಿದ್ದಾವೆ, ಒಬ್ಬ ಬಿಸ್ನೆಸ್ ಮನಿಗೆ ಸಂದಿದ್ದಾವೆ, ಅವನ ಕೈಗೆ ಎಟಕ್ತಾ ಇದೆ ಅಂತ ನಾವು ಬಂದಾಗ ಅನೇಕ ಸಕ್ಸಸ್ ಸ್ಟೋರೀಸ್ನ ನಾವು ನೋಡ್ಬೋದು. ಸೊ ಈ ನಿಟ್ಟಿನಲ್ಲಿ ರಾಜಗೋಪಾಲ್ ಅವರು ಈ ಕಾಸಿಯಾಗಿ ಸಂಬಂಧಪಟ್ಟ ಹಾಗೆ ಸಣ್ಣ ಕೈಗಾರಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಈ ಫಿನಾನ್ಷಿಯಲ್ ಅಸಿಸ್ಟೆಂಟ್ ಒಂಥರ ಎನರ್ಜಿ ಬೂಸ್ಟರ್ ಥರ ಎಲ್ಲೋ ಒಂದು ಕಡೆ ಫಿನಾನ್ಷಿಯಲಿ ಹಿಂದಿದ್ದಾಗ ಸೊ ಅದು ಹೇಗೆ ವರ್ಕೌಟ್ ಆಗ್ತಿದೆ? ಈಗಾಗಲೇ ಕೇಂದ್ರ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನು ಈಗಾಗಲೇ ಬಡ್ಜೆಟ್ಗಿಂತ ಹಿಂದೆಯೇ ಅದು ಕಾರ್ಯಕ್ರಮಗಳು ಶುರು ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಸಿಡ್ಬಿ ಅಂತ ಒಂದು ಬ್ಯಾಂಕ್, ಅದು ಒಂದು ಇಟ್ ವಾಸ್ ಒಂದು ರೀಫೈನಾನ್ಸಿಂಗ್ ಬ್ಯಾಂಕ್ ಆಗಿತ್ತು. ಬಟ್ ಈಗ ಡೈರೆಕ್ಟ್ ಕಸ್ಟಮರ್ಸ್ಗೆ ಡೈರೆಕ್ಟ್ ಫೈನಾನ್ಸ್ ಮಾಡೋದಕ್ಕೆ ಕೂಡ ಕಾರ್ಯಕ್ರಮಗಳನ್ನು ಶುರು ಮಾಡಿದ್ದಾರೆ. ಟರ್ಮ್ ಲೋನ್ ಆಗಿರ್ಬೋದು, ಮತ್ತು ಸೋಲಾರ್ ಇಂಪ್ಲಿಮೆಂಟೇಷನ್ಗೆ ಇಂಟ್ರೆಸ್ಟ್ ಸಬ್ವೆನ್ಷನ್ ಸ್ಕೀಮ್ಗಳಾಗಿರ್ಬೋದು, ಹಲವಾರು ಕಾರ್ಯಕ್ರಮಗಳನ್ನು ಅದು ಕೂಡ ಮತ್ತು ಎಲ್ಲ ಹೆಚ್ಚು ಬ್ರಾಂಚಸ್ಸನ್ನು ಕೂಡ ಓಪನ್ ಮಾಡಿ ಅವ್ರ ಕಾರ್ಯಕ್ರಮಗಳನ್ನು ಹಳ್ಳಿ ನಮ್ಮ ರೂರಲ್ ಸೆಕ್ಟರಲ್ಲಿ ನಮ್ಮಂಥ ಅಸೋಸಿಯೇಷನ್ ಮೂಲಕ ಎಲ್ಲರಿಗೂ ರೀಚ್ ಆಗೋಂಗೆ ಮಾಡಿ ತುಂಬ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸು ಕೂಡ ಹಲವಾರು ಯೋಜನೆಗಳನ್ನು ಕೈಗಾರಿಕೆಗಳು ಕೊಡೋದಕ್ಕೆ CGTMSE ಅಂತ ಒಂದು 10 crores ಅಂತ ಇವಾಗ 20 crores ಮಾಡಿದ್ದಾರೆ, 5 10 crores ಮಾಡಿ ಇನ್ಕ್ರೀಸ್ ಮಾಡಿದ್ದಾರೆ. ಮತ್ತು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ಅದನ್ನು ಮತ್ತು ಡಿಸಿಮೇಟ್ ಕೂಡ ಮಾಡ್ತಾ ಇದ್ದಾರೆ. ಕೈಗಾರಿಕೋದ್ಯಮಿಗಳಲ್ಲಿ ಡಿಸ್ಟ್ರಿಕ್ಟ್ ಎಸ್ಪೆಷಲಿ ಮುಫಸಲ್ ಏರಿಯಾಗಳಲ್ಲಿ ಹೆಚ್ಚು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಹಲವಾರು ನಮ್ಮ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದಾರೆ. ಖಂಡಿತ ವೀಕ್ಷಕರೇ, ಅಂದರೆ ಓವರಾಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟು ಮತ್ತು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಬಗ್ಗೆ ಹೇಗೆ ಕೇಂದ್ರ ಸರ್ಕಾರ ತನ್ನ ಯೋಜನೆಗಳ ಮೂಲಕ ಸಪೋರ್ಟ್ ಮಾಡ್ತಿದೆ, ಅದರಲ್ಲೂ ಕೂಡ ಇವತ್ತಿನ ಬಡ್ಜೆಟ್ ಮೂಲಕ ಎಷ್ಟರ ಮಟ್ಟಿಗೆ ಈ ಪ್ರಸ್ತಾವನೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ಇಬ್ಬರು ಅತಿಥಿಗಳು ಹೇಳ್ತಾ ಇದ್ದಾರೆ. ಒಂದು ಇವತ್ತಿನ ಬಡ್ಜೆಟ್ ಬಗ್ಗೆ ಒಂದು ಅಭಿಪ್ರಾಯ ಇದೆ, ಯಾರು ಅಂತ ನೋಡ್ಕೊಂಬರೋಣ ಬನ್ನಿ. Good point to give benefit to various sectors, including the middle class, will get more benefit, and agriculture sector, medical sector, and so many areas she has covered. I welcome this budget. और भूतपूर्व सैनिकों और उनके परिवारजनों को पेंशन और स्वास्थ्य सेवाओं के लिए इस बजट में पर्याप्त प्राविधान किए गए हैं. पिछले वित्तीय वर्ष की तुलना में बॉर्डर इंफ्रास्ट्रक्चर के लिए 10% की वृद्धि की गई है और कोस्ट गार्ड के लिए भी 43% यानी 43% की ये कैपिटल बजट को बढ़ाया गया है. सब मिलाकर इस बजट के बारे में मैं कहूं तो यह प्रधानमंत्री जी के विकसित भारत के स्वप्न को पूरा करने वाला यह बजट है. The Indian economy and the investment in India और भारत के जो आज की स्थिति है, इसमें ये ग्रोथ का जो ट्रेजेक्टरी है माननीय प्रधानमंत्री जी के नेतृत्व में, ये तो भारत एक दुनिया के तीसरी नंबर अर्थव्यवस्था बनने जा रही है. इसके लिए ये बहुत ही स्पीड देने वाली एक बजट है. एंड आई कंग्रेचुलेट बोथ प्राइम मिनिस्टर एंड श्रीमती निर्मला. और इलेक्ट्रिक के वाहन और लोकप्रिय बनेंगे, प्रदूषण से मुक्ति मिलेगी और देश में नए रोजगार निर्माण होंगे. इसके लिए भी उन्होंने विशेष रूप से जो टैक्स में रियासत दी है वो निश्चित रूप से बहुत उपयोगी है. मैं निर्मला जी का बहुत अभिनंदन करता हूं और प्रधानमंत्री मोदी जी के नेतृत्व में आत्मनिर्भर भारत, $5 ट्रिलियन की इकोनॉमी और विश्व की हम तीसरी अर्थव्यवस्था बनने की प्रक्रिया में है, उसमें निश्चित रूप से हम कामयाब होंगे, ऐसा विश्वास व्यक्त करता हूं. आवास के अतिरिक्त ग्रामीण गरीबी दूर करने का सबसे सशक्त माध्यम है महिला सशक्तिकरण, और आजीविका मिशन के माध्यम से वो काम चल रहा है. 3 करोड़ लखपति दीदी में से 1,15,00,000 से ज्यादा दीदियां लखपति बन चुकी है. अब इसी काम को आगे बढ़ाने के लिए बजट में 19,005 करोड़ रुपए का प्रावधान किया गया है. और मुझे ये बताते हुए खुशी है कि अब एक स्टेप हम और आगे बढ़ने वाले गरीबी दूर करने के लिए, महिला सशक्तिकरण के लिए, महिलाओं की बहनों. अब तक लखपति दीदी की कल्पना थी, कई काम बहुत महत्वपूर्ण करके वो overall debt to GDP ratio, and I think it's a signal that on her part, Honorable Finance Minister, under guidance of Prime Minister Narendra Modi, has given to the world that India will continue to be a stable economy,
India will continue to work in the Amrit Kal towards becoming a Viksit Bharat, a prosperous nation by 2047. कि बिहार के लिए भी और साथ में पूरे देश में जिस तरीके से अपेक्षा, इवन अगर आप टैक्सेशन में भी देखें, टैक्स सेक्टर में भी अगर आप देखें, जिस तरीके से नए टैक्स स्लैब्स ने ज्यादा कमाई हर व्यक्ति के हाथ में बचे, इस सोच के साथ इन स्लैब्स को तैयार किया गया है, तो मैं मानता हूं कि ओवरऑल ये एक बहुत ही खूबसूरत और मजबूत बजट। She will say, look at the annexure, look at the annexure, look at the annexure. People don't have time to look at the annexure, no. But I've seen the annexures because, I'm an old hand at this. I know where the fine print is, where the detail is. So I gave you an example. Manrega, if you look at the annexure, you will see. Budget estimate last year, 86,000 crores. Revised estimate last year, 86,000 crores. Budget estimate this year, 86,000 crores. And that's the reality, the game that the government is playing, trying to hoodwink the people. ವೀಕ್ಷಕರೇ, ಓವರಾಲ್ ಮಾಜಿ ಪ್ರಧಾನಿ ದೇವೇಗೌಡರಿಂದ ಹಿಡಿದು ನಿತಿನ್ ಗಡ್ಕರಿಯವರು ಹೀಗೆ ಸಾಕಷ್ಟು ಮಂದಿ ಮಾತಾಡಿದ್ರು. ಸೊ ಓವರಾಲ್ ಎ ಬ್ಯೂಟಿಫುಲ್ ಬಜೆಟ್ ಅಂತ ಹೇಳಿದರು. ನಿರ್ಮಲಾಜಿ ಅವ್ರನ್ನ ಅಭಿನಂದಿಸಿದ್ರು. ಸೊ ಇವತ್ತಿನ ಓವರಾಲ್ ಈ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಂತ ಬಂದಾಗ ಬಾಲಕೃಷ್ಣನ್ ಅವರೇ, ಇವತ್ತು ಎಷ್ಟರ ಮಟ್ಟಿಗೆ ಒಂದು ಸಿಟಿಯಿಂದ ಇನ್ನೊಂದು ಸಿಟಿಗೆ ನಾವು ರೀಚ್ ಆಗಲಿಕ್ಕೆ ಅಥವಾ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಸಾಕಷ್ಟು ಅನುಕೂಲಗಳಿದ್ದಾವೆ. ಮತ್ತು ಅದರಲ್ಲೂ ಕೂಡ ಈ ನ್ಯಾಷನಲ್ ಹೈವೇ ಅಥಾರಿಟಿ ಅವರ ಯೋಜನೆಗಳು, ಅವರ ಪ್ರಾಜೆಕ್ಟ್ಸನ್ನು ನೋಡಿದಾಗ, ಸೊ ಈ ಒಬ್ಬ ಬಿಸ್ನೆಸ್ಮನ್ ಆಗಿ ಇದು ಎಷ್ಟು ಮಟ್ಟಿಗೆ ಸಕ್ಸಸ್ಫುಲ್ಲಾಗಿ ಮಾಡಲಿಕ್ಕೆ ಅನುಕೂಲ ಆಗಿದೆ ಅಂತ ಇನ್ಫ್ರಾಸ್ಟ್ರಕ್ಚರ್ ಮಾಡಿದ್ರೆ ಬೆಂಗಳೂರಿಗೆ ಹಾಕ್ತಾ ಇರೋವಂಥ ಸ್ಪೀಡು ಇನ್ನೂ ಹೆಚ್ಚು ಬೇಕು. ಯಾಕೆಂದರೆ ಬೆಂಗಳೂರು ಹೆಚ್ಚು ಬೆಳೀತಾ ಇದೆ. ನಮ್ಮಲ್ಲಿ ಈಗ ಏನಾಗಿದೆ ಅಂದರೆ ಪ್ರತಿ ಸೆಕೆಂಡ್ 2 ಟೈರ್ ಸಿಟಿಯಿಂದ ಎಲ್ಲರೂ ಬೆಂಗಳೂರಿಗೆ ಬರ್ತಾ ಇದ್ದಾರೆ. 2 ಟೈರ್ ಸಿಟೀಸ್ನ ಸ್ವಲ್ಪ ಡೆವಲಪ್ ಮಾಡಿ ಇಂಡಸ್ಟ್ರಿಯಲೈಸೇಷನ್ ಮಾಡಲಿಕ್ಕಾದೆ ಅಂದರೆ ಅಲ್ಲಿಂದವರು ಇಲ್ಲಿ ಬರಲಿಕ್ಕೆ ಬರೋದಿಲ್ಲ. ಈಗ ಏನಾಗ್ತಾ ಇದೆ, ಎಲ್ಲರೂ ಬೆಂಗಳೂರು ಬರ್ತಾ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಕಂಜೆಷನ್ಸ್ ಇರುತ್ತೆ. ಸೊ ಈ ಕಂಜೆಷನ್ಸ್ಗೋಸ್ಕರ ಈಗ ಔಟರ್ ರಿಂಗ್ ರೋಡ್ ಬರ್ತಾ ಇದೆ. ಔಟರ್ ರಿಂಗ್ ರೋಡಲ್ಲಿ ಐ ಥಿಂಕ್ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಇಬ್ಬರು ಸೇರಬೇಕು. ಅದು ಈಗ ಒಬ್ಬರ ಕೈಯಲ್ಲಿ ಆಗೋದಿದೆ. ಮಾಸ್ ಟ್ರಾನ್ಸ್ಪೋರ್ಟೇಷನ್ ಸರ್ಕ್ಯುಲರ್ ಟ್ರೈನ್ ಏನಾದರೂ ಮಾಡಿದಾಗ, ಕನೆಕ್ಟೆಡ್ ಟು ದಟ್ ಮೆಟ್ರೋ ಬಂದಾಗ ಇನ್ಫ್ರಾಸ್ಟ್ರಕ್ಚರಲ್ಲಿ ನಮಗೆ ಲಾಜಿಸ್ಟಿಕ್ ಆಗ್ಬೋದು ಅಥವಾ ಇನ್ಫ್ರಾಸ್ಟ್ರಕ್ಚರ್ ಮೂವ್ಮೆಂಟ್ಗೆ ಆಗ್ಬೋದು, ವೆಹಿಕಲ್ ಕಂಜೆಷನ್ಸ್ಗಳು ಕಡಿಮೆ ಆಗುತ್ತೆ. ಇಂಡಸ್ಟ್ರಿಯಲ್ ಏರಿಯಾಗೆ ಪ್ಲಗ್ ಆ್ಯಂಡ್ ಪ್ಲೇ ಸಿಸ್ಟಮ್ ಬರೋವರೆಗೂ ನಮ್ಮಲ್ಲಿ ಇವಾಗ ಕರ್ನಾಟಕ ರಾಜ್ಯ ಸರ್ಕಾರ ಆಗ್ಬೋದು, ಕೇಂದ್ರ ಸರ್ಕಾರ ಆಗ್ಬೋದು, ಇಬ್ಬರು ಸಹ ಜೊತೆಗೂಡ್ಕೊಂಡು ಪ್ಲಗ್ ಆ್ಯಂಡ್ ಪೇ ಅಂತ ಬಂದಾಗ, ನಾನು ಇಂಡಸ್ಟ್ರಿ ಇವತ್ತು ನಾನು ಮಾಡಬೇಕು ಅಂದರೆ ನಾಳೆ ರೆಡಿ ಆಗಬೇಕು. ನನಗೆ ಶೆಡ್ ಇರಬೇಕು, ಪವರ್ ಇರಬೇಕು, ಆಲ್ ಲೈಸೆನ್ಸಸ್ ಇಂಡೋರ್ ಬರಬೇಕು. ಇಂಥ ಒಂದು ಸಿಸ್ಟಮ್ ಬಂದಾಗ ಖಂಡಿತ ಇಂಡಸ್ಟ್ರಿ ಮಾಡೋನಿಗೂ ಆಗುತ್ತೆ, ಲಾಜಿಸ್ಟಿಕ್ ಪ್ಲ್ಯಾನಿಂಗು ಕರೆಕ್ಟ್ ಆಗುತ್ತೆ. ಲಾಜಿಸ್ಟಿಕ್ ಪಾರ್ಕ್ಗಳು ಮಾಡಬೇಕು. ಇವಾಗ ಈ ಬಡ್ಜೆಟಲ್ಲಿ ಏರ್ ಕಾರ್ಗೋದಲ್ಲಿ ಲಾಜಿಸ್ಟಿಕ್ ಮಾಡಬೇಕು ಅಂತಿದ್ದಾರೆ. ಈ ಥರ ಫೆಸಿಲಿಟೀಸ್ ಮಾಡಿದ್ರೆ ಎಕ್ಸ್ಪೋರ್ಟ್ ಮಾಡೋರಿಗೂ ಅನುಕೂಲ ಆಗುತ್ತೆ, ಲಾಜಿಸ್ಟಿಕ್ ಸಹ ಇಂಪ್ರೂವ್ ಆಗುತ್ತೆ. ಈಗ ಐ ಥಿಂಕ್ ಬೆಂಗಳೂರಲ್ಲಿ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಟ್ರಾಫಿಕ್ ಸಿಗ್ನಲ್ಸ್ಗೆಲ್ಲ ಮೂವ್ಮೆಂಟ್ಗೆಲ್ಲ ಸ್ವಲ್ಪ ಆಗ್ತದೆ. ಮೋಸ್ಟ್ ಪ್ರಾಬಲಿ ಮೇ ಬಿ ಸ್ವಲ್ಪ ದಿವಸ ಆದರೆ ಅಡ್ವಾನ್ಸ್ ಆಯಿತು ಅಂದರೆ ಇವನ್ ಆ ಕಂಜೆಷನ್ಸ್ ಸಹ ಬೆಂಗಳೂರಿನಂತಹ ಜನ ನಿಬಿಡ ನಗರಗಳು ಇನ್ನಷ್ಟು ಒಂದು ಸ್ಮೂತಾಗಿ ಟ್ರಾಫಿಕ್ಕು ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಿಸ್ನೆಸ್ ಬೆಳವಣಿಗೆಗೂ ಕೂಡ ಇದು ಈ ಏನು ಟೈಮ್ ಈಸ್ ಮನಿ ಅಂತ ಏನು ಕರಿತೀವಿ, ಆ ಟೈಮ್ ಸೇವ್ ಆಗಬೇಕಾದ್ರೆ ಈ ರೀತಿ ಕೆಲವು ಬದಲಾವಣೆಗಳು ಅನಿವಾರ್ಯ ಆಗಬೇಕಾಗಿದೆ ಅಂತ ನೀವು ಹೇಳ್ತಾ ಇದ್ದೀರಿ ಸರ್. ಹಾಗೆ ಈ ರೈತರ ಬಗ್ಗೆ ಅಂತ ಪ್ರಸ್ತಾಪ ಮಾಡಿದಾಗ ನಾನು ಆಗಲೇ ಹೇಳಿದ ಹಾಗೆ ಅವರು ಹೇಳಿದ್ದಾರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಿತಿನ 3 ರಿಂದ 5 ಲಕ್ಷಕ್ಕೆ ಹೆಚ್ಚಿಸ್ತೇವೆ ಅಂತ ಹೇಳಿದ್ದಾರೆ. ಸೊ ಇಂತಹ ಒಂದು ಪ್ರಯತ್ನಗಳು ಹೇಗೆ ಒಬ್ಬ ರೈತನಿಗೆ ಅನುಕೂಲವಾಗುತ್ತೆ ಎನ್ನುವಂಥದ್ದೊಂದು. ಸೊ ಓವರಾಲ್ ಅವನ ಉತ್ಪನ್ನಗಳಿಗೆ ಸಿಗಬೇಕಾದಂತಹ ಬೆಂಬಲ ಬೆಲೆ ಇರ್ಬೋದು, ಅಥವಾ ಮಾರುಕಟ್ಟೆ ಇರ್ಬೋದು, ಅಥವಾ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು. ಎಷ್ಟೋ ಜನ ತಾವು ಬೆಳೆದಂತಹ ಬೆಳೆಯನ್ನು ಮಾರ್ಕೆಟಿಗೆ ತೊಗೊಂಡು ಹೋಗಿ ವಾಪಸ್ ಬರಲಿಕ್ಕೆ ದುಡ್ಡಿಲ್ಲದೆ ಅಲ್ಲೇ ಚೆಲ್ಲಿ ಬಂದಿರತಕ್ಕಂಥ ಉದಾಹರಣೆಗಳು ನಮ್ಮಲ್ಲೂ ಇದ್ದಾವೆ. ಸೊ ಈ ಒಂದು ಅವರ ಏನು ಪ್ರಯತ್ನ ಇದೆ, ಇದರಿಂದ ಎಷ್ಟು ಅನುಕೂಲ ಆಗುತ್ತೆ ಅಂತ ನಿಮ್ಗೆ ಅನಿಸುತ್ತೆ? ಈಗಾಗಲೇ ಕೇಂದ್ರ ಸರ್ಕಾರ ಲಾಸ್ಟ್ ಇಯರ್ ಬಹಳಷ್ಟು ಪ್ರಯತ್ನಗಳು ಮಾಡಿದ್ವಿ. ಕೆಲವು ಸರಕುಗಳನ್ನು, ಇದು ತಮಗೆ ಗೊತ್ತಿರೋಂಗೆ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಆರ್ ಪೆರಿಷಬಲ್ ಐಟಮ್ಸು, ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ಕೋಲ್ಡ್ ಸ್ಟೋರೇಜ್ಗೆ ಲಾಸ್ಟ್ ಟೈಮ್ ಎಲ್ಲ ಒತ್ತು ಕೊಟ್ಟಿದ್ದರು. ಹಲವಾರು ಗ್ರಾಮೀಣ ಪ್ರದೇಶಗಳು ಹಲವಾರು ಕೋಲ್ಡ್ ಸ್ಟೋರೇಜಸ್ ಬರ್ತಾ ಇದ್ದಾವೆ. ಅದಕ್ಕೆ ನಬಾರ್ಡ್ ಕೂಡ ಅದಕ್ಕೆ ಸಬ್ಸಿಡೈಸ್ಡ್ ರೇಟಲ್ಲಿ ಲೋನ್ಸ್ ಕೊಡ್ತಾ ಇದ್ದಾರೆ. ಈವನ್ ಪಬ್ಲಿಕ್ ಸೆಕ್ಟರ್ಸ್ ಕೂಡ ಕೊಡ್ತಾ ಇದ್ದಾರೆ. ಹಾಗೆ ಮತ್ತು ಅಗ್ರಿಕಲ್ಚರ್ ಇಂಪ್ಲಿಮೆಂಟೇಷನ್, ಟೆಕ್ನಾಲಜಿ ಅಗ್ರಿಕಲ್ಚರ್ ಇಂಪ್ಲಿಮೆಂಟೇಷನ್ ಪಂಚಾಯಿತಿಗಳಲ್ಲಿ ಫಾರ್ಮರ್ಸ್ಗೆ ಅದನ್ನು ರೆಂಟ್ ಮೇಲೆ ಕೊಡೋದು ಕೂಡ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ.
ಈ ಸಲ ಹೆಚ್ಚು ಒತ್ತು ಕೊಟ್ಟರೆ ಪಲ್ಸಸ್ಗೆ ಜಾಸ್ತಿ ಡೆವಲಪ್ಮೆಂಟ್ಗೆ ಮತ್ತು ಅದಕ್ಕೆ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟ್ಸ್ ಕೂಡ ಮಾಡ್ತಾ ಇದ್ದಾರೆ. ಮತ್ತು ಕೆಲವು ಪಲ್ಸಸ್ಗೆ ಡೆವಲಪ್ಮೆಂಟ್ಗೆ ಮತ್ತು ಹೆಚ್ಚು ಬೆಳೆಗಳು ಬರುವಂಥದ್ದಕ್ಕೆ ಮತ್ತು ಡೆವಲಪ್ಮೆಂಟ್ ಆಗೋದಕ್ಕೆ ಅನುಕೂಲತೆಗಳು ಮಾಡಿಕೊಡ್ತಾ ಇದ್ದಾರೆ. ಹಾಗೆ ಸರ್ ಬಾಲಕೃಷ್ಣ ಅದರಲ್ಲಿ ಅದು ಆದಮೇಲೆ ಮುಂದುವರಿಸಿ. ಸೀಡ್ಸ್ ಇದೆಯಲ್ಲ, ಈ ಹೈ ಈಲ್ಡಿಂಗ್ ಸೀಡ್ಸ್ ಕೊಡ್ತಾ ಇದ್ದಾರೆ ಈಗ ರೈತರಿಗೆ. ಈಗ ನೀವು ಹೇಳ್ದಂಗೆ ಹೈ ಈಲ್ಡ್ ಸೀಡ್ಸ್ ಕೊಡ್ತಾ ಇದ್ದಾರೆ. ನೀವು ಏನಾಗ್ತಾ ಇದೆ ಅಂದರೆ, ಉದಾಹರಣೆ ನೀವು ಟೊಮೆಟೊ ತೊಗೊತೀರಾ, ಒಂದು ಸೀಸನಲ್ಲಿ ಭಾಳಷ್ಟು ಜನ ಟೊಮೆಟೊ ಮಾಡಾಕ್ಬಿಡ್ತಾರೆ, ಅವು ಬಂದು ರೋಡ್ಗೆ ಹಾಕ್ತಾಯಿದ್ರು. ಬಟ್ ಈಗ ಆ್ಯಡ್ ಆನ್ ಅಂದರೆ ಈ ಟೊಮೆಟೊಯಿಂದ ಮತ್ತೆ ಅದನ್ನು ಸ್ಟೋರ್ ಮಾಡುವಂಥದ್ದು ಒಂದು ಕೋಲ್ಡ್ ಸ್ಟೋರೇಜ್ ಇರ್ಬೋದು. ಇನ್ನೊಂದು ಈಗ ಟೊಮೆಟೊ ಪೇಸ್ಟ್ ಅಂತ ಮಾಡ್ತಾರೆ, ಟೊಮೆಟೊ ಸಾಸ್ ಮಾಡ್ತಾರೆ, ಟೊಮೆಟೊ ಪೇಸ್ಟ್ ಅಂತ ಮಾಡ್ತಾ ಇರೋದನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಹಾಗೆ ಕೆಲವಾರು ವೆಜಿಟೇಬಲ್ಸ್ ಏನು ಹಾಕ್ತಾ ಇತ್ತು ಮುಂದೆ ಅಂದರೆ ರೋಡ್ಗೆ ತಂದು ಬಿಸಾಕುವಂಥ ಅದನ್ನ ಈಗ ಅದನ್ನು ನೆಕ್ಸ್ಟ್ ಸ್ಟೇಜಲ್ಲಿ ಏನು ಮಾಡ್ಬೋದು ಅನ್ನೋದನ್ನ ಮಾಡಿ ಈಗ ರಿಸರ್ಚಲ್ಲಿ ಇವಾಗ ಏನು R&D ಮಾಡ್ತಾ ಇದ್ದಾರೆ. ಕೆಲವಾರು ತರಕಾರಿಗಳಲ್ಲಿ ಭಾಳಷ್ಟು ನೆಕ್ಸ್ಟ್ ಇದಕ್ಕೆ ಏನು ಯಾವ ಥರ ಉಪಯೋಗಿಸ್ಬೋದು ಅನ್ನೋದನ್ನ ಮಾಡ್ತಾ ಇದ್ದಾರೆ. ಬಹುಶಃ ಐ ಥಿಂಕ್ ಆ ದಿನ ಮತ್ತೆ ಬರೋದಿಲ್ಲ ಅನಿಸುತ್ತೆ. ಹಾಗೆ ಇವತ್ತಿನ ಕಾಲಘಟ್ಟದಲ್ಲಿ ವೀಕ್ಷಕರೇ, ತುಂಬ ಜನ ಈ ವ್ಯವಸಾಯದಿಂದ ವಿಮುಖರಾಗಿ ಪಟ್ಟಣ ಪ್ರದೇಶಗಳಲ್ಲಿ, ನಗರ ಪ್ರದೇಶಗಳಲ್ಲಿ ಒಂದು ಸಣ್ಣ ಉದ್ಯೋಗ ಸಿಕ್ಕಿದ್ರೂ ಸಾಕು, 10 ಎಕರೆ ಜಮೀನು ಇರ್ತಕ್ಕಂಥವನು ಬಂದು ಇಲ್ಲಿ ಒಂದು ಸಣ್ಣ ಉದ್ಯೋಗವನ್ನು ಮಾಡಿಕೊಂಡು ಬದುಕು ನಡೆದರೆ ಸಾಕಪ್ಪ ಅನ್ನುವಂಥ ಪರಿಸ್ಥಿತಿಗಳು ಕೂಡ, ಅಂತಹ ಅನೇಕ ಉದಾಹರಣೆಗಳನ್ನು ನಾವು ನೋಡ್ತೀವಿ. ಸೊ ಈ ನಿಟ್ಟಿನಲ್ಲಿ ರಾಜಗೋಪಾಲ್ ಅವರೇ, ಇಂತಹ ಜನಗಳನ್ನು ಮತ್ತೆ ಹಳ್ಳಿಗೆ ಕಳಿಸುವಂಥ ಪ್ರಯತ್ನ ಇರ್ಬೋದು, ವ್ಯವಸಾಯಕ್ಕೆ ಉತ್ತೇಜನ ಕೊಡುವಂಥದ್ದಿರ್ಬೋದು, ಅಥವಾ ನದಿ ಜೋಡಣೆ ಅಂತ ನಾವು ಸಾಕಷ್ಟು ಸಲ ಕೇಳಿದ್ವಿ, ಅದು ಎಷ್ಟರ ಮಟ್ಟಿಗೆ ಆಗಿದೆ ಅಂತ ನಾವು ರೀಕಾಲ್ ಮಾಡಿಕೊಂಡ್ರೆ ನಮಗಿನ್ನೂ ರಿಸಲ್ಟ್ ಸಿಗ್ತಾ ಇಲ್ಲ. ಸೊ ಈ ನಿಟ್ಟಿನಲ್ಲಿ ಇದ್ರ ಬಗ್ಗೆ ಏನು ಹೇಳ್ತೀನಿ ನೀವು? ಸರ್, ಈಗ ಹಳ್ಳಿಯವರು ವ್ಯವಸಾಯ ಮಾಡೋದಕ್ಕೆ ಅವ್ರ ಉತ್ಪನ್ನಗಳಿಗೆ ಒಂದು ಸರಿಯಾದ ಬೆಲೆ ಸಿಕ್ಕಿದ್ರೆ ಅದರಿಂದ ಒಂದು ಇನ್ಕಮ್ ಜನರೇಷನ್ ನಮಗೂ ಕೂಡ ಆಗುತ್ತೆ, ನಾವು ಉತ್ತಮವಾದ ಜೀವನ ಸಾಗಿಸೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಜನರಿಗೆ ಮನದಟ್ಟಾದರೆ ಡೆಫಿನೆಟಾಗಿ ಅಗ್ರಿಕಲ್ಚರ್ ಕಡೆ ಹೋಗ್ತಾರೆ. ಅಗ್ರಿಕಲ್ಚರ್ ಇಲ್ಲದೆ ನಾವು ಜೀವನ ನಿರ್ವಹಣೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇಟ್ ಇಸ್ ಎ ಬೇಸಿಕ್ ರಿಕ್ವೈರ್ಮೆಂಟ್ ಫಾರ್ ಇವನ್ ಫಾರ್ ದ ಸಿಟಿ. ನಮ್ಮ ಸಿಟಿನಲ್ಲಿ ಜೀವನ ಮಾಡೋರಿಗೂ ಒಂದು ಫುಡ್ ಅನ್ನೋದು ರಿಕ್ವೈರ್ಮೆಂಟ್ ಇದ್ದೇ ಇರ್ತದೆ. ವಿತೌಟ್ ಫುಡ್ ವಿ ಕ್ಯಾನಾಟ್ ದೇರ್ ಇಸ್ ನೋ ಲೈಫ್ ಫಾರ್ ಅಸ್. ಹಾಗೆ ಇವಾಗಲೇ ಅದು ಆ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡೂ ಕೂಡ ಸೇರಿಕೊಂಡು ಮಾಡ್ತಾ ಇದ್ದಾರೆ. ಒಂದು ಈಗಾಗಲೇ ಹೇಳಿದಾಗ ಅಡ್ವಾನ್ಸ್ಡ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ವ್ಯವಸಾಯ ಮಾಡುವಂಥದ್ದಕ್ಕೆ, ಮತ್ತು ಗ್ರೂಪಲ್ಲಿ ಮಾಡೋದಕ್ಕೆ, ಮತ್ತು ಪ್ರಾಡಕ್ಟ್ಸ್ ಮಾರ್ಕೆಟಿಂಗ್ ಎಸ್ಪೆಷಲಿ ಅವ್ರಿಗೆ ಮಾರ್ಕೆಟಿಂಗ್ ಮಾಡೋದಕ್ಕೆ ಒಂದು ಮಾರ್ಕೆಟಿಂಗ್ ಮಾಡುವಂಥದ್ದು, ಮತ್ತು ಗ್ರೂಪ್ ಮಾರ್ಕೆಟಿಂಗ್ ಮಾಡುವಂಥದ್ದು, ಮತ್ತು ಎಕ್ಸ್ಪೋರ್ಟ್ ಏನೆಲ್ಲ ತಮ್ಮ ಈ ಬೆಳೆದಿದ್ದನ್ನು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಎಲ್ಲೆಲ್ಲ ಅವಕಾಶ ಇದೆ. ನೀವು ರಾಗೇ ವೆಜಿಟೇಬಲ್ಸ್ ಮಾಡೋದಾ, ಅಥವಾ ಒಂದು ಬೇರೆ ಮೆಟೀರಿಯಲ್ಸ್ ಎಕ್ಸ್ಪೋರ್ಟ್ ಮಾಡ್ಬೋದಾ, ಅಥವಾ ಚೇಂಜಸ್ ಮಾಡಿ ಮಾಡ್ಬೋದಾ, ಆ ಥರದ್ದೆಲ್ಲ ಒಂದು ನಾಲೆಡ್ಜನ್ನ ಇಂಪ್ಲಾಂಟ್ ಮಾಡ್ತಾ ಇದ್ದಾರೆ. ತಮಗೆ ಗೊತ್ತಿರೋ ಹಾಗೆ ನಮಗೆ ಈಗ ರೆಡಿ ಟು ಈಟ್ ಫುಡ್ಗೆ ಆಲ್ ಓವರ್ ದಿ ವರ್ಲ್ಡ್, ಇಂಡಿಯನ್ ಫುಡ್ಗೆ ಆಲ್ ಓವರ್ ದಿ ವರ್ಲ್ಡ್ ಡಿಮಾಂಡ್ ಇದೆ. ಹಲವಾರು ಕಂಪ್ನಿಗಳು ಆ ನಿಟ್ಟಿನಲ್ಲಿ ಇವಾಗಲೇ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಶುರು ಮಾಡಿದ್ರೆ ಒಂದು ಅದ್ರ ಬಗ್ಗೆ ನಮ್ಮ ಕೈಗಾರಿಕೆ ಉದ್ಯಮಿಗಳಿಗೆ ಮತ್ತು ವ್ಯವಸಾಯದವರಿಗೆ ಅವರಿಗೆ ಕ್ವಾಲಿಟಿ ಮೇಂಟೆನೆನ್ಸು ನಾವು ಸ್ಟಾರ್ಟಿಂಗಲ್ಲಿ ಏನು ಮಾಡ್ಕೊಳ್ಳೋ ಅದೇ ಮೇಂಟೈನ್ ಮಾಡಬೇಕು. ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ಗೆ ನಾವು ಮಾಡಬೇಕು, ಒಂದು ಹೈಜಿನಿಕ್ ಆಗಿರಬೇಕು, ಯಾವುದೇ ರೀತಿ ಕೆಮಿಕಲ್ಸು ಆ ಥರದ್ದೆಲ್ಲ ಯೂಸ್ ಮಾಡಿದಾಗೆ ಅವ್ರಿಗೆ ಏನು ನಾವು ಕ್ರೈಟೀರಿಯಾ ಕೊಟ್ಟಿರ್ತೀವಿ ಅದೇನು ಮೇಂಟೈನ್ ಮಾಡಿಕೊಂಡು ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಹೋದ್ರೆ ಮಾರ್ಕೆಟ್ ಡೆಫಿನೆಟ್ ಆಗಿರುತ್ತೆ ಅಂತ ಹಲವಾರು ಒಂದು ಜ್ವಲಂತ ಉದಾಹರಣೆಗಳು. ಇದನ್ನು ಒಂದನ್ನು ನಾವು ಪ್ರಸ್ತಾಪ ಮಾಡ್ಬೋದು ವೀಕ್ಷಕರೇ. ಒಂದು ಕನ್ವೆನ್ಷನಲ್ ಮೆಥಡ್ ಅಂತ ನಾವೇನು ಮಾಡ್ಕೊಂಬಂದಿದ್ದೀವಿ ಅಗ್ರಿಕಲ್ಚರ್ ಅಂತ ಬಂದಾಗ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು, ಮತ್ತು ಇವತ್ತು ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳ ಮೂಲಕ ನಾವು ಬೆಳೆದಂತಹ ವಸ್ತುಗಳನ್ನು ಅಲ್ಲೇ ನಾವು ಸೇಲ್ ಮಾಡುವಂತಹ ವ್ಯವಸ್ಥೆಗಳು ಕೂಡ ಬಂದಿದ್ದಾವೆ. ಸೊ ಇದನ್ನು ಇವತ್ತಿನ ಯುವ ಪೀಳಿಗೆ ಆ ಕೌಶಲ್ಯದ ಮೂಲಕ, ಆ ಸ್ಕಿಲ್ ಮೂಲಕ ಅವರು ಅದನ್ನು ಉಪಯೋಗಿಸ್ಕೊಳ್ಳುವಂತಹ ಸಂದರ್ಭಗಳು ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೂಡ ಇವತ್ತು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲೂ ಕೂಡ ತಾವು ಬೆಳೆದಂತಹ ಪ್ರಾಡಕ್ಟ್ಸ್ನ ತುಂಬ ಜನ ಸೇಲ್ ಮಾಡ್ತಿದ್ದಾರೆ. ಸೊ ಒಂದು ಕಡೆ ಅದು ಒಳ್ಳೆಯದು ಅಂತ ಅನಿಸಿದ್ರು ಕೂಡ, ವೇರಾಸ್ ಈ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಅಂತ ಬಂದಾಗ ನಾವು ಕೆಮಿಕಲ್ಲು ಅಥವಾ ಫರ್ಟಿಲೈಸರ್ಸನ್ನು ಉಪಯೋಗಿಸ್ದೆ ಆರ್ಗ್ಯಾನಿಕ್ ಕಡೆ ಜಗತ್ತು ಹೆಚ್ಚು ವಾಲ್ತಾ ಇರೋದ್ರಿಂದ ಬಹುಶಃ ಈ ನ್ಯಾಚುರಲ್ ಫಾರ್ಮಿಂಗನ್ನು ಇನ್ನೂ ಹೆಚ್ಚು ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚು ಉತ್ತೇಜನ ಇನ್ನೂ ಕೊಡಬೇಕು ಅಂತ ಅನಿಸ್ತಾ ಇದೆ. ಹಾಗೆ ಬಾಲಕೃಷ್ಣ ಅವರು, ಇದ್ರ ಜೊತೆಗೆ ತುಂಬ ಜನ ನಿರೀಕ್ಷೆ ಇಟ್ಕೊಂಡಂತಹದ್ದು, ಆದಾಯ ತೆರಿಗೆ 9 ಲಕ್ಷ ಮಾಡ್ತಾರಾ, ಹೋದ ಸಲ 7 ಲಕ್ಷ ಮಾಡಿದ್ರು ಅಂತ ಇದ್ದಿದ್ರು. ಆದರೆ ಬಂಪರ್ ಆಫರ್ ಅಂತ 9 ರಿಂದ 12 ಲಕ್ಷ ಅಂತ ಘೋಷಣೆ ಮಾಡಿದ್ರು. ತುಂಬ ಜನಕ್ಕೆ ಖುಷಿ ಆಯಿತು, 12 ಲಕ್ಷದ ಒಳಗಡೆ ಇನ್ಕಮ್ ಇರುವಂಥವ್ರು ಖುಷಿ ಆಯಿತು. ದೊಡ್ಡ ದೊಡ್ಡ ಪ್ಯಾಕೇಜ್ ಇರುವಂಥವ್ರಿಗೆ ಅಷ್ಟೇನೂ ಖುಷಿ ಅನಿಸಿಲ್ಲ. ಸೊ ತುಂಬ ಜನ ಅದನ್ನು ರಿಯಾಕ್ಟ್ ಮಾಡ್ತಾಯಿದ್ರು. ಸೊ ನೀವೇನು ಹೇಳಲಿಕ್ಕೆ ಬಯಸ್ತೀರಿ? ಅಲ್ಲ, ಮನುಷ್ಯನಿಗೆ ಆಸೆ ಅನ್ನೋದು ಇದ್ದೇ ಇರುತ್ತೆ. 15 ಲಕ್ಷ ಕೊಟ್ಟರೆ 15 20 ಕೊಡಬೇಕಿತ್ತು ಅನಿಸುತ್ತೆ. ಸೊ ನಾವೆಲ್ಲ ಈಗ ನಮ್ಮಿಂದ ನಾವು ಪ್ರೆಸೆಂಟ್ ಮಾಡಿದ್ದು ಬಜೆಟಲ್ಲಿ ರಿಕ್ವೈರ್ಡ್ ಕೇಳಿದ್ದು 15 ಲಕ್ಷ ಅಂತ ಕೇಳಿದ್ವಿ. 12 ಲಕ್ಷ ಮಾಡಿದ್ದಾರೆ. ನೀವು 12 ಲಕ್ಷ ಅಂತ ತೊಗೊಂಡ್ರೆ ಮುಂಚೆ 7 ಲಕ್ಷಕ್ಕೆ ಇವತ್ತು 12 ಲಕ್ಷ ಅಂದರೆ ಇಟ್ಸ್ ಅ ಗುಡ್ ಮೂವ್. ಎಕ್ಸಾಕ್ಟ್. ಅಂದರೆ ಆಲ್ಮೋಸ್ಟ್ ಅರೌಂಡ್
50%, 40% ಎಕ್ಸ್ಟ್ರಾ ಮಾಡ್ದಂಗೆ ಆಗುತ್ತೆ. ಹೌದು. ಸೊ ಮೋಸ್ಟ್ ಆಫ್ ದೆಮ್ ವಿಲ್ ಕಮ್ ಅಂಡರ್ 12 lakhs. ಎಸ್. ಬಹುಶಃ ಈವನ್ ಅವರಿಗೆ ಕ್ಯಾಪಿಟಲ್ ಗೇನ್ ಏನು ಬಂದಿದೆ ಅದಕ್ಕೆ ಆ್ಯಡ್ ಆನ್ ಮಾಡ್ಕೊಂಡು ಅದನ್ನು ನೋಡೋದ ಅಂದರೆ ಸ್ಲ್ಯಾಬ್ ಮಾಡಿದ್ದಾರೆ. ಎಸ್. ಸೊ ಆ ಸ್ಲ್ಯಾಬ್ಗಳು ನೀವು ನೋಡ್ಕೊಂಡು ಅಂತ ವೇರಿಯೇಷನ್ ಆಫ್ ಸ್ಲ್ಯಾಬ್ ನೋಡಿಕೊಂಡ್ರೆ 100% ಎ ಗುಡ್ ಮೂವ್ ಅಂತ ನಾನು ಹೇಳಬಲ್ಲೆ. ಯಾಕೆಂದರೆ ಇವಾಗ ಜಾಸ್ತಿ 12, ಈಗ ಉದಾಹರಣೆ ನೀವು ತೊಗೊಂಡ್ರೆ 12 ಲಕ್ಷ ಅಥವಾ 18 ಲಕ್ಷ ಲಾಭ ಮಾಡಿದವನಿಗೆ ಇವತ್ತು, ಅಂದರೆ ಅದರ್ ದೆನ್ ಎಂಪ್ಲಾಯ್ 12 ಲಕ್ಷ ಎಂಪ್ಲಾಯ್ ಅವನಿಗೆ 12 ಲಕ್ಷ ಇದು ಕೊಡ್ತಾ ಇದ್ದಾರೆ. ಅದರ್ ದೆನ್ ಎಂಪ್ಲಾಯ್ ಈಗ 18 ಲಕ್ಷ ಮಾಡಿರೋನಿಗೆ ಸುಮಾರು 80,000 ರೂಪಾಯಿ ಸೇವಿಂಗ್ ಆಗುತ್ತೆ ಇವತ್ತಿಂದ ಟ್ಯಾಕ್ಸ್ ಸ್ಟ್ರಕ್ಚರ್ ತೊಗೊಂಡ್ರೆ. 25 ಲಕ್ಷ ಮಾಡಿದವನಿಗೆ 1,10,000 ರೂಪಾಯಿ ಒಂದು ಉಳಿಯುತ್ತೆ. ಇಟ್ಸ್ ಅ ಗುಡ್ ಮನಿ. 1,00,000 ರೂಪಾಯಿ ಸೇವಿಂಗ್ಸ್. ಅಂದರೆ ವೀಕ್ಷಕರು ಒಂದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ ನಾವು. ನೀವು ನಿಮ್ಮ ಸ್ಯಾಲರಿ 12 ಲಕ್ಷದವರೆಗೂ ಇದ್ದರೆ ಅದಕ್ಕೆ ಟ್ಯಾಕ್ಸ್ ಇಲ್ಲ. ನಿಮ್ಮ ಸ್ಯಾಲ್ರಿ 12,75,000 ಇದ್ದರೂ ಕೂಡ ಅದಕ್ಕೆ ಟ್ಯಾಕ್ಸ್ ಇಲ್ಲ. ಬಿಕಾಸ್ 75,000 ಇದೆ ಸ್ಟ್ಯಾಂಡರ್ಡ್ ಡಿಡಕ್ಷನ್. 12 lakhs ಅನ್ನುವಂಥದ್ದು ಸ್ಲ್ಯಾಬು. ಆದರೆ 12 lakhs ಈಸ್ ನಾಟ್ ಎ ಸ್ಲ್ಯಾಬ್. ಅದು ಏನಂತಾರೆ ಅಂದರೆ ರಿಬೇಟ್ ಅಂಡರ್ ಸೆಕ್ಷನ್ 87A ಅಂತ ಕರೀತಾರೆ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಲ್ಲಿ. ಅದಕ್ಕೆ 12 ಲಕ್ಷದವರೆಗೂ ಟ್ಯಾಕ್ಸ್ ಇಲ್ಲ. ವೇರ್ ಆಸ್ 12 ಲಕ್ಷ 1 ರೂಪಾಯಿ ಅಂತ ನೀವು ಇನ್ಕಮ್ ಡಿಕ್ಲೇರ್ ಮಾಡಿದ್ರೆ ಯು ಹ್ಯಾವ್ ಟು ಪೇ ದ ಟ್ಯಾಕ್ಸ್ ಫ್ರಮ್ 4 lakhs ಅನ್ನುವಂಥದ್ದನ್ನು ಮರಿಬೇಡಿ. ಒಂದು. ಎರಡನೇ ಅಂಶ, ನೀವು ಪ್ರಾಪರ್ಟಿ ಮಾರಿರ್ತೀರಿ, ಕ್ಯಾಪಿಟಲ್ ಗೈನ್ಸ್ ಬಂದಿರುತ್ತೆ ಅಂದರೆ ಅದನ್ನು ಈ 12 ಲಕ್ಷದೊಳಗಡೆ ಹಾಕ್ಕೊಳ್ಳೋಣ ಅಂದರೆ ಇಟ್ ಈಸ್ ನಾಟ್ ಪಾಸಿಬಲ್. ಅದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಓವರಾಲ್ ಹೇಳಬೇಕಾದ್ರೆ ಯಾರ ವರಮಾನ ವರ್ಷಕ್ಕೆ 12 ಲಕ್ಷದ ಒಳಗಡೆ ಇದೆ ಅವ್ರಿಗೆ ಖಂಡಿತ ಇದು ಅಪ್ಲೈ ಆಗುತ್ತೆ. ಅವ್ರಿಗೆ ದೇ ಕ್ಯಾನ್ ಅವೈಲ್. ಎರಡನೇದು 12 ಸ್ಯಾಲ್ರಿಡ್ ಪರ್ಸನ್ ಆದರೆ 12,75,000 ಸ್ಟ್ಯಾಂಡರ್ಡ್ ಡಿಡಕ್ಷನ್ನು ಇನ್ಕ್ಲೂಡ್ ಮಾಡಿಕೊಂಡು ಸೊ ದೇ ಕ್ಯಾನ್ ಅವೈಲ್ ದಿಸ್ ರಿಬೇಟ್ ಅಂತ ಹೇಳ್ತಾ. ಸೊ ಮುಂದಿನ ಪ್ರಶ್ನೆ, ಓವರಾಲ್ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ನೀವು ಏನು ಹೇಳ್ತೀರಿ? ಯಾಕಂದರೆ ಸಣ್ಣ ಸಣ್ಣ ಕೈಗಾರಿಕೆಗಳವರು ಸಾಕಷ್ಟು ಮಂದಿ ಫಿನಾನ್ಷಿಯಲ್ ಅವರ ಟ್ರಾನ್ಸಾಕ್ಷನ್ಸು ಇದನ್ನೆಲ್ಲ ನೋಡಿದಾಗ, ಟರ್ನ್ ಓವರ್ ಎಲ್ಲ ನೋಡಿದಾಗ, ಈಗ ಬೇರೆ ಬೇರೆ ಪ್ರಾಜೆಕ್ಟ್ ಮೂಲಕ ಬೇರೆ ಬೇರೆ ಯೋಜನೆಗಳ ಮೂಲಕ ಅವ್ರು ಲೋನ್ ಫೆಸಿಲಿಟಿ ಎಲ್ಲ ತೊಗೊಂಡಿರ್ತಾರೆ. ಸೊ ಅಂಥವ್ರು ಕೂಡ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸು ಭಾಳ ಮುಖ್ಯ. ಅವ್ರಿಗೆ ಹೇಗೆ ಹೆಲ್ಪ್ ಆಗುತ್ತೆ? ಸರ್ ಖಂಡಿತವಾಗೂ ಇವಾಗ ನೀವು 12 lakhs ಇನ್ಕ್ರೀಸ್ ಮಾಡಿದ್ರೆ ಮೆಜಾರಿಟಿ ಆಫ್ ದಿ ಇಂಡಿಯನ್ ಸಿಟಿಸನ್ಸ್ ದೇ ಆರ್ ಎಕ್ಸ್ಕ್ಲೂಡೆಡ್ ಫ್ರಮ್ ಪೇಯಿಂಗ್ ದಿ ಇನ್ಕಮ್ ಟ್ಯಾಕ್ಸ್. ಈ ಹೈ ಇನ್ಕಮ್ ಟ್ಯಾಕ್ಸಲ್ಲಿ ಬಹಳ ಕಡಿಮೆ ಪರ್ಸೆಂಟೇಜ್ ಅಷ್ಟು ಜನಸಂಖ್ಯೆ ಮಾತ್ರ ಹೈ ಬ್ರ್ಯಾಕೆಟಲ್ಲಿದ್ದಾರೆ. ಮಿಕ್ಕಿದ ಮೆಜಾರಿಟಿಯವರು 12 ಲಕ್ಷದ ಒಳಗಡೆನೇ ಬರ್ತಾರೆ. ಎಸ್ಪೆಷಲಿ ನೌಕರರಿಗೆ ಎಲ್ಲರಿಗೂ ಆಲ್ಮೋಸ್ಟ್ ಅನುಕೂಲ ಆಗ್ತದೆ. 4.4 ಒಂದು ಫ್ಯೂ ಪರ್ಸೆಂಟೇಜ್ ಬಿಟ್ಟರೆ ಮಿಕ್ಕಿದೆಲ್ಲರೂ ವಿತಿನ್ ದಟ್ ಬ್ರ್ಯಾಕೆಟಲ್ಲಿ ಬರ್ತಾರೆ. ಅವ್ರಿಗೆಲ್ಲರೂ ಒಂದು 12 lakhs ಮಾಡಿರೋದ್ರಿಂದ ಒಂದು ವ್ಯಾಪಾರಗಳು ಇಂಪ್ರೂವ್ ಆಗ್ತದೆ ಮತ್ತು ನಮ್ಮ ದೇಶದಲ್ಲಿ ವ್ಯಾಪಾರ ಜಾಸ್ತಿ ಆಗ್ತದೆ. ಮತ್ತು ಅದರಿಂದ ಉದ್ಯಮಗಳು ಕೂಡ ಜಾಸ್ತಿ ಅಭಿವೃದ್ಧಿ ಆಗೋದಕ್ಕೆ ಅನುಕೂಲ ಆಗ್ತದೆ. ಹಾಗೆ ತುಂಬ ಮಂದಿ ಪ್ರಶ್ನೆ ಏನು ಗೊತ್ತಾ, 140+ ಕೋಟಿ ಜನಸಂಖ್ಯೆ ಇರುವಂತಹದಲ್ಲಿ ಕೇವಲ 6 ಕೋಟಿ ಜನ ಪ್ಲಸ್ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತಾರೆ. ಹೌ ಕ್ಯಾನ್ ಇಟ್ ಪಾಸಿಬಲ್? ಇಷ್ಟೇನಾ ಆದಾಯ ಇರೋದು ನಮಗೆ ಅನ್ನುವಂಥದ್ದು ಕೂಡ ತುಂಬ ಮಂದಿ ಪ್ರಶ್ನೆ ಕೇಳ್ತಾರೆ. ಸೊ ಈ ನಿಟ್ಟಿನಲ್ಲಿ ಈ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಬೇಕು ಅಂತ ಬಂದಾಗ ತುಂಬ ಮಂದಿ ಸ್ವಲ್ಪ ಬಾರ್ಡ್ರಲ್ಲಿರೋರು ಸ್ವಲ್ಪ ನೆಕ್ಸ್ಟ್ ಮಾಡೋಣ ಅಂತ ಪೋಸ್ಟ್ಪೋನ್ ಮಾಡ್ಕೊಂಡು ಬಂದರೂ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ 12 ಲಕ್ಷ ಅನುಕೂಲ ಆಗ್ಬೋದಾ? ಖಂಡಿತ ಆಗುತ್ತೆ. ತಮಗೆ ಗೊತ್ತಿರೋ ಹಾಗೆ ಯಾಕೆ ಅಷ್ಟೇ ಕಡಿಮೆ ಪರ್ಸೆಂಟೇಜ್ ಇರುತ್ತೆ, ತಮ್ಮದು ವ್ಯವಸಾಯದ ಮೇಲೆ ಡಿಪೆಂಡ್ ಆಗಿರುವಂಥ ದೇಶ. ಮೆಜಾರಿಟಿ ಮೋರ್ ದೆನ್ 60-62% ಅಷ್ಟು ಅಗ್ರಿಕಲ್ಚರಿಸ್ಟ್ ಅಂತ ಡಿಕ್ಲೇರ್ ಮಾಡ್ಕೊಂಡಿರ್ತಾರೆ. ಅದ್ರ ಮೇಲೆ ಮಿಕ್ಕಿದಷ್ಟು ಒಂದು 38%ಅಲ್ಲಿ ಇಷ್ಟು ಪರ್ಸೆಂಟೇಜ್ ಕೊಡ್ತಾ ಇದ್ದಾರೆ. ಅದರಲ್ಲಿ ಹೈ ಪರ್ಸೆಂಟೇಜ್ ಸುಮಾರು ಜನ ಕೊಡ್ತಾ ಇದ್ದಾರೆ. ಈಗ ಅದ್ರ ಬಿಟ್ಟು 2-2.5% ಅಷ್ಟು ನಮ್ಮ ಕೇಂದ್ರ ರಾಜ್ಯ ಸರ್ಕಾರಿ ನೌಕರರುಗಳೇ ಇದ್ದಾರೆ. ಅವ್ರುಗಳ ಸ್ಯಾಲ್ರಿ ಎಲ್ಲ ಮೆಜಾರಿಟಿ ಆಫ್ ದೆಮ್ ಅದು ವಿತಿನ್ 1 lakhಲ್ಲೇ ಬರ್ತಾರೆ. ಮತ್ತು ಸಣ್ಣ ಕೈಗಾರಿಕೆಗಳಲ್ಲಿ ಯಾರು ಲಕ್ಷಗಳ ಮೇಲೆ ಸಂಬಳಗಳಿರೋದು ಬಹಳ ಕಡಿಮೆ ಕೈಗಾರಿಕೆಗಳ ಕೊಡ್ತಾ ಇದ್ದಾರೆ. ಎಕ್ಸೆಪ್ಟ್ ನಿಮಗೆ ಇವಾಗ ಸಾಫ್ಟ್ವೇರ್ ಕಂಪ್ನಿಗಳಷ್ಟೇ ಮಾತ್ರ ನಿಮಗೆ ಲಕ್ಷಗಳ ಮೇಲೆ ಸಂಬಳಗಳು ಕೊಡ್ತಾ ಇದ್ದಾರೆ. ಬಿಟ್ಟರೆ ಕೈಗಾರಿಕೆಗಳು ಹೈ ಪೇಯ್ಡ್ ಕೈಗಾರಿಕೆಗಳು ಬಹಳ ಕಡಿಮೆ ಇದೆ. ಅಂದರೆ ಅದರದೇ ಸಾಫ್ಟ್ವೇರ್ ನಾವು ನೋಡಿದಾಗ ಹೆಚ್ಚು ಕಡಿಮೆ ಈ ಎಲ್ಲರಿಗೂ ಅನುಕೂಲ ಆಗುತ್ತೆ, ಅವ್ರಿಗೆ ಅನುಕೂಲ ಆಗೇ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ ಸರ್. ಹಾಗೆ ಇದ್ರ ಜೊತೆಗೆ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋರ ಸಂಖ್ಯೆ ಅಂದರೆ ಅವೇರ್ನೆಸ್, ಈಗ ಫಾರ್ ಎಕ್ಸಾಂಪಲ್ FKCC ಅಂತ ಸಂಸ್ಥೆ ಡೈರೆಕ್ಟ್ ಟ್ಯಾಕ್ಸ್ ಬಗ್ಗೆ ಇಂಡೈರೆಕ್ಟ್ ಟ್ಯಾಕ್ಸ್ ಬಗ್ಗೆ ರೆಗ್ಯುಲರಾಗಿ ನೀವು ಪ್ರೋಗ್ರಾಮ್ಸ್ ಮಾಡ್ತೀರಿ, ಅವೇರ್ನೆಸ್ ಕೊಡ್ತೀರಿ. ಸೊ ಇವತ್ತು ಈ ಇಂಡೈರೆಕ್ಟ್ ಟ್ಯಾಕ್ಸ್ ಬ್ರ್ಯಾಕೆಟಿಗೆ ಬಂದಿರುವಂಥ ಡೀಲರ್ಗಳ ಸಂಖ್ಯೆ 2017 ಮತ್ತು ಇವತ್ತು ಕಂಪೇರ್ ಮಾಡಿದ್ರೆ ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ? ಅರೌಂಡ್ 20-26% ಇನ್ಕ್ರೀಸ್ ಆಗಿದೆ. ಯಾಕೆಂದರೆ ಅವೇರ್ನೆಸ್ ಕ್ರಿಯೇಟ್ ಮಾಡಿದಾಗ ಇವತ್ತಿನ ದಿವಸ ಭಾಳಷ್ಟು ಜನ ವಾಲಂಟಿಯರಾಗಿ ನಮ್ಗೆ ಯಾಕೆ ಬೇಕು, ಲೆಟ್ ಅಸ್ ಡೂ ಇಟ್ ಪ್ರಾಪರ್ಲಿ ಅಂತ. ಸೊ ಅದು ಹಾಗಿರೋದ್ರಿಂದನೇ ನೀವು ಇವತ್ತಿನ ದಿವಸ ನೀವು ನೋಡಿದ್ರೆ ವಿ ಸ್ಟ್ಯಾಂಡ್ ಸೆಕೆಂಡ್ ಇನ್ GST. ಯಾಕೆಂದರೆ ಅಕೌಂಟಬಿಲಿಟಿ ಅಂತ ಬಂದಾಗ ಈಗ ಎಲ್ಲರೂ ಸೆಲ್ಫ್ ಡಿಕ್ಲರೇಷನ್ ಬರ್ತಾ ಇದ್ದಾರೆ ಆ್ಯಂಡ್ ಯಾರೂ ಸಹ ರಿಸ್ಕ್ ತೊಗೊಳ್ಲಿಕ್ಕೆ ಇಷ್ಟ ಇಲ್ಲ. ಪ್ಲಸ್ ಒನ್ ಆರ್ ದಿ ಅದರ್ ವೇ ಎಲ್ಲರೂ ಒಂದು ಕಡೆ ಈಗ ಡಿಜಿಟಲ್ ಇಂಡ್ ಆಗಿರೋದು, ಎಲ್ಲ ಡಿಜಿಟಲೈಸ್ ಆಗಿರೋದ್ರಿಂದ ಎಲ್ಲರೂ ಒಂದು ಕಡೆ ಲಿಂಕಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಸೊ ಅದರಿಂದ ವಾಲಂಟ್ರಿಯಾಗಿ ಡಿಕ್ಲರೇಷನ್ ಮಾಡ್ತಾ ಇದ್ದಾರೆ. ಮೋಸ್ಟ್ ಆಫ್ 90-95% ಜನ ಐ ಥಿಂಕ್
ಇನ್ಕಮ್ ಟ್ಯಾಕ್ಸಲ್ಲಿ ಇದರಲ್ಲಿ ಡಿಕ್ಲೇರ್ ಮಾಡ್ಕೊತದೆ. ಯಾರು ಅಂದರೆ ಎಲ್ಲ ಒಂದು ಕಡೆ ವೀಕ್ಷಕರೇ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು, ಜಿ ಎಸ್ ಟಿ ಬ್ರ್ಯಾಕೆಟಿಗೆ ಬಂದಂಥವರು ವಾಲಂಟ್ರಿ ಬೇಸಿಸ್ ತೊಗೋತಿದ್ದಾರೆ ಅಂತನೋ ಅಥವಾ ಥ್ರೆಶೋಲ್ಡ್ ಲಿಮಿಟ್ ಕ್ರಾಸ್ ಆಗಿದೆ ಅಂತನೋ, ಸೊ ಯಾವುದೋ ಒಂದು ಕಾರಣವನ್ನು ಇಟ್ಟುಕೊಂಡು 22%ಗಿಂತಲೂ ಹೆಚ್ಚಾಗಿದೆ 2017ರಿಂದ 2025 ಇವತ್ತಿನವರೆಗೆ ಅಂತ ಬಾಲಕೃಷ್ಣ ಅವರು ಹೇಳ್ತಿದ್ದಾರೆ. ಅಂದರೆ ಒಂದು ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಹಾಗೆ ಪ್ರತಿಯೊಬ್ಬರ ಕಾಂಟ್ರಿಬ್ಯೂಷನ್ ಮುಖ್ಯ ಅನ್ನುವಂಥದ್ದು ಈ ನಿಟ್ಟಿನಲ್ಲಿ ನಾವು ವೆನ್ ಇಟ್ ಕಮ್ಸ್ ಟು ದ ಜಿ ಎಸ್ ಟಿ ಇವತ್ತಿವರೆಗೆ ಹೆಚ್ಚು ಕಡಿಮೆ 55 ಕೌನ್ಸಿಲ್ ಮೀಟಿಂಗ್ಗಳಾಗಿದ್ದಾವೆ, ಬದಲಾವಣೆಗಳಾಗಿದ್ದಾವೆ, ಇನ್ನೂ ನಿರೀಕ್ಷೆಗಳು ಜಾಸ್ತಿ ಇದ್ದಾವೆ. ಆ ನಿರೀಕ್ಷೆಗಳೇನು ಅನ್ನುವಂಥದ್ದನ್ನು ಕೂಡ ನಾನು ಇಬ್ಬರು ಅತಿಥಿಗಳ ಜೊತೆ ಪ್ರಸ್ತಾಪ ಮಾಡ್ತೀನಿ. ಅದಕ್ಕೂ ಮುಂಚೆ ಮತ್ತೊಂದು ರಿಯಾಕ್ಷನ್ ಇದೆ, ಬನ್ನಿ ನೋಡ್ಕೊಂಬೋಣ. ದೇಶದ ದೃಷ್ಟಿಯಿಂದ ಅದರಲ್ಲೂ ಕರ್ನಾಟಕದ ದೃಷ್ಟಿಯಿಂದ ಬಹಳ ನಿರಾಶಾದಾಯಕವಾದಂಥ, ನಾನು ಬಜೆಟ್ ಪೂರ್ವಭಾವಿ ಚರ್ಚೆಯಲ್ಲಿ ನಮ್ಮನ್ನು ಕರೆದಿದ್ರು. ನಾನು ಕೃಷ್ಣ ಬೈರೇಗೌಡರನ್ನು ಕಳಿಸಿಕೊಟ್ಟಿದ್ದೆ. ಈ ಬಜೆಟ್ನಲ್ಲಿ ಅನೇಕ ಬೇಡಿಕೆಗಳನ್ನು ಇಟ್ಟಿದ್ದೆ. ನಮ್ಮ ಬೇಡಿಕೆಗಳಾಗಿದ್ದವೇ ಹೊರತು ಒಂದನ್ನು ಕೂಡ ಈಡೇರಿಸ್ತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಾರಾಸಗಟಾಗಿ ನಿರಾಶಾದಾಯಕ ಬಡ್ಜೆಟ್ ಅಂತ ಹೇಳ್ತಿದ್ದಾರೆ. ನಮ್ಮ ರೆಪ್ರೆಸೆಂಟೇಟಿವ್ ಕೃಷ್ಣ ಬೈರೇಗೌಡರನ್ನು ಕಳಿಸಿದ್ವಿ ಆದರೆ ನಮ್ಮ ಆಶಯಗಳು ಇನ್ನೂ ಆಶಯಗಳಾಗೇ ಇದ್ದಾವೆ ಎನ್ನುವಂಥದ್ದು ಅವರ ರಿಯಾಕ್ಷನಲ್ಲಿ ಹೇಳಿದ್ದಾರೆ. ಬನ್ನಿ ಹಾಗಾದರೆ ಬಾಲಕೃಷ್ಣ ಅವರು FKCCA ಮೂಲಕ ಅವ್ರು ಏನು ರೆಪ್ರೆಸೆಂಟ್ ಮಾಡಿದರು, ಆ ಸರ್ಕಾರದ ಮೂಲಕ ಏನನ್ನು ಇದನ್ನು ಕಳಿಸಿದ್ರು, ಮೆಮೊರಾಂಡಮನ್ನು ಕಳಿಸಿದ್ರು, ಅವ್ರನ್ನೇ ಕೇಳೋಣ. ಹೇಳಿ ಸರ್, ಓವರಾಲ್ ಏನು ಹೇಳ್ತೀರಿ, ನಿಮ್ಮ ನಿರೀಕ್ಷೆಗಳೇನಿದೆ? ನಾವು ನಿರೀಕ್ಷೆಗಳು ಏನು ಹೇಳಿದ್ವಿ ಅಂದರೆ MSME ಅಂತ ಏನು ಸೆಕ್ಟರ್ ಇದೆ ಅದನ್ನು ಸಪ್ರೇಟ್ ಮಾಡಿ ಅಂತ ಕೇಳಿದೆ. ಅಂದರೆ ಮೈಕ್ರೋ ಸ್ಮಾಲ್ ಪಾಲಿಸಿ ಒಂದು ಮಾಡಿ, ಮೀಡಿಯಮ್ ಆ್ಯಂಡ್ ಲಾರ್ಜ್ ಒಂದು ಪಾಲಿಸಿ ಮಾಡಿ. ಯಾಕೆಂದರೆ ಹಿಂದೆ ಮೀಡಿಯಮ್ ಸೆಕ್ಟರ್ಗೆ ಇನ್ವೆಸ್ಟ್ಮೆಂಟ್ ಆಗಲಿ ಅಥವಾ ಟರ್ನ್ ಓವರ್ ಆಗಿರಲಿ ಕಡಿಮೆ ಇತ್ತು. ಇವಾಗ ವರ್ಷ ಹೆಚ್ಚು ಮಾಡ್ತಾ ಇರೋದ್ರಿಂದ ಈಗ ಮೀಡಿಯಮ್ ಅಂತ ಬಂದರೂ ಕೂಡ ಅವರು ಹೆಚ್ಚು ಟರ್ನ್ ಓವರ್ 500 ಕೋಟಿ ಟರ್ನ್ ಓವರ್ ಆದರೂ ಕೂಡ ದೇ ಕಮ್ ಅಂಡರ್ ಮೀಡಿಯಮ್ ಅಂತ. ಸೊ ಅದಕ್ಕೋಸ್ಕರ ಅದೇನಾಗುತ್ತೆ, ಅವನು ಸಹ ಇದು MSME ಸೆಕ್ಟರ್ ಸೇರ್ಕೊಂಬಿಟ್ಟ ಅಂದರೆ ಈ ಲಾರ್ಜ್ ಇಂಡಸ್ಟ್ರೀಸಲ್ಲಿ 20% MSMEಗೆ ಏನು ರಿಸರ್ವೇಷನ್ ಇದೆ, ಈ ವೆಂಡರ್ಸ್ ಡೆವಲಪ್ಮೆಂಟ್ ಅಥವಾ ವೆಂಡರ್ಸ್ ತೊಗೊಬೇಕು ಅಂತ ಏನು ರಿಸರ್ವೇಷನ್ ಮಾಡಿದೆ ಅದು ಬಹುಶಃ ಆ ಮೀಡಿಯಮ್ ಸೆಕ್ಟರು ತೊಗೊಂಡು ಹೋಗ್ತಾರೆ. ಸೊ ಅದರಿಂದ ಅದನ್ನು ಸಪ್ರೇಟ್ ಮಾಡಿ ಮೈಕ್ರೋ ಸ್ಮಾಲ್ಗೆ ಒಂದು ಹೊಸ ಪಾಲಿಸಿ, ಮೀಡಿಯಮ್ ಆ್ಯಂಡ್ ಲಾರ್ಜ್ ಒಂದು ಪಾಲಿಸಿ, ಪ್ಲಸ್ ಈ ಪಾಲಿಸಿ ಹೇಗಿರಬೇಕು ಅಂದರೆ ಆಲ್ ಓವರ್ ಇಂಡಿಯಾ ಒಂದೇ ಇರಬೇಕು. ಈಗ ಏನಾಗ್ತಾ ಇದೆ ಅಂದರೆ ಕೆಲವಾರು ರಾಜ್ಯ ಸರ್ಕಾರಗಳಲ್ಲಿ ಲೇಬರ್ ಆ್ಯಕ್ಟ್ ಇವರೇ ನೋಡ್ತಾ ಇದ್ದಾರೆ. ಈಗ ನಾವು ಏನು ಮ್ಯಾನುಫ್ಯಾಕ್ಚರಿಂಗ್ ಏನು ಮಾಡ್ತಾ ಇದ್ದೀವಿ, ಮುಂಚೆ ಆಗಿದ್ದರೆ ನಾವು ಏನು ಬೆಂಗಳೂರಲ್ಲಿ ಮಾಡಿದ್ರೆ ಬೆಂಗಳೂರಿಗೆ ಓಡ್ತಾ ಇತ್ತು, ಕರ್ನಾಟಕದಲ್ಲಿ ಆ ಊರಿಗೆ ಹೇಗೆ ಹೋಗ್ತಾ ಇತ್ತು. ಈಗ ವಿ ಆರ್ ಕಾಂಪೀಟಿಂಗ್ ವಿತ್ ದ ಗ್ಲೋಬಲ್ ಮಾರ್ಕೆಟ್. ನಾನು ಇವತ್ತು ಮಾಡ್ತಾ ಇರೋದು ಬೆಂಗಳೂರಲ್ಲಿ ಮಾಡೋದು ಬಹುಶಃ ಡೆಲ್ಲಿಗೂ ಹೋಗ್ಬೋದು ಅಥವಾ ಹೊರ ದೇಶಕ್ಕೂ ಹೋಗ್ಬೋದು. ಈ ಥರ ಇರಬೇಕಾಗಿದ್ದರೆ ವಿ ಶುಡ್ ಬಿ ವೆರಿ ಕಾಂಪಿಟೇಟಿವ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್. ಸೊ ಅವಾಗ ಏನಾಗುತ್ತೆ, ನಮ್ಮಲ್ಲಿ ಈ ಉದಾಹರಣೆ ನೀವು ಕರ್ನಾಟಕದಲ್ಲಿ ತೊಗೊಂಡ್ರೆ ವಿ ಸ್ಟ್ಯಾಂಡ್ ವಿತ್ ದ ಟಾಪ್ ಇನ್ ದ ಮಿನಿಮಮ್ ವೇಜಸ್. ನಾವು ಇವತ್ತು 15,800 ರೂಪಾಯಿ ಇದ್ದೀವಿ ನಾವು ಮಿನಿಮಮ್ ವೇಜಸ್. ಬೇರೆ ನಮ್ಮಲ್ಲಿ ಆಜುಬಾಜುಲಿರುವಂತಹ ರಾಜ್ಯಗಳಲ್ಲಿ 11,100 ರೂಪಾಯಿಂದ 11,600 ರೂಪಾಯಿ. ಈ ಥರ ಇರಬೇಕಾಗಿದ್ದರೆ ಈಗ ನಮ್ಮಲ್ಲಿ ಆಗಲೇ ಸರ್ಕಾರ ಇನ್ನೂ ಹೆಚ್ಚು ಮಾಡಬೇಕು ಅಂತಿದ್ದಾರೆ. ಸೊ ಇಂಡಿಪೆಂಡೆಂಟ್ ಸರ್ಕಾರದಲ್ಲಿ, ಇಂಡಿಪೆಂಡೆಂಟ್ ರಾಜ್ಯದಲ್ಲಿ ಮಾಡಿದಾಗ ಏನಾಗುತ್ತೆ, ಈ ಮ್ಯಾನುಫ್ಯಾಕ್ಚರಿಂಗಲ್ಲಿ ನಮ್ಮ ಕಾಸ್ಟ್ ಜಾಸ್ತಿ ಆಗುತ್ತೆ. ಈ ಕಾಸ್ಟ್ ಜಾಸ್ತಿ ಆದಾಗ ನಮಗೇನಾಗುತ್ತೆ, ನಾವು ಕಾಂಪಿಟೇಟಿವ್ ಏನಫ್ ಇಲ್ಲದೆ ಇದ್ದರೆ ನಮ್ಗೆ ಆರ್ಡರ್ಗಳು ಸಿಗೋಲ್ಲ. ಅವಾಗ ಏನಾಗುತ್ತೆ, ನಮ್ಮ ಮುಚ್ಚುವಂಥ ಸ್ಥಿತಿ ಬಂದ್ಬಿಡುತ್ತೆ. ಸೊ ಆದ್ದರಿಂದ ಸೆಂಟ್ರಲ್ ಗೌರ್ಮೆಂಟಲ್ಲಿ ಲೇಬರ್ ಇರ್ಬೋದು ಅಥವಾ ಲೈಸೆನ್ಸ್ ಫೀಸ್ ಇರ್ಬೋದು. ಈ ಒಂದೊಂದು ರಾಜ್ಯ ಸರ್ಕಾರಲ್ಲಿ ಒಂದೊಂದು ಥರ ಫೀಸ್ ಮಾಡಿದ್ದಾರೆ. ಪೊಲ್ಯೂಷನಲ್ಲಿ ಒಂದರ ಇನ್ವೆಸ್ಟ್ಮೆಂಟ್ಸ್ ಇದ್ರ ಮೇಲೆ ಫೀಸ್ ತೊಗೊತಾ ಇದ್ದಾರೆ. ಇನ್ಸ್ಪೆಕ್ಟರ್ ಫ್ಯಾಕ್ಟ್ರೀಸ್ ಇರ್ಬೋದು, ಆ ಥರ ನಾನಾ ಇಲಾಖೆಗಳಿಗೆ ನಾವು ಫೀಸ್ ಕಟ್ತೀವಿ. ಸೊ ಇಟ್ ಶುಡ್ ಬಿ ಎ ಕಾಮನ್ ಅಟ್ ಒನ್ ಟೈಮ್. ಅಂದರೆ ಎಲ್ಲ ಡಿಪಾರ್ಟ್ಮೆಂಟ್ಸ್ಗಳಿಗೂ ಸಹ ಒಂದು ಫೀಸ್ ಅಂತ ಮಾಡಬೇಕು. ಅಂದರೆ 10 ಡಿಪಾರ್ಟ್ಮೆಂಟ್ ಇದ್ದರೂ ಕೂಡ 10,000ನೋ 50,000ನೋ ಒಂದು ಫೀಸ್ ಮಾಡಿಬಿಡಲಿ. ಸೊ ನಮಗೆ ಪೇಮೆಂಟ್ ಮಾಡೋಕ್ಕೂ ಈಸಿ, ಪ್ಲಸ್ ಕಾಂಪ್ಲಿಯನ್ಸಸ್ ಅದನ್ನು ಮಾಡಲಿಕ್ಕೆ ಈಸಿ ಆಗುತ್ತೆ. ಇದನ್ನು ನಾವು ಅವ್ರಿಗೆ ಕೇಳಿದ್ವಿ. ಅಂದರೆ ಒನ್ ಟೈಮ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸಲ್ಲಿ ಈ ಥರ ಮಾಡಿ. ಆಲ್ ಓವರ್ ಇಂಡಿಯಾ ದ ಪಾಲಿಸಿ ಶುಡ್ ಬಿ ಸೇಮ್. ಹಾಗೆ ಪ್ರತಿ ಮನುಷ್ಯನ ನಿರೀಕ್ಷೆಗಳು ಇನ್ನೂ ಒಂದಿತ್ತು. ಇನ್ಕಮ್ ಟ್ಯಾಕ್ಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ವೆನ್ ಇಟ್ ಕಮ್ಸ್ ಟು ದಿ ಪ್ರಾಡಕ್ಟ್ಸ್, ಯಾವುದೋ ಒಂದು ಕಮಾಡಿಟಿ ಅಂತ ಬಂದಾಗ ಓಕೆ ಒನ್ ನೇಷನ್ ಅಂತ ಒನ್ ಟ್ಯಾಕ್ಸ್ ಅಂತ ಹೇಳಿದ್ರು. ಆದರೆ ಒನ್ ನೇಷನ್ ಇದೆ, ಡಿಫ್ರೆಂಟ್ ರೇಟ್ ಆಫ್ ಟ್ಯಾಕ್ಸಸ್ ಇದೆ. ಸೊ ವೈ ಕಾಂಟ್ ದೇ ಮೇಕ್ ಇಟ್ ಒನ್ ರೇಟ್ ಆಫ್ ಟ್ಯಾಕ್ಸ್ ಅನ್ನುವಂಥದ್ದು 2017ರಿಂದ ನಿರಂತರವಾಗಿ ಚರ್ಚೆಯಲ್ಲಿದೆ. ಸೊ ಆದರೆ ತುಂಬ ಜನ ಶ್ರೀಸಾಮಾನ್ಯ ಎಕ್ಸ್ಪೆಕ್ಟ್ ಮಾಡಿದಂಥದ್ದು ಕೆಲವು ಇಂಪಾರ್ಟೆಂಟ್ ಪ್ರಾಡಕ್ಟ್ಸ್ ಏನಿದೆ, ಕಮಾಡಿಟೀಸ್ ಏನಿದೆ, ಅದಕ್ಕೆ ರೇಟ್ ಕಡಿಮೆ ಆಗುತ್ತಾ,
ನ್ಯಾಚುರಲಿ ಅವರು ಜಿ ಎಸ್ ಟಿ ಕೌನ್ಸಿಲ್ ಮೀಟಿಂಗಿಂತಲೂ ಹೆಚ್ಚಾಗಿ ಬಡ್ಜೆಟ್ನ ನಿರೀಕ್ಷೆ ಮಾಡೋದು ಸಹಜ. ಸೊ ಈ ನಿಟ್ಟಿನಲ್ಲಿ ಈ ಜಿ ಎಸ್ ಟಿ ಅಂತ ಬಂದಾಗ ಏನಾದರೂ ಪ್ರಸ್ತಾವನೆ ಆಗಿದೆಯಾ ಅಥವಾ ಕಳೆದ ಜಿ ಎಸ್ ಟಿ ಕೌನ್ಸಿಲ್ ಮೀಟಿಂಗಲ್ಲಿ ಏನಾದರೂ ಅನುಕೂಲ ಆಗಿದೆಯಾ? ಇಲ್ಲ, ಈಗ ಜಿ ಎಸ್ ಟಿ ಇದರಲ್ಲಿ ನಾವು ರೆಗ್ಯುಲರಾಗಿ ನಮ್ಮಲ್ಲಿ ಜಿ ಎಸ್ ಟಿ ಕೌನ್ಸಿಲ್ ನಡೀತಾ ಇರುತ್ತೆ. ಈ ವರ್ಷವೂ ಸಹ ನಾವು ಕೇಳಿದ್ವಿ, ಅಂದರೆ ಕೆಲವಾರು ಅಂದರೆ ಕಾಮನ್ ಮ್ಯಾನ್ ಯೂಸಿಂಗ್ ಇರುವಂಥ ಪ್ರಾಡಕ್ಟ್, ಇಟ್ ಮೇ ಬಿ ಗಾರ್ಮೆಂಟ್ಸ್, ₹1,000 ಒಳಗಡೆ ಇರುವಂಥದ್ದನ್ನ 100% ಮಾಡಿರೋದನ್ನ 5% ತೊಗೊಂಬನ್ನಿ, ಫುಟ್ವೇರ್ 100% ಇರೋದನ್ನ 5% ತೊಗೊಂಬನ್ನಿ, ಮತ್ತು ಫುಡ್ ಐಟಮ್ಸ್ ಅವೆಲ್ಲ ಕಾಮನ್ ಮ್ಯಾನ್ ಯೂಸ್ ಮಾಡೋವಂಥವನ್ನ ರಿಡಕ್ಷನ್ ಮಾಡಿದರೆ ಅನುಕೂಲ ಆಗುತ್ತೆ ಅಂತ ಕೇಳಿದ್ವಿ. ಬಟ್ ಒಂದು ಏನಾಗಿದೆ ಈಗ ಅಂದರೆ ಸರ್ಕಾರದಲ್ಲಿ ಅವ್ರದ್ದೇ ಆದಂಥದ್ದು ರೀಫಂಡ್ ಜಾಸ್ತಿ ಬರ್ತಾ ಇದೆ. ಸೊ ಇದರಿಂದ ಅದು ಮಾಡಲಿಕ್ಕಾಗಲ್ಲ, ಬಿಕಾಸ್ ಅವ್ನು ಇನ್ಪುಟ್ ಇದರಲ್ಲಿ 18% ತೊಗೊಂಡಿರ್ತಾನೆ, 5% ಕೊಟ್ಟರೆ ಸರ್ಕಾರ ವಾಪಸ್ 13% ಕೊಡಬೇಕಾಗುತ್ತೆ ಅಂದ್ಬಿಟ್ಟು ಅದನ್ನು 12%ಗೆ ತಂದಿಟ್ಟಿದ್ದಾರೆ. ಸೊ ಹೀಗಾಗಿರೋದ್ರಿಂದ ಜಿ ಎಸ್ ಟಿ ಸದ್ಯಕ್ಕೇನು ಚೇಂಜಸ್ ಇಲ್ಲ, ಬಹುಶಃ ಮುಂದೆ ಮಾಡ್ಬೋದು ಅಂತ ಅನಿಸೋದು. ಯಾಕೆಂದರೆ ಎರಡೇ ಸ್ಲ್ಯಾಬ್ ಮಾಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಅದು ಯೂನಿಫಾರ್ಮಿಟಿ ಇರಲಿ, ಇಡೀ ದೇಶದಲ್ಲಿ ಅದು ಚರ್ಚೆ ಆಗ್ತದೆ. ಹೇಳಿ, ಜಿ ಎಸ್ ಟಿನಲ್ಲಿ ನಾವು ಮತ್ತೆ ಹಲವಾರು ಬೇಡಿಕೆಗಳನ್ನು ಇಟ್ಟಿದ್ವಿ. ಈ ಸ್ಲ್ಯಾಬ್ಸನ್ನು ಕಡಿಮೆ ಮಾಡಬೇಕು, ಮತ್ತು ಜಿ ಎಸ್ ಟಿಯನ್ನು ಒಂದೇ ಪ್ರಾಡಕ್ಟ್ಸ್ಗೆ ನಾವು ಒಂದು 5%, ಇನ್ನೊಂದು 18% ಆ ಥರ ವೇರಿಯೇಷನ್ಸ್ ಇರುವಂಥದ್ದು ಮಾಡಬೇಕು. ಲೇಬರ್ ವರ್ಕ್ಗೆ ಪರ್ಸೆಂಟೇಜ್ ಹಾಕಿರೋ ಟ್ಯಾಕ್ಸಸ್ ಕಡಿಮೆ ಮಾಡಬೇಕು ಅಂತ ಕೂಡ ನಾವು ಡಿಮಾಂಡ್ ಇಟ್ಟಿದ್ವಿ. ಮತ್ತು ಜಿ ಎಸ್ ಟಿ ಕೌನ್ಸಿಲ್ ಏನಿದೆ, ಜಿ ಎಸ್ ಟಿ ಕೌನ್ಸಿಲ್ ಇವಾಗ ಏನಿದೆ, ಗೌರ್ಮೆಂಟ್ ಆಫೀಷಿಯಲ್ ರೆಪ್ರೆಸೆಂಟೇಟಿವ್ಸ್ ಮತ್ತು ಅಧಿಕಾರಿ ವರ್ಗದವರು ಇರ್ತಾರೆ. ಆದರೆ ಎಂಡ್ ಯೂಸರ್ಸು, ಬಿಸ್ನೆಸ್ ಬಾಡೀಸ್ಗೆ ಅದರ ರೆಪ್ರೆಸೆಂಟೇಷನ್ಸ್ ಕೊಟ್ಟರೆ ತಮ್ಮ ಪ್ರಾಬ್ಲಮ್, ಜಿ ಎಸ್ ಟಿ ಬಗ್ಗೆ ಪ್ರಾಬ್ಲಮ್ಸ್ ಏನಿದೆ ಮೋಸ್ಟ್ ಇಫೆಕ್ಟಿವ್ ಗ್ರೌಂಡ್ ರಿಯಾಲಿಟಿನ ಕೌನ್ಸಿಲಲ್ಲಿ ಇಟ್ಬಿಟ್ಟು ನಾವು ರಿಯಲಿಸ್ಟಿಕ್ ಆಗಿ ನಿವಾರಿಸ್ಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ ಅಂತ ಒಂದು ಬೇಡಿಕೆ ಇಟ್ಟಿದ್ವಿ. ಅದು ಆಗಿಲ್ಲ. ವೆರಿ ಮಚ್ ಎಸೆನ್ಷಿಯಲ್ ಅಂತ ಹೇಳ್ತಾರೆ ವೀಕ್ಷಕರೇ. ಈಗ ಫಾರ್ ಎಕ್ಸಾಂಪಲ್ ನಾವು ಈಗ ಮೊಬೈಲನ್ನು ತೊಗೊಂಡ್ರೆ ಮೊಬೈಲಿಗೆ ಚಾರ್ಜರು, ಮೊಬೈಲ್ಗೆ ಇಯರ್ಫೋನು, ಈ ಥರ ಒಂದೊಂದು ಪ್ರಾಡಕ್ಟ್ ತೊಗೊಂಡ್ರೆ ದೇರ್ ಇಸ್ ಅ ಡಿಫ್ರೆಂಟ್ ರೇಟ್ ಆಫ್ ಟ್ಯಾಕ್ಸಸ್. ಅದನ್ನು ಯೂನಿಫಾರ್ಮಿಟಿ ಮಾಡಬೇಕು ಅನ್ನುವಂಥದ್ದು. ಅದು ಓವರಾಲ್ ಬೇರೆ ಬೇರೆ ರೇಟ್ ಆಫ್ ಟ್ಯಾಕ್ಸಸ್ ಏನಿದೆ, ಕಾರ್ ತೊಗೊಂಡ್ರೆ 28%, ಸಿಮೆಂಟ್ ತೊಗೊಂಡ್ರೆ 18%, ಸ್ಟೀಲ್ ತೊಗೊಂಡ್ರೆ 20%, ಈ ಥರ ಬೇರೆ ಬೇರೆ ಪ್ರಾಡಕ್ಟ್ಗೆ ಬೇರೆ ಬೇರೆ ಕಮಾಡಿಟೀಸ್ ಇದೆ, ಅಂದರೆ ರೇಟ್ ಆಫ್ ಟ್ಯಾಕ್ಸ್ ಇದೆ. ಅದನ್ನು ಯೂನಿಫಾರ್ಮಿಟಿ ಮಾಡಿ ಅಂತ 2017ರಿಂದ ಚರ್ಚೆ ಆಗ್ತಾನೇ ಇದೆ. ಆದರೆ ಇದುವರೆಗೂ ಆ ರೀತಿಯ ದೊಡ್ಡ ದೊಡ್ಡ ಬದಲಾವಣೆಗಳೇನಾಗಿಲ್ಲ. ಸಣ್ಣ ಸಣ್ಣ ಬದಲಾವಣೆಗಳು ಖಂಡಿತ ಪ್ರತಿ ಜಿ ಎಸ್ ಟಿ ಕೌನ್ಸಿಲ್ ಮೀಟಿಂಗಲ್ಲೂ ಆಗ್ತಾ ಇದೆ ಅನ್ನುವಂಥದ್ದು ಸರ್. ಹಾಗೆ ಇದರ ಜೊತೆಗೆ ಸೊ ಓವರಾಲ್ ಇವತ್ತು ಭಾರತದಲ್ಲಿ ಒಂದು 10-15 ವರ್ಷಕ್ಕೆ ಮೊದಲು ಕಂಪೇರ್ ಮಾಡಿದ್ರೆ ಒಬ್ಬ ಬಿಸ್ನೆಸ್ಮನ್ನು ನಿಜವಾಗಲೂ ಬಿಸ್ನೆಸ್ಸನ್ನು ಚೆನ್ನಾಗಿ ಮಾಡ್ಬೋದಾ? ಸೊ ಏನು? ಎಸ್, ಅಬ್ಸಲ್ಯೂಟ್ಲಿ ಮಾಡ್ಬೋದು. ಹಿಂದಿನ ದಿವಸ ನಮಗೆ ಟೆಕ್ನಾಲಜಿ ಇರಲಿಲ್ಲ, ನಾಲೆಜ್ ಇರಲಿಲ್ಲ, ಪ್ಲಸ್ ಎಜುಕೇಷನ್ ಇರಲಿಲ್ಲ. ಅಂದರೆ ಯಾವ ಥರ ಬಿಸ್ನೆಸ್ ಮಾಡಬೇಕು ಅನ್ನೋದಕ್ಕೆ ನಮಗೆ ಸಪೋರ್ಟಿವ್ ಆಗಿ ಯಾವುದಿರಲಿಲ್ಲ. ಇವತ್ತಿನ ದಿವಸ ತಮಗೆ ಬ್ಯಾಂಕಿಗೆ ಹೋದರೆ ಅವರು ಲೋನ್ ಹೆಂಗೆ ಕೊಡಬೇಕು ಅನ್ನೋದು ಅವರೇ ಹೇಳ್ಕೊಡ್ತಾರೆ, ಪ್ರಾಜೆಕ್ಟ್ ರಿಪೋರ್ಟಿಂಗ್ ಮಾಡಬೇಕು ಅನ್ನೋದು ಅವರೇ ಹೇಳ್ಕೊಡ್ತಾರೆ. ದೇರ್ ಆರ್ ಲಾಟ್ ಆಫ್ ಅಸೋಸಿಯೇಷನ್ ನಮ್ಮ ಥರದವರು. ಸೊ ಈ ಥರ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಗೆ ಅನುಕೂಲ ಆಗುವಂಥದ್ದು ಎಲ್ಲ ಕಡೆಯೂ ಇರೋದ್ರಿಂದ ಖಂಡಿತ. ಪ್ಲಸ್ ಗ್ರೋತ್ ಬಿಸ್ನೆಸ್ಗೆ ಇವತ್ತು ವಿಂಡೋಸ್ ಆರ್ ಪ್ರೆಟಿ ಬಿಗ್. ನಾವು ಮುಂಚೆ ಇದ್ಬೇಕಾಗಿದ್ರೆ ನೀವು 25 ವರ್ಷದ ಹಿಂದೆ ತೊಗೊಂಡಂದರೆ ಬಿಸ್ನೆಸ್ ಬರೀ ಬೆಂಗಳೂರು ಮಾತ್ರ ನೋಡ್ತಾ ಇದ್ವಿ. ಇವತ್ತಿನ ದಿವಸ ನೀವು ನೋಡಿದ್ರೆ ಬಿಸ್ನೆಸ್ ಇಲ್ಲ, ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಕೊಡ್ಬೋದು. ಲಾಜಿಸ್ಟಿಕ್ಕು ಅಷ್ಟೇ, ನಾವು ಇಲ್ಲಿಂದ ಅಲ್ಲಿ ಹೆಂಗಪ್ಪ ಕಳಿಸೋದು ಅಂತ ಯೋಚನೆ ಮಾಡ್ತಾಯಿದ್ವಿ. ಇವತ್ತಿನ ಲಾಜಿಸ್ಟಿಕ್ ನೋಡೋದಂದರೆ ನೀವು ಎಲ್ಲಿ ಬೇಕಾದ್ರೂ ಕಳಿಸ್ಬೋದು, 24 ಅವರ್ಸ್ಗೆ ಎಲ್ಲಿ ಬೇಕಾದ್ರೂ ಡೆಲಿವರಿ ಆಗುತ್ತೆ. ಸೊ ಈ ಥರ ಇರಬೇಕಾಗಿದ್ರೆ ಇವತ್ತಿನ ದಿವಸ ಐ ಥಿಂಕ್ ಇಟ್ಸ್ ಎ ಗ್ರೋತ್ ಇನ್ ಬಿಸ್ನೆಸ್. ಯಾರಾದರೂ ಬಿಸ್ನೆಸ್ ಬಂದರೂ ಕೂಡ ದೇ ಕ್ಯಾನ್ ಗ್ರೋ. ಹಾಗೆ ವೀಕ್ಷಕರೇ, ಪ್ರತಿ ಸರ್ಕಾರಗಳ ಒಂದು ಪ್ರಯತ್ನ ಏನಿರುತ್ತೆ ಅಂದರೆ ಸರ್ಕಾರದ ಯೋಜನೆಗಳು ಒಬ್ಬ ಎಂಡ್ ಯೂಸರ್ಗೂ ಅಥವಾ ಒಂದು ನೂಕ್ ಆ್ಯಂಡ್ ಕಾರ್ನರ್ ಆಫ್ ದಿ ನೇಷನ್ ಅಂತ ಏನು ಕರಿತೀವಿ ಅಲ್ಲಿರ್ತಕ್ಕಂಥವ್ರಿಗೆ ರೀಚ್ ಆಗಬೇಕು ಆ ಯೋಜನೆ. ಆವಾಗ ಮಾತ್ರ ಅದು ಸಾಫಲ್ಯವನ್ನು ಕಾಣುತ್ತೆ ಅನ್ನುವಂಥದ್ದು ಪ್ರತಿ ಸರ್ಕಾರದ ಧ್ಯೇಯ ಇರುತ್ತೆ. ಆದರೆ ಈಗ ಮುದ್ರಾ ಅಂತ ಯೋಜನೆ ಬಂದಾಗ, ಬಿಸ್ನೆಸ್ಮನ್ಗೆ ಲೋನ್ ಕೊಡಬೇಕು ಅಂತ ಬಂದಾಗ ಅದಕ್ಕೆ ಸಾಕಷ್ಟು ಬ್ಯಾಂಕ್ಗಳು ಸಪೋರ್ಟ್ ಮಾಡಿಲ್ವೋ ಅಥವಾ ಬ್ಯಾಂಕ್ನವ್ರು ಅವೇರ್ನೆಸ್ ಕೊಟ್ಟಿಲ್ವೋ. ಆದರೆ ವೆನ್ ಇಟ್ ಕಮ್ಸ್ ಟು ದ ಡೀಲರ್ ಅಂತ ಬಂದಾಗ ತುಂಬ ಜನ ತೊಂದರೆಯನ್ನು ಅನುಭವಿಸಿದ್ರು. ಅದಾದ ಮೇಲೆ ತುಂಬ ಜನಕ್ಕೆ ಲೋನು ಕೂಡ ಸಿಕ್ತು. ಆದರೆ ಇವತ್ತಿನ ಮುದ್ರಾ ಅಂತ ಲೋನ್ ಪರಿಸ್ಥಿತಿ ಇವತ್ತಿನ ಮಟ್ಟಿಗೆ ಎಷ್ಟು ಮಟ್ಟಿಗೆ ಸಕ್ಸಸ್ಫುಲ್ ಆಗಿದೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಸ್ಕೀಮ್ಸು ಈ ಸಣ್ಣ ಕೈಗಾರಿಕೆಗಳು ಅಥವಾ ಸಣ್ಣ ಸಣ್ಣ ಬಿಸ್ನೆಸ್ಮನ್ಗಳಿಗೆ ಆಗ್ತಿದೆ ಅಂತ ರಾಜಗೋಪಾಲ್ ಅವ್ರನ್ನ ಕೇಳೋಣ. ಸರ್, ಈ ಸ್ಕೀಮ್ಸ್ ಏನಿದೆ ತಾವು ಹೇಳಿದಾಗೆ ನೀವು 100% ಕಂಪ್ಲೀಟಾಗಿ ನಾವು ಎಂಡ್ ಯೂಸರ್ಸ್ಗೆ ರೀಚ್ ಆಗಿದೆ ಅಂತ ನಾನು ಹೇಳಲ್ಲ. ಅದು ನಿರಂತರವಾಗಿ ದೆರ್ ಇಸ್ ಎನ್ ಇಂಪ್ರೂವ್ಮೆಂಟ್. ಇವಾಗ CGT MSE ಆಗಲಿ ಕೆಲವು ವರ್ಷಗಳಿಂದ CGT 2 ಕೋಟಿ ತನಕ ಇತ್ತು. ಆಮೇಲೆ ಬ್ಯಾಂಕ್ಗಳು ವರ್ ವೆರಿ ರಿಲಕ್ಟೆಂಟ್. ಅದು ಇವಾಗ CGT MSE ಸ್ಕೀಮಲ್ಲಿ ಏನಿದೆ 75% ಇಸ್ ಗ್ಯಾರಂಟೆಡ್ ಬೈ ದಿ ಸೆಂಟ್ರಲ್ ಗೌರ್ಮೆಂಟ್. ಈಗ ನಾವು ನಿರಂತರ 25% ಹ್ಯಾಸ್ ಟು ಬಿ ಬೋರ್ನ್ ಬೈ ದಿ ಬ್ಯಾಂಕ್ ಇನ್ ಕೇಸ್ ಆಫ್ ದೆರ್ ಇಸ್ ಅ ಲಾಸ್ ಟು ದಿ ಬ್ಯಾಂಕ್ ಇಸ್ ನಾಟ್ ಪೇಯ್ಡ್ ಅಂತೇಳಿ.
ಅದನ್ನು ನಾವು ಅದು ಹೆಚ್ಚು ಮಾಡಿ ಸೊ ಬ್ಯಾಂಕರ್ಸನ್ನ ಬರ್ಡ ಪ್ರಾಬ್ಲಮೆಟಿಕ್ ಡಿಫ್ರೆನ್ಸ್ ಏನಿರುತ್ತೆ ಅದು ಕಡಿಮೆ ಆಗಲಿ ಅಂತ ಹೇಳ್ಬಿಟ್ಟು ಅದನ್ನೊಂದು ಬೇಡಿಕೆ ಇಟ್ಟಿದೆ. ಮತ್ತು CGT MSE ಬಗ್ಗೆ ಕೂಡ ನಾವು ನಿರಂತರವಾಗಿ ಎಂಡ್ ಯೂಸರ್ಸ್ಗೆ ನಾವು ಮನದಟ್ಟು ಮಾಡ್ತಾ ಇರೋದ್ರಿಂದ ಉಪಯೋಗ ಮಾಡ್ಕೊಳ್ಳೋ ಜನಗಳು ಜಾಸ್ತಿ ಆಗಿದ್ದಾರೆ. ಮತ್ತೊಂದು ನಾವು ಬ್ಯಾಂಕ್ಗಳಿಗೆ ನಾವು ಯಾವಾಗೂ ಡಿಮ್ಯಾಂಡ್ ಮಾಡ್ತಾ ಇರೋದೇನೆಂದರೆ ನಮ್ಗೆ ಏನು ಪ್ರಾಡಕ್ಟ್ಸ್ಗಳೇನಿದೆ ಕೈಗಾರಿಕೆಗಳು ಕೊಡಬೇಕಾದ ಸಾಲದ ಸ್ಕೀಮ್ಗಳೇನಿದೆ ಅವು ನೀವು ಬ್ಯಾಂಕಲ್ಲಿ ಡಿಸ್ಪ್ಲೇ ಮಾಡಿ. ನೀವು ಯಾವುದೇ ಬ್ಯಾಂಕಲ್ಲಿ ನೋಡಲಿ ಬ್ಯಾಂಕ್ ಗೋಲ್ಡ್ ಲೋನು, ವೆಹಿಕಲ್ಸ್ ಲೋನು, ಹೌಸಿಂಗ್ ಲೋನ್ ಇದೇ ಇರ್ತದೆ ಹೊರತು ನಾವು ಕೈಗಾರಿಕೆಗೆ ಸಂಬಂಧಪಟ್ಟ ಯಾವುದೇ ಸ್ಕೀಮ್ಸನ್ನು ಅವರು ಡಿಸ್ಪ್ಲೇ ಮಾಡೋದಿಲ್ಲ. ಡಿಸ್ಪ್ಲೇ ಮಾಡಲ್ಲ, ಎನ್ಕ್ವೈರಿ ಮಾಡಿದ್ರೆ ಸರಿಯಾದ ಸಮರ್ಪಕ ಉತ್ತರ ಇರೋದಿಲ್ಲ. ಹಾಗಾಗಿ ನಾವು ನಮ್ಮ ವಿತ್ತೀಯ ಮಂತ್ರಿಗಳಿಗೂ ನಾವು ಅದು ಬೇಡಿಕೆ ಇಟ್ಟಿದ್ವಿ. ಎಲ್ಲ ಬ್ಯಾಂಕ್ಗಳು ಕಂಪಲ್ಸರಿಯಾಗಿ ಅವ್ರು ಏನು ಸ್ಕೀಮ್ಸ್ ಇದೆ ಅದನ್ನು ಅವರು ಡಿಸ್ಪ್ಲೇ ಮಾಡಬೇಕು. ಮತ್ತು ಪ್ರಿಯಾರಿಟಿ ಸೆಕ್ಟರ್ ಆಗಿರೋದ್ರಿಂದ ನಮ್ಮ ಕೈಗಾರಿಕೆಗಳಿಗೆ ಅದರಲ್ಲಿ ಸರ್ವಿಸ್ ಸೆಕ್ಟರ್ ಇನ್ಕ್ಲೂಡ್, MSME ಅಂತ ಸರ್ವಿಸ್ ಸೆಕ್ಟರ್ ಇನ್ಕ್ಲೂಡ್ ಆಗಿರ್ತದೆ. ಪರ್ಸೆಂಟೇಜ್ ಆಫ್ ದಿ ಮೆಜಾರಿಟಿ ಪರ್ಸೆಂಟೇಜ್ ವಿಲ್ ಬಿ ಗಿವನ್ ಟು ಸರ್ವಿಸ್ ಸೆಕ್ಟರ್. ಇಟ್ಸ್ ಎ ಲಾರ್ಜ್ ಸೆಕ್ಟರ್. ನೀವು ಇಂಡಸ್ಟ್ರಿ ಸೆಕ್ಟರ್ಗೆ ಇದುವರೆಗೆ ಲಾಸ್ಟ್ ನಮ್ಮ ಇದರಲ್ಲಿ ಒಂದು ಕ್ವಾರ್ಟರಲ್ಲಿ ಓನ್ಲಿ 19% ಆಫ್ ದಿ ಡಿಸ್ಪೋಸ್ಡ್ ಅಮೌಂಟ್ ಇಸ್ ಗಿವನ್ ಟು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್. ನಾವು ಈ ಥರ ಆದರೆ ಈಗ ನಾವು ದೇರ್ ಶುಡ್ ಬಿ ಪ್ಯಾರಿಟಿ ಬಿಟ್ವೀನ್ ಸರ್ವಿಸ್ ಸೆಕ್ಟರ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಆಲ್ಸೋ. ವಿ ಆರ್ ನಾಟ್ ಕಂಪೀಟಿಂಗ್ ವಿತ್ ಸರ್ವಿಸ್ ಸೆಕ್ಟರ್, ಬಟ್ ನಮಗೆ ವಾಟ್ ಈಸ್ ರಿಕ್ವೈರ್ಡ್, ವಾಟ್ ಈಸ್ ಅವರ್ ಶೇರ್ ಫಾರ್ ವಾಟ್ ಈಸ್ ರಿಕ್ವೈರ್ಡ್ ಫಾರ್ ಅವರ್ ಸೆಕ್ಟರ್ ಶುಡ್ ಬಿ ಗಿವನ್. ನೀವು MSME ಸೆಕ್ಟರಲ್ಲಿ ಟಾರ್ಗೆಟ್ ನಮ್ಮದು ರೀಚ್ ಆಗಿದ್ದೀವಿ ಅಂತೇಳಿ ಸ್ಟಾಪ್ ಮಾಡಿದರೆ ನಮಗೆ ಕೈಗಾರಿಕೆಗಳಿಗೆ ಸಾಲ ಸಿಕ್ಕೋದು ಈಸಿಯಾಗಿ ಸಿಕ್ಕೋದು ಯಾವಾಗ ಅಂತ. ಖಂಡಿತ. ಹಾಗೆ ಅದರಲ್ಲಿ ಅದಾದಮೇಲೆ ವಿ ಆರ್ ಆಲ್ಸೋ ಇಟ್ ಶುಡ್ ಬಿ ಲೈಕ್ ಎ ಟ್ರಾನ್ಸ್ಪರೆನ್ಸಿ ಇನ್ ರಿಲೀಸಿಂಗ್ ದ ಫಂಡ್ಸ್ ಫಾರ್ ದ ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟ್ ಆಗ್ಬೋದು, ಸಪೋರ್ಟ್ ಬರ್ತಾ ಇದೆ ಬ್ಯಾಂಕಿಗೆ, ಬಟ್ ಇಟ್ ಈಸ್ ನಾಟ್ ರಿಯಲಿ ಗೋಯಿಂಗ್ ಟು ಎ ರೈಟ್ ಬಿಸ್ನೆಸ್ ಮ್ಯಾನ್. ಓಕೆ. ಸೊ ಆ ಸೆಕ್ಟರ್ಗೆ ಮ್ಯಾನುಫ್ಯಾಕ್ಚರಿಂಗ್ ಇರಬೇಕು ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಅವನು ಎಸ್ಟಾಬ್ಲಿಷ್ ಮಾಡಿರೋಂಥವ್ನಿಗೆ ಹೋಗಬೇಕು. ಓಕೆ. ಸುಮ್ಮನೆ ಯಾವುದೋ ಒಂದು ನೇಮ್ ಹಾಕ್ಬಿಟ್ಟು ರಿಲೀಸ್ ಮಾಡೋದು. ಅದನ್ನು ಬ್ಯಾಂಕಲ್ಲೂ ನಾವು RBIಯಲ್ಲೂ ಸಹ ಕೇಳಿದ್ದೀವಿ. ಲೆಟ್ ದೆಮ್ ಡಿಸ್ಪ್ಲೇ ಟು ಹೌ ಮೆನಿ ಬಿಸ್ನೆಸ್ ಕಮ್ಯುನಿಟಿಯವ್ರಿಗೆ, ಯಾವ ಮ್ಯಾನುಫ್ಯಾಕ್ಚರ್ಗಾಗಿರ್ಬೋದು, ಸರ್ವಿಸ್ಗಾಗಿರ್ಬೋದು, ಎಷ್ಟು ಜನಕ್ಕೆ ಕೊಟ್ಟಿದ್ದಾರೆ ಅಂತ. ಯಾಕೆಂದರೆ ಇವತ್ತು ನಾವು ಬ್ಯಾಂಕ್ಗೆ ಇವತ್ತು ಪಾಲಿಸಿ ಬಂದು ಇವತ್ತು ಅವರು ಇದು ಕೊಟ್ಟರೆ, ಸ್ಕೀಮ್ ಕೊಟ್ಟರೆ, ಇನ್ನೊಂದು 3 ದಿವಸಕ್ಕೆ ಸ್ಕೀಮ್ ಖಾಲಿ ಆಗೋಗ್ಬಿಟ್ಟಿರುತ್ತೆ. ಅಂದರೆ ಅಷ್ಟು ಫಾಸ್ಟಾಗಿ ಹೋಗುತ್ತೆ. ಸೊ ಅದನ್ನು ನಾವು ಅಬ್ಜೆಕ್ಟ್ ಮಾಡಿದ್ವಿ. ಸೊ ಇಟ್ ಈಸ್ ನಾಟ್ ರೀಚಿಂಗ್ ಎ ರಿಯಲ್ ಪರ್ಸನ್ ಅಂತ. ಹೋಗಿದ ತಕ್ಷಣ ಬ್ಯಾಂಕಲ್ಲಿ ಅವ್ರು ಹೇಳ್ತಾರೆ ಎಲ್ಲ ಕಂಪ್ಲೀಟ್ ಆಗೋಯ್ತು ನಮ್ದು ಕೋಟ ಅಂತ. ಸೊ ಅದರಿಂದ ಆ ಟ್ರಾನ್ಸ್ಪರೆನ್ಸಿ ಹ್ಯಾಕ್ ತರಬೇಕು. ಅದು ಬಂತು ಅಂದರೆ ಐ ಥಿಂಕ್ ರಿಯಲ್ ಬಿಸ್ನೆಸ್ ಕಮ್ಯುನಿಟಿಯವ್ರಿಗೆ ಹೋಗುತ್ತೆ, ಅವಾಗ ಹೆಚ್ಚು ಇಂಡಸ್ಟ್ರಿಗಳು ಬೆಳೆಯುತ್ತೆ. ಖಂಡಿತ. ಹಾಗೆ ಈ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಕೆಲವು ಸಮಸ್ಯೆ ಆಗ್ತಾ ಇದೆ. ತುಂಬ ಜನ ಏನು ಮಾಡ್ತಿದ್ದಾರೆ ಅಂದರೆ ಈಗ ಅವ್ರಿಗೆ ಇನ್ಕಮ್ ಕಡಿಮೆ ಇದ್ದರೂ ಕೂಡ ಅನಿವಾರ್ಯ ಸಂದರ್ಭಗಳಲ್ಲಿ ಯಾವುದೋ ಒಂದು ಲೋನ್ಗೋಸ್ಕರ ಅವರು ಇನ್ಕಮ್ ಟ್ಯಾಕ್ಸ್ ರಿಟರ್ನನ್ನು ಫೈಲ್ ಮಾಡ್ತಾರೆ. ವೇರಾಸ್ BPL ಕಾರ್ಡ್ ಇರ್ತಕ್ಕಂಥವ್ರು ಇಮಿಡಿಯೇಟಾಗಿ ಅವ್ರು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿದ ತಕ್ಷಣ ರಾಜ್ಯ ಸರ್ಕಾರದ ಯಾವುದೇ ಸವಲತ್ತುಗಳು ಅವರಿಗೆ ಸಿಗ್ತಾ ಇಲ್ಲ. ಸೊ ಅವ್ರು ಇಮಿಡಿಯೇಟಾಗಿ ಶಾಕ್ ಆಗ್ತಿದ್ದಾರೆ. ನಾನು ಏನು ಇನ್ಕಮ್ ಈವನ್ ಅವರು 1 ಲಕ್ಷ ಡಿಕ್ಲೇರ್ ಮಾಡಿದ್ರು ಸರಿ, 10 ಲಕ್ಷ ಡಿಕ್ಲೇರ್ ಮಾಡಿದ್ರು ಸರಿ, ದ ಸೇಮ್ ಫಾರ್ಮುಲಾ ಈಸ್ ಅಪ್ಲಿಕೇಬಲ್ ಫಾರ್ ಆಲ್ ಅಂತ ಹೇಳಿದ್ದಾರೆ. ಅಲ್ಲಿ ತುಂಬ ಜನ BPL ಕಾರ್ಡನ್ನು ಕೂಡ ಕಳ್ಕೊಂಡು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರ ಕುಟುಂಬದಷ್ಟು ಅವ್ರ ಮೇಲೆ ಯಾರು ಡಿಪೆಂಡೆಂಟ್ಸ್ ಇರ್ತಾರೆ ಅವ್ರಿಗೂ ಕೂಡ ಬೇರೆ ಈ ರಾಜ್ಯ ಸರ್ಕಾರದ ಸ್ಕೀಮ್ಗಳು ಸಿಗ್ತಾ ಇಲ್ಲ. ಸೊ ಇಂತಹ ಸಂದರ್ಭದಲ್ಲಿ FKCC ಅಂತ ಒಂದು ಸಂಸ್ಥೆ ಆಗಲಿ, ಕಾಸಿಯಾ ಅಂತ ಸಂಸ್ಥೆ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ಬಹುದಾ? ಕೊಟ್ಟಿದ್ದೀವಿ, ಆಲ್ರೆಡಿ ಇದನ್ನು ಕೊಟ್ಟಿದ್ದೀವಿ. ಇವನ್ ಈಗ ಸಿಬಿಲ್ ಅಂತ ಏನು ಬ್ಯಾಂಕರ್ಸ್ ಆಗಲಿ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಸಿಬಿಲ್ ಅಂತ ಕೇಳ್ತಾರೆ. ಈ ಸಿಬಿಲ್ ಬಂದ್ಬಿಟ್ಟು ನಮ್ಮ ದೇಶದಲ್ಲ, ಯಾರೋ ಹೊರ ದೇಶದವನು ಅವ್ನು ಏನು ಮೇಂಟೈನ್ ಮಾಡ್ತಿದ್ದೋ ನಮಗೂ ಗೊತ್ತಿಲ್ಲ. ಅದು ಯಾರು ಇಲ್ಲಿಗೆ ತಂದ್ರು ಅನ್ನೋದು ನಮ್ಗೆ ಗೊತ್ತಿಲ್ಲ. ಸೊ ಯಾರೇ ಹೋದ್ರು ಕೂಡ ಲೋನ್ಗೆ ಹೋದ್ರೆ ನಿಮ್ಮ ಸಿಬಿಲ್ ಸ್ಕೋರ್ ಸರಿ ಇಲ್ಲ, ಅವ್ನು ಅಪ್ಡೇಟ್ ಮಾಡಿದನೋ ಅಪ್ಡೇಟ್ ಮಾಡಿಲ್ಲ ಗೊತ್ತಿಲ್ಲ ಅವನು, ಅಥವಾ ನಮ್ಮ ಎಕಾನಮಿ ಕೆಳಗಡೆ ಇಳಿಯೋಕ್ಕೋಸ್ಕರ ಈ ದೇಶದ ಎಕಾನಮಿ ಹೋಗಲಿ ಅಂತ ರಾಂಗ್ ಅವ್ನು ಅಪ್ಡೇಟ್ ಮಾಡಿದರೆ ಇಲ್ಲಿ ರಿಯಲ್ ಬಿಸ್ನೆಸ್ ಮ್ಯಾನ್ಗೆ ಸಿಗೋದಿಲ್ಲ. ಸೊ ಅದನ್ನು ಲಾಸ್ಟ್ ಐ ಥಿಂಕ್ ಇದೇ ಸರ್ಕಾರದವರು ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ರು, ಈ ಸಿಬಿಲ್ ಫಾಲೋ ಮಾಡೋದು ಬೇಡ, ನಿಮ್ಮದೇ ಆದಂಥ ಅಂದರೆ ನೀವು ಯಾವ ಬ್ಯಾಂಕ್ ಇದ್ದರೂ ನೀವೇ ಅದನ್ನು ಐಡೆಂಟಿಫೈ ಮಾಡಿ, ಅವ್ರದ್ದು ಬ್ಯಾಕ್ಗ್ರೌಂಡ್ ಐಡೆಂಟಿಫೈ ಮಾಡಿ, ನೀವು ಹ್ಯಾವ್ ಟು ಟೇಕ್ ಎ ಕಾಲ್ ನಾಟ್ ವಿತ್ ಸಿಬಿಲ್ ಅಂತ ಕೊಟ್ಟರು. ಅದು ನೋಟಿಫಿಕೇಷನ್ ಆಗಬೇಕು. ಈಗ ಅದನ್ನು ಇಂಪ್ಲಿಮೆಂಟ್ ಮಾಡಿದ ಅಂದರೆ ಬಹುಶಃ ಈ ಥರ ಸನ್ನಿವೇಶಗಳು ಬರೋದಿಲ್ಲ. ಭಾಳ ಒಳ್ಳೆಯ ವಿಷಯ ಹೇಳಿದ್ರಿ. ವೀಕ್ಷಕರೇ, ತುಂಬ ಜನ ಸಿಬಿಲ್ ವಿಷಯದಲ್ಲಿ ಮೋಸ ಹೋಗ್ತಿದ್ದಾರೆ. ತುಂಬ ಜನ ಯಾರೋ ಒಬ್ಬರು ನಿಮ್ಮ ಸಿಬಿಲ್ ಸ್ಕೋರ್ ಜಾಸ್ತಿ ಮಾಡಿಕೊಡ್ತೀನಿ ಅಂತ ಮೋಸ ಮಾಡಿರೋ ಪ್ರಸಂಗಗಳು ಕೂಡ ನಮ್ಮ ಮುಂದೆ ಇದ್ದೇವೆ. ಇತ್ತೀಚೆಗೆ ನಾನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಓಂಬುಡ್ಸ್ಮನ್ ಅವ್ರನ್ನ ಸಂದರ್ಶನ ಮಾಡುವಾಗ ಕೇಳಿದ್ದೆ, ಈ ಥರ ಸಾಕಷ್ಟು ಮಂದಿ ತುಂಬ ಮೋಸ ಹೋಗ್ತಿದ್ದಾರೆ ಶ್ರೀಸಾಮಾನ್ಯರು. ಸಿಬಿಲ್ ಅಂತ ವಿಷಯ ಇಟ್ಕೊಂಡು ತುಂಬ ಜನ ಬ್ಯಾಂಕ್ ರೆಪ್ರೆಸೆಂಟೇಟಿವ್ಸ್ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಏಜೆಂಟ್ಸ್ ಇರ್ಬೋದು, ಯಾರ್ಯಾರೋ ಈ ಥರ ಮಿಸ್ಗೈಡ್ ಮಾಡ್ತಿದ್ದಾರೆ ಅಂತ ಹೇಳಿದಾಗ ಅವರು ಅದನ್ನು ಹೇಳಿದ್ರು, ಯಾವುದೇ ಕಾರಣಕ್ಕೂ ಶ್ರೀಸಾಮಾನ್ಯ ಅದನ್ನು ನಂಬಬಾರ್ದು. ಸೊ ಯಾಕಂದರೆ ಅದನ್ನು ನಾವು ಹೆಚ್ಚು ಮಾಡುವಂಥ ಅಥವಾ ಸ್ಕೋರನ್ನು ಜಾಸ್ತಿ ಮಾಡ್ಕೊಳ್ಳುವಂಥ ಪ್ರಮೇಯ ಇಲ್ಲವೇ ಇಲ್ಲ. ಹಾಗಾಗಿ ಶ್ರೀಸಾಮಾನ್ಯ ಅಲರ್ಟ್ ಆಗಿರಬೇಕು. ಅದರಲ್ಲೂ ಸೈಬರ್ ಕ್ರೈಮ್ ಬಂದ ಮೇಲೆ ಈ ರೀತಿ ಸಮಸ್ಯೆಗಳು ಜಾಸ್ತಿ ಇದೆ. ನೀವು ಹೇಳಿದ ಹಾಗೆ
ಇಲ್ಲಿ ಒಂದು ಸರ್ಕಾರ ಅಂತ ಬಂದಾಗ ಸರ್ಕಾರ ನಡೆಸುವಂಥವ್ರಿಗೆ ಈ ಬೇಸಿಕ್ ಪ್ರಾಬ್ಲಮ್ಸ್ ಗೊತ್ತಿರೋದಿಲ್ಲ. ರೆಪ್ರೆಸೆಂಟೇಟಿವ್ಸ್ ಆಗಲಿ, ಜನನಾಯಕರಾಗಲಿ, ಯಾರೇ ಆಗಲಿ. ಆದರೆ ನಿಮ್ಮಂತಹ ಟ್ರೇಡ್ ಬಾಡೀಸು ಅಲ್ಲಿ ನೀವು ರೆಪ್ರೆಸೆಂಟ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ GST ಕೌನ್ಸಿಲ್ ಅಂತ ಹೇಳಿದ್ರಿ, ರೆಪ್ರೆಸೆಂಟ್ ಮಾಡಿದಾಗ ಗ್ರೌಂಡ್ ರಿಯಾಲಿಟಿನ ಬಹುಶಃ ನೀವು ಇನ್ನಷ್ಟು ಎಫೆಕ್ಟಿವ್ ಆಗಿ ಅವ್ರಿಗೆ ಮಾಡ್ಬೋದು, ಮುಟ್ಟಿಸ್ಬೋದು. ಸೊ ಈ ನಿಟ್ಟಿನಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಪ್ರಯತ್ನಗಳು ಯಾಕೆ ಮಾಡಬಾರ್ದು? FKCCI ಅಂತ ಸಂಸ್ಥೆ ಇರ್ಬೋದು. ಅಲ್ಲ, ಖಂಡಿತ ಮಾಡ್ತಾ ಇದ್ದೀವಿ, ಇನ್ನೂ ಹೆಚ್ಚೆಚ್ಚು ಮಾಡ್ತೀವಿ. ಖಂಡಿತ ಈಗ ಆಗ್ತಾ ಇರೋವಂಥ ಡಿಫಿಕಲ್ಟೀಸ್ ಇರ್ಬೋದು, ಆಗ್ತಾ ಇರೋವಂಥ ಪ್ರಾಬ್ಲಮ್ಸ್ ಇರ್ಬೋದು, ಈವನ್ ಸೈಬರ್ ಕ್ರೈಮ್ಸ್ ಏನೇನು ಆಗ್ತಾ ಇದೆ ಅದಕ್ಕೂ ಸಹ ಎಜುಕೇಷನ್ ಕೊಡ್ತಾ ಇದ್ದೀವಿ. ಯಾಕೆಂದರೆ ನಮ್ಮಲ್ಲಿರುವಂಥ ಬಿಸ್ನೆಸ್ ಕಮ್ಯುನಿಟಿಯವರನ್ನೇ ಟ್ರ್ಯಾಪ್ ಆಗ್ತಾರೆ. ಸೊ ಹಾಗಾಗಿ ಸ್ಕೂಲ್ಗೆ ಹೋಗೋ ಮಕ್ಳಿಗೂ ನಾವು ಎಜುಕೇಟ್ ಮಾಡ್ತಾ ಇದ್ದೀವಿ, ಒಳ್ಳೊಳ್ಳೆ ಸ್ಪೀಕರ್ಸ್ಗಳನ್ನ ಕರೆಸ್ತಾ ಇದ್ದೀವಿ. ಇದನ್ನು ಸಹ ನೀವೇನು ಹೇಳ್ತಾ ಇದ್ದಾರೆ ಈ ಬ್ಯಾಂಕ್ದು ಇದ್ರದ್ದು ಲೈಕ್ BPL ಕಾರ್ಡ್ ಹೋಗಿರೋದು, ದಿಸ್ ಇಸ್ ಆಲ್ಸೋ ಹ್ಯಾಸ್ ಟು ಬಿ ಅಡ್ರೆಸ್. ಇವನ್ ಇದನ್ನು ವಿಲ್ ಡೆಫಿನೆಟ್ಲಿ ಟೇಕ್ ಇಟ್ ಅಪ್ ವಿತ್ ದ ಸೆಂಟ್ರಲ್ ಗೌರ್ಮೆಂಟ್. ಹಾಗೆ ಕಾರ್ಮಿಕರು ಅಂತ ಬಂದಾಗ ತುಂಬ ಜನ, ಯಾಕಂದರೆ ನಾವು ನೋಡಿದ್ದೀವಿ, ವೆನ್ ಇಟ್ ಕಮ್ಸ್ ಟು ಇಂಡಸ್ಟ್ರೀಸ್ ಅಂತ ಬಂದಾಗ ತುಂಬ ಜನ ತಮ್ಮ ಬದುಕನ್ನು, ಇಡೀ ಬದುಕು ಒಂದು ಕಾರ್ಖಾನೆಯಲ್ಲಿ ಅಥವಾ ಒಂದು ಸಂಸ್ಥೆಯಲ್ಲಿ ಇಡೀ ಸರ್ವಿಸನ್ನು ಮಾಡ್ತಾರೆ. ಅವರ ಸೆಕ್ಯೂರಿಟಿ ಅಂತ ಬಂದಾಗ, ಕಾರ್ಮಿಕರ ಸೇಫ್ಟಿ ಅಥವಾ ಏನಾದರೂ ಎಮರ್ಜೆನ್ಸಿ ಅಂತ ಬಂದಾಗ ಎಷ್ಟರ ಮಟ್ಟಿಗೆ ಇವತ್ತೇನಾದರೂ ಬಡ್ಜೆಟಲ್ಲಿ ಇದು ಪ್ರಸ್ತಾಪ ಆಗಿದೆಯಾ? ಕಾರ್ಮಿಕರ ಕಲ್ಯಾಣಕ್ಕೋಸ್ಕರ ಅಥವಾ ರೈತರ ಕಲ್ಯಾಣಕ್ಕೋಸ್ಕರ ಯಾವ ಅಂಶಗಳು ಹೇಳಿಕ್ಕೆ ಬಯಸ್ತೀರಿ? ಕಲ್ಯಾಣ ಇನ್ನೂ ಹೆಚ್ಚು ಮಾಡಬೇಕಾಗಿದ್ದು ಕಾರ್ಮಿಕರ ಕಲ್ಯಾಣಕ್ಕೋಸ್ಕರ ಅಂತ ನಾವು ಇದನ್ನು ಈ ಡಿಪಾರ್ಟ್ಮೆಂಟ್ಸ್ ಏನಿದೆ, ಮಲ್ಟಿಪಲ್ ಡಿಪಾರ್ಟ್ಮೆಂಟ್ಸ್ ಏನಿದೆ ಅದನ್ನು ಮರ್ಜರ್ ಮಾಡಿ ನೀವು ಸೆಕ್ಯೂರಿಟಿಗೆ ಮೋರ್ ಇಫೆಕ್ಟಿವ್ ಮೆಜರ್ಸ್ ಮಾಡಬೇಕು ಅಂತ, ಕಂಪ್ಲೇಂಟ್ಸು ಕೂಡ ಕಡಿಮೆ ಮಾಡಬೇಕು. ಮತ್ತು ಇವಾಗ ಕೆಲವು ESI ಅಂತ ಇದೆ. ESI ನೀವು ಹಳ್ಳಿಗಳ ಕಡೆ ಇನ್ನೂ ಅದು ರೀಚ್ ಔಟ್ ಆಗಿಲ್ಲ. ಇಂಡಸ್ಟ್ರಿಗಳು ದೇ ಆರ್ ರೆಡಿ ಟು ಕಂಪ್ಲೈ ವಿತ್ ESI ಮಾಡೋ ಕವರೇಜ್ ಬರೋದಕ್ಕೆ ರೆಡಿ ಇದ್ದಾರೆ. ಬಟ್ ಅಲ್ಲಿ ಫೆಸಿಲಿಟೀಸ್ ತೊಗೊಂಡು ಹೋಗೋದಕ್ಕೂ ಒಂದು ಸವಾಲಿದೆ ESIಗೆ. ಮತ್ತು ಔಟ್ಸೈಡ್ ಹೊಸ ಇಂಡಸ್ಟ್ರಿಯಲ್ ಲೇಔಟ್ಸಲ್ಲಿ ಮತ್ತು ಫೆಸಿಲಿಟೀಸ್ ಮಾಡೋದಕ್ಕೂ ಕೂಡ ಅದು ಇನ್ನೂ ಇಟ್ ಇಸ್ ನಾಟ್ ಎ ಫಾಸ್ಟ್ ಟ್ರ್ಯಾಕ್ ಆಗಿಲ್ಲ. ನಮ್ಮ ರಿಕ್ವೈರ್ಮೆಂಟ್ ಎಷ್ಟು ಇಂಡಸ್ಟ್ರಿಗಳು ಬೆಳೀತಾ ಇದೆ ಅದೇ ನಿಟ್ಟಿನಲ್ಲಿ ESI ಫೆಸಿಲಿಟೀಸು ಬೆಳಿಬೇಕು ಅಂತ ನಾವು ಕೇಂದ್ರ ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ಅದಕ್ಕೆ ಏನು ದಟ್ ಶುಡ್ ಬಿ ದ ಸಿಸ್ಟಮ್ ಹ್ಯಾಸ್ ಟು ಬಿ ರಿವ್ಯಾಂಪ್ಡ್ ವಿತ್ ದಿ ಪ್ರೆಸೆಂಟ್ ಗ್ರಾಮೀಣ ಭಾಗಕ್ಕೂ ಕೂಡ ಈ ಸೇವೆಗಳು ವಿಸ್ತಾರ ಆದಾಗ ಒಬ್ಬ ಕಾರ್ಮಿಕನ ಬದುಕು, ಕಾರ್ಮಿಕನ ಕುಟುಂಬದ ಬದುಕು ಹಸನಾಗುತ್ತೆ, ಇನ್ನಷ್ಟು ಸೆಕ್ಯೂರ್ ಝೋನಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ನಾವು ಇಷ್ಟು ಕಾರ್ಮಿಕರಿದ್ರಿಂದ ನೀವು ಅಲ್ಲಿ ಒಂದು ಕ್ಲಿನಿಕ್ ಓಪನ್ ESI ಕ್ಲಿನಿಕ್ ಇರಬೇಕು, ಅಲ್ಲಿ ಔಟ್ಲೆಟ್ ಇರಬೇಕು. ನಿಮಗೆ ಹಾಸ್ಪಿಟಲ್ಸ್ ಮೇಲೆ ಮೇ ಬಿ ಒಂದು ದೊಡ್ಡ ಏರಿಯಾಗಳ ಒಂದು ಹಾಸ್ಪಿಟಲ್ ಇದೆ, ಬಟ್ ಒಂದು ಫಸ್ಟ್ ಏಡ್ ಸಿಕ್ಕಲಿಕ್ಕೆ ಒಂದು ಇಮಿಡಿಯೇಟ್ ರಿಕ್ವೈರ್ಮೆಂಟ್ ರೆಸ್ಪಾಂಡ್ ಮಾಡಕ್ಕೆ ESI ಕ್ಲಿನಿಕ್ ಒಂದು ಓಪನ್ ಮಾಡಬೇಕು, ಒಂದು ಡಿಸ್ಪೆನ್ಸರೀಸ್ ಇರಬೇಕು ಅಂತ ನಾವು ಡಿಮಾಂಡ್ ಇಟ್ಟಿದ್ದೀವಿ. ಖಂಡಿತ ಇನ್ನಷ್ಟು ಮಾಹಿತಿಗಳನ್ನು ನಿಮ್ಮ ಜೊತೆ ಮಾತಾಡ್ತೀನಿ. ಒಂದಷ್ಟು ಜನ ಸಾರ್ವಜನಿಕರು ಇವತ್ತಿನ ಬಡ್ಜೆಟ್ ಬಗ್ಗೆ ಏನು ಹೇಳಿದ್ದಾರೆ ಅನ್ನುವಂಥ ಕುತೂಹಲ ನನಗೂ ಇದೆ, ಬನ್ನಿ ನೋಡ್ಕೊಂಬೋಣ. ಮೊದಲನೇದಾಗಿ ಮೆಡಿಕಲ್ ಸೀಟ್ಗಳು ಮತ್ತು IIT ಸೀಟ್ಗಳು ಎರಡೂ ಕೂಡ ಒಂದು ಶಿಕ್ಷಣ ಕ್ಷೇತ್ರ ಮತ್ತು ವೈದ್ಯಕೀಯ ಕ್ಷೇತ್ರ. ಶಿಕ್ಷಣ ಕ್ಷೇತ್ರದಲ್ಲಿ IITಗಳಲ್ಲಿ ಸೀಟುಗಳನ್ನು ಹೆಚ್ಚು ಮಾಡಿರುವುದು IITನಲ್ಲಿ ಓದುವಂತಹ ಉನ್ನತ ಶಿಕ್ಷಣ ಪಡೆಯುವಂತಹ ವಿದ್ಯಾರ್ಥಿಗಳಿಗೆ ವರದಾನ ಮತ್ತು ತುಂಬ ಅನುಕೂಲ. ವಿದ್ಯಾವಂತ ಅಥವಾ ಬಡವರ್ಗದಿಂದ ಬಂದಂತಹ ಬಡ ಮಧ್ಯಮ ವರ್ಗದಿಂದ ಬಂದಂತಹ ವಿದ್ಯಾರ್ಥಿಗಳಿಗೆ IITನಲ್ಲಿ ಓದೋ ಕನಸು ಕಾಣೋರಿಗೆ ಅದು ಹೆಚ್ಚು ಅನುಕೂಲ ಆಗುತ್ತೆ. ಇಲ್ಲ, ಖುಷಿ ಆಗ್ತಾ ಇದೆ ಸರ್. ಸಾಮಾನ್ಯ ಜನಗಳಿಗೆ, ಮಧ್ಯಮ ವರ್ಗದವರಿಗೆ ತುಂಬ ಇದು ಯೂಸ್ ಆಗುತ್ತೆ. ಏನಂದರೆ ಈಗ ಬಟ್ಟೆಗಳಿಲ್ಲದೆ ಅಂತ ಯಾರು ಇರೋಕ್ಕಾಗಲ್ಲ. ಈಗ ತುಂಬ ಏನಂದರೆ ಬಟ್ಟೆಗೆ ಮುಖ್ಯವಾಗಿ ನೋಡಬೇಕಾಗಿದೆ, ಅದಕ್ಕೋಸ್ಕರ ಜನಗಳು ಕಷ್ಟಪಡ್ತಾರೆ, ದುಡಿತಾರೆ. ಹಾಗಾಗಿ ಅದಕ್ಕೆ ಕಡಿಮೆ ಮಾಡಿದ್ರೆ ನಮ್ಗೆ ಖುಷಿ ಆಗ್ತಾಯಿದೆ. ಮತ್ತು ಮೊಬೈಲು ಈಗ ಆಲ್ಮೋಸ್ಟ್ ಎಲ್ಲರಿಗೂ ಬೇಕಾಗಿರೋದು ಮೊಬೈಲು, ಅದಿರೋದ್ರಿಂದ ನಾವು ತುಂಬ ಖುಷಿ ಆಗ್ತಾಯಿದೆ ಕಡಿಮೆ ಮಾಡಿರೋದು. ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ಗಳು ಮನೆ ಬಳಕೆಗೆ ಯೂಸ್ ಆಗುತ್ತೆ, ಅಂಥವೆಲ್ಲ ಮಾಡಿರೋದು ಖುಷಿ ಆಗ್ತಾಯಿದೆ ಸರ್. ಕೇಂದ್ರದಲ್ಲಿ ಬಜೆಟ್ ಮಂಡನೆ ಮಾಡಿದ್ದಾರೆ. ಸತತ 8ನೇ ಬಾರಿಗೆ ಅವರು ಬಜೆಟ್ ಮಂಡನೆ ಮಾಡ್ತಿರೋದು. ಇದರಿಂದ ಎಲ್ಲ ಕ್ಷೇತ್ರಗಳಿಗೂ ಅನುಕೂಲ ಆಗೋ ರೀತಿಯೇ ಬಜೆಟ್ ಮಂಡನೆ ಮಾಡಿದ್ದಾರೆ. ಅಂದರೆ ಮಧ್ಯಮ ವರ್ಗದವ್ರಿಗೆ ಮತ್ತು ಹೈನುಗಾರಿಕೆ ಕ್ಷೇತ್ರ, ಮೀನುಗಾರಿಕೆ ಕ್ಷೇತ್ರ ಎಲ್ಲದಕ್ಕೂ ಎಲ್ಲ ಡೆವಲಪ್ ಮಾಡೋಕ್ಕೆ ಉತ್ತೇಜನ ನೀಡ್ತಿದ್ದಾರೆ. ಮತ್ತು ನಮಗೆ ಅಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವರು ನಾವು ಆ್ಯಸ್ ಎ ಸ್ಟೂಡೆಂಟಾಗಿ ಏನೇನು ಫೆಸಿಲಿಟೀಸ್ಗಳನ್ನ ಅವರು ಕೊಡಬೇಕು ಆ ರೀತಿ ಎಲ್ಲ ಕೊಟ್ಟಿದ್ದಾರೆ. ಮೊದಲಿಗೆ ಜೀವರಕ್ಷಕ ಅಂದರೆ ಮೆಡಿಸಿನ್ ಸಂಬಂಧಪಟ್ಟ ಹಾಗೆ ಅದನ್ನು ಕಡಿಮೆ ಮಾಡಿದ್ದಾರೆ. ಬಟ್ಟೆ, ಎಲೆಕ್ಟ್ರಿಕ್ ವೆಹಿಕಲ್, ಮೊಬೈಲ್ಗಳು ಇವು ಜನಸಾಮಾನ್ಯರಿಗೆ ಅವರು ಖರೀದಿ ಮಾಡುವಂಥ ಒಂದು ಸಾಮರ್ಥ್ಯನ ಹೆಚ್ಚಿಸುವಂಥ ಬೂಸ್ಟ್ ಮಾಡುವಂಥ ಕಾರ್ಯ. ಮತ್ತು ಹಾಗೆ ಆದಾಯ ತೆರಿಗೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ವಿನಾಯಿತಿ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಮಧ್ಯಮ ವರ್ಗದಲ್ಲಿ ಅವರು ಹಣಕಾಸು ವ್ಯವಹಾರಗಳನ್ನ ನಡೆಸ್ಕೊಳ್ಳೋದಕ್ಕೆ ಇದೊಂದು ಅನುಕೂಲ, ಸ್ವಾಗತಾರ್ಹ ಅಂತ ಹೇಳ್ತಾ ಇದ್ದಾರೆ. ಅದು ಒಂದು ರೀತಿ ಸಂತಸಿತ ವಿಚಾರ. ಆರೋಗ್ಯ ಅಂತ ಬಂದಾಗ ಈ ಒಂದು ಏನು ಮೆಡಿಕಲ್
ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಔಷಧಿಗಳಾಗ್ಬೋದು, ಅಥವಾ ಈ ಒಂದು ಹಾಸ್ಪಿಟಲ್ ಬಿಲ್ಗಳಾಗ್ಬೋದು, ಅಲ್ಲೂ ಕೂಡ ಈ ಒಂದು ಏನು GST ಇದೆ ಅದರಲ್ಲೂ ಕೂಡ ವಿನಾಯಿತಿಯನ್ನು ಒಬ್ಬ ಸಾಮಾನ್ಯ ನಾಗರಿಕರ ಪರವಾಗಿ ಬಯಸ್ತಾ. ವೀಕ್ಷಕರೇ, ಸಾಕಷ್ಟು ಜನ ಹೆಣ್ಣುಮಕ್ಕಳು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಹೇಳಿದ್ರು. ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬ ಹೆಣ್ಮಗಳು ಹೇಳಿದ್ಲು, ಕಾರ್ಯೇಶು ದಾಸಿ ಕರ್ಣೇಶು ಮಂತ್ರಿ ಭೋಜ್ಯೇಶು ಮಾತಾ ಶಯನೇಶು ರಂಭಾ ಕ್ಷಮಯಾದರಿತ್ರಿ ಅಂತ ಹೆಣ್ಣು ಮಗಳನ್ನು ಹೇಗೆ ಎಲ್ಲ ತನ್ನ ಏನು ಸ್ಥಾನಮಾನಗಳಲ್ಲಿ ಎಷ್ಟರ ಮಟ್ಟಿಗೆ ಜವಾಬ್ದಾರಿಯುತವಾಗಿ ನಡ್ಕೋತಾಳೆ ಅನ್ನುವಂಥದ್ದು ನಾವು ನೋಡ್ತೀವಿ. ಹಾಗೆ ವೆನ್ ಇಟ್ ಕಮ್ಸ್ ಟು ದಿ ಈ ಒಂದು ಸಾಧನೆಯ ಜಗತ್ತು ಅಂತ ಬಂದಾಗ ಇವತ್ತು ಹೆಣ್ಣು ಮಕ್ಕಳು ಸಾಧಿಸದ ಕ್ಷೇತ್ರವೇ ಇಲ್ಲ ಅಂತ ನಾವು ಹೇಳ್ಬೋದು. ಸೊ ಈ ನಿಟ್ಟಿನಲ್ಲಿ ನಿರ್ಮಲಾ ಸೀತಾರಾಮನ್ ಒಬ್ಬ ಹೆಣ್ಮಗಳಾಗಿ ಹೆಣ್ಮಕ್ಳ ಪ್ರಸ್ತಾಪ ಏನಾದರೂ ಮಾಡಿದ್ರಾ? ಬನ್ನಿ ಕೇಳೋಣ. ಬಾಲಕೃಷ್ಣ ಅವರು. ಅದೇ ಹೆಣ್ಮಕ್ಳಿಗೋಸ್ಕರ ಈಗ ಮಾಡಿರೋದು ಒಂದೇ ಒಂದು, ದಟ್ ಈಸ್ MSME ಸೆಕ್ಟರ್ಗೆ ಮಾಡಿದ್ದಾರೆ. ಸೊ ಬೇರೆ ಇನ್ನೇನು ರಿಸರ್ವೇಷನ್ಸ್ ಅಷ್ಟೊಂದು ಹೊತ್ತು ಕೊಟ್ಟಿಲ್ಲ. ಇಟ್ಸ್ ಜನರಲ್ ಬಡ್ಜೆಟ್ ಥರ ಮಾಡಿಬಿಟ್ಟಿದ್ದಾರೆ. ಅಂದರೆ ಹೆಣ್ಮಕ್ಕಳನ್ನ ಅವ್ರಿಗೆ ಅಂತ ಸಪ್ರೇಟಾಗಿ ಏನು ಪ್ರಸ್ತಾಪ ಮಾಡಿಲ್ಲ. ಯೂತ್ಸ್ಗೆ ಇವಾಗ ಅವ್ರಿಗೆ ಹೇಳಿದಾಗೆ IITಲಿ 6,500 ಸೀಟ್ಸ್ ಮಾಡಿದ್ದಾರೆ. ಮೆಡಿಕಲ್ ಹೋದಂಥವ್ರಿಗೆ 10,000 ಮಾಡಿದ್ದಾರೆ. ಮತ್ತು ಹೊರಗಡೆ ಹೋಗ್ತಾ ಇದ್ದಂಥ ಎಜುಕೇಷನ್ ಮಾಡಲಿಕ್ಕೆ ಹೊರಗಡೆ ಹೋಗೋಂಥ ಎಜುಕೇಷನ್ ಅವರಿಗೆ ಇಂಟ್ರೆಸ್ಟ್ ಫ್ರೀ ಲೋನ್ಸ್ ಕೊಡ್ತಾ ಇದ್ದಾರೆ. ಈ ಥರ ಎಜುಕೇಷನ್ ಅವ್ರಿಗೆ ಹೊತ್ತು ಕೊಟ್ಟಿದ್ದಾರೆ. ಶೈಕ್ಷಣಿಕ ಸಾಲ ಅದು ಮೊದಲಿಂದ ಇದೆ, ಅದರಲ್ಲಿ ಇನ್ನೊಂದಷ್ಟು ಅದ್ರಲ್ಲಿ ಇಂಟ್ರೆಸ್ಟ್ ಕೊಡ್ತಾ ಇದ್ವಿ, ಇಂಟ್ರೆಸ್ಟ್ ಆಗ್ತಾ ಇದ್ರೆ ಇದಕ್ಕೆ ಇಂಟ್ರೆಸ್ಟ್ ಫ್ರೀ ಮಾಡಿದ್ದಾರೆ. ಓಕೆ. ಸೊ ಈ ಥರ ಮತ್ತೆ ತಿರ್ಗಾ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸು ಇಲ್ಲೇ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದು ಮಾಡ್ತಾ ಇದೆ. ಸೊ ಈ ಥರ ಒತ್ತು ಎಜುಕೇಷನ್ ಹೊರಗೂ ಹೋಗೋದು ಇಲ್ಲೇ ನಮ್ಮಲ್ಲೇ ಯಾಕೆ ಮಾಡಬಾರ್ದು? ಈಗ ಹೊರಗೆ ಏನು ಅವ್ರಿಗೆ ಎಜುಕೇಷನ್ ಸಿಗ್ತಾ ಇತ್ತು ಆ ಫೆಸಿಲಿಟೀಸ್ ಇಲ್ಲೇ ಸಿಕ್ಕಿದ್ರೆ ಖಂಡಿತ ಯಾರು ಹೋಗಲ್ಲ. ಈಗ ಉದಾಹರಣೆಗೆ ನಮಗೆ ಇಲ್ಲಿ ಮೆಡಿಕಲ್ ಸೀಟ್ ಸಿಕ್ಕಿಲ್ಲ ಅಂದರೆ ಉಕ್ರೇನ್ಗೆ ಹೋಗ್ತಾ ಇದ್ರು ಹಿಂದೆ. ಸೊ ಇಲ್ಲಿ ಈಗ 10,000 ಜನಕ್ಕೆ ಡಾಕ್ಟರ್ಸ್ಗೆ ಇಲ್ಲೇ ಮಾಡ್ತೀವಿ ಅಂತ ಹೇಳಿದ್ರೆ ಖಂಡಿತ ಯಾರು ಆಚೆ ಹೋಗೋದಿಲ್ಲ. ಸೊ ಆ ಇನ್ಫ್ರಾಸ್ಟ್ರಕ್ಚರು ಫೆಸಿಲಿಟೀಸ್ ಇಲ್ಲೇ ಕೊಟ್ಟರೆ ಐ ಥಿಂಕ್ ಯಂಗರ್ ಜನ್ರೇಷನ್ಗೆ ಹೊತ್ತು ಕೊಟ್ಟಿದ್ದಾರೆ ಅನ್ಸುತ್ತೆ. ಸೊ ಹೆಣ್ಮಕ್ಳಿರಲಿ ಗಂಡು ಮಕ್ಳಿರಲಿ ಈಕ್ವಲ್ ಆಗಿ ಎಲ್ಲರೂ ಈಕ್ವಲ್ ಬಿಡು, ಇವತ್ತು ಎಲ್ಲ ಈಕ್ವಲ್ ಆಗಿದೆ. ಹಾಗಾಗಿ ಡಿಸ್ಕ್ರಿಮಿನೇಷನ್ ಏನಾಗಿ ಮತ್ತು 10,000 ಹೈಯರ್ ಎಜುಕೇಷನ್ 10,000 ವರ್ಷಕ್ಕೆ ವಿದ್ಯಾರ್ಥಿಗಳಿಗೆ ಅಲೌನ್ಸ್ ಕೊಡ್ತಾ ಇದ್ದಾರೆ. ಅದು ಕೂಡ ಈ ಸಲ ಬಜೆಟಲ್ಲಿ ಅನೌನ್ಸ್ ಮಾಡಿದ್ದಾರೆ. ಮತ್ತು ಈ 10,000 ಸೀಟ್ಗಳಂದರೆ 75,000 ಇನ್ನು 5 ವರ್ಷಗಳಲ್ಲಿ ಹೆಚ್ಚು ಮಾಡ್ತೀವಿ ಮೆಡಿಕಲ್ ಸೀಟ್ಸನ್ನು ಅಂತ ಕೂಡ ಅನೌನ್ಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಹಲವಾರು ಸ್ಕೀಮ್ಗಳನ್ನು ಸ್ಕಿಲ್ ಟ್ರೈನಿಂಗಿಗೆಲ್ಲ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲವೂ ಕೂಡ ಒಂದಷ್ಟು ನಿರೀಕ್ಷೆಗಳನ್ನು ಹುಟ್ಟು ಹಾಕಿದೆ, ಭರವಸೆಗಳನ್ನು ಹುಟ್ಟು ಹಾಕಿದೆ. ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೀವಿ. ಅಂತಿಮವಾಗಿ ಈ ಓವರಾಲ್ ಬಜೆಟ್ನ ವಿಶ್ಲೇಷಣೆಯನ್ನು ಸಂಕ್ಷಿಪ್ತವಾಗಿ ಹೇಳೋದಾದರೆ ಏನನ್ನು ಹೇಳ್ತೀರಿ? ಓವರಾಲ್ ಇಟ್ಸ್ ಒಂದು ಸ್ಯಾಟಿಸ್ಫ್ಯಾಕ್ಟ್ರಿ ಬಡ್ಜೆಟ್. ಆದರೂ ಕೂಡ ಕೆಲವು ಕಡೆ ನಮಗೆ ಎಸ್ಪೆಷಲಿ ಇಂಡಸ್ಟ್ರಿಗಳಿಗೆ ನಾವೊಂದು ಕೇಳಿದ್ವಿ, ನಮ್ಮ ಸೆಂಟ್ರಲೈಸ್ಡ್ MSME ಲೇಔಟ್ಸ್ಗಳು ಮಾಡಬೇಕು. ಸಣ್ಣ ಕೈಗಾರಿಕೆ, ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳಿಗೆ ಸಣ್ಣ ಪ್ಲಾಟ್ಗಳು ನಮ್ಮ ರಾಜ್ಯ ಸರ್ಕಾರದ್ದೇ ಆದರೂ ಕೂಡ ಲ್ಯಾಂಡ್, ಬಟ್ ಕೇಂದ್ರ ಸರ್ಕಾರ ಕೂಡ ನೀವು ಮಾಡಬೇಕು, ಅದನ್ನು ಒತ್ತು ಸಣ್ಣ ಕೈಗಾರಿಕೆಗಳ ಲೇಔಟ್ಸ್ ಮಾಡಿ ರೆಡಿ ಟು ಪ್ಲಗಿನ್ ಆಗುವಂಥ ಒಂದು ಸಿಚುವೇಷನ್ ಇರುವಂಥ ಲೇಔಟ್ಸ್ ಮಾಡಿ ನಮಗೆ ಕೊಡಬೇಕು ಅಂತ ಕೇಳಿದ್ವಿ. ಮತ್ತು ಬ್ಯಾಂಕ್ ರೇಟ್ ಆಫ್ ಇಂಟ್ರೆಸ್ಟನ್ನು ನಾವು ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳಿಗೆ ಸಬ್ಸಿಡಿ ರೇಟ್ ಕೊಡಬೇಕು. ಮತ್ತು ರಿನ್ಯೂವಲ್ ಡೇಟ್ಸ್, ನಮ್ಮ ಸಾಲಗಳೇನಿದೆ ಅದು ಆ್ಯನ್ಯುವಲ್ ರಿನ್ಯೂವಲ್ ಫೀಸ್ ಏನಿದೆ ಅದು ದಯವಿಟ್ಟು ತೆಗಿಬೇಕು. ಭಾಳ ಸಣ್ಣ ಕೈಗಾರಿಕೆಗಳು ಕೂಡ ನೀವು ಆ್ಯನ್ಯುವಲ್ ರಿನ್ಯೂವಲ್ಸನ್ನು ದೊಡ್ಡ ಕೈಗಾರಿಕೆಗಳು ಮಾಡುವಂಥದ್ದು. ಮತ್ತು ಕಂಪ್ಲೈನ್ಸಸ್ ಏನಿದೆ ಮೀಡಿಯಮ್ ಮತ್ತು ಲಾರ್ಜ್ ಇಂಡಸ್ಟ್ರೀಸ್ಗೆ ಏನು ಮಾಡ್ತಾರೆ ಅದು ಅಷ್ಟು ಕಂಪ್ಲೈನ್ಸಲ್ಲಿ ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗೆ ಮಾಡಬಾರ್ದು, ಅದನ್ನು ರೆಡ್ಯೂಸ್ ಮಾಡಬೇಕು. ನಮಗೆ ಕಂಪ್ಲೈನ್ಸ್ಗೆ ಸಿಂಪ್ಲಿಫೈ ಮಾಡುವಂಥ ಮ್ಯಾನುಫ್ಯಾಕ್ಚರಿಂಗ್ ಕಡೆ ಒತ್ತು ಕೊಡೋಂಗೆ ನಾವು ಮಾಡಬೇಕು ಅಂತ ಕೇಳಿ. ಹಾಗೆ ಸರ್, ಬಾಲಕೃಷ್ಣನ್ ಅವರು ಕೊನೆಯ ಘಟ್ಟದಲ್ಲಿ ನಿಮ್ಮ ಓವರಾಲ್ ಬಡ್ಜೆಟ್ನ ಬಗ್ಗೆ ಅಂತಿಮವಾಗಿ ಏನು ಹೇಳಲಿಕ್ಕೆ ಬಯಸಿರಿ ಇವತ್ತಿನ ಕಾರ್ಯ? ಓವರಾಲ್ ಬಡ್ಜೆಟ್ ಈಸ್ ಗುಡ್ ಬಡ್ಜೆಟ್ ಅಂತ ಹೇಳಬಲ್ಲೆ. ಐ ಥಿಂಕ್ ನೀವು ಒಂದು ಲಾಸ್ಟ್ 10 ವರ್ಷದಲ್ಲಿ ಕಂಪೇರ್ ಮಾಡಿದ್ರೆ ದಿಸ್ ಇಸ್ ಅ ಗುಡ್ ಬಡ್ಜೆಟ್. ಹೋಪ್ಫುಲಿ ಇನ್ನೂ ಹೆಚ್ಚು ಮಾಡ್ಬೋದಾಗಿತ್ತನ್ನು, ಬಟ್ ವಿ ಕಾಲ್ ಇಟ್ ಆಸ್ ಎ ಗುಡ್ ಬಡ್ಜೆಟ್. ಎಲ್ಲದಕ್ಕೂ ಹೊತ್ತು ಕೊಟ್ಟಿದ್ದಾರೆ. ಸೊ ಐ ಥಿಂಕ್ ಇಟ್ಸ್ ಅ ಗುಡ್ ಬಡ್ಜೆಟ್ ಅಂತ ಹೇಳಿ. ವೀಕ್ಷಕರೇ ಹೇಳಿ. ಬಟ್ ಕರ್ನಾಟಕದ ಬಗ್ಗೆ ಹೇಳೋದಾದ್ರೆ ಬೆಂಗಳೂರಿಗೆ ನಾವು ಮಂಗಳೂರು ಪೋರ್ಟನ್ನು ಮ್ಯಾಕ್ಸಿಮಮ್ ಯೂಸ್ ಮಾಡ್ಕೊಳ್ಳೋದಕ್ಕೆ ಒಂದು ಟ್ಯೂಬ್ ರೋಡ್ ಕೇಳಿದ್ವಿ. ನಮ್ಮ ಗಡ್ಕರಿ ಸಾಹೇಬರಿಗೆ 2-3 ವರ್ಷದಿಂದ ಅವರು ಕೂಡ ಕೆಲವಾರು ಅನೌನ್ಸ್ ಮಾಡಿದ್ರು, ತೊಗೊಳ್ತೀವಿ ಅಂತ ಲಾಸ್ಟ್ ಬಡ್ಜೆಟ್ ಕೂಡ ಅನೌನ್ಸ್ ಮಾಡಿದ್ರು. ಈ ಸಲ ಯಾವುದೇ ಬಡ್ಜೆಟ್ ಕೊಟ್ಟಿಲ್ಲ. ಬಹುಶಃ ಮುಂದಿನ ದಿನಮಾನಗಳಲ್ಲಿ ಅದು ಈಡೇರಲಿ ಅಂತ ನಾವು ಕೂಡ ಆಶಿಸ್ತಾ. ವೀಕ್ಷಕರೇ, ಶ್ರೀಸಾಮಾನ್ಯನ ನಿರೀಕ್ಷೆಗಳೇನಿದ್ದವು ಮತ್ತು ಏನು ನಿರ್ಮಲಾ ಸೀತಾರಾಮನ್ ಅವರು ತಮ್ಮ ಬಡ್ಜೆಟ್ ಭಾಷಣಗಳಲ್ಲಿ ಯಾವ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ರು, ಅಟ್ಲೀಸ್ಟ್ ಈ ವರ್ಷ ಈಡೇರುತ್ತಾ ಭರವಸೆಗಳು ಮುಂದಿನ ಸಲವಾದರೂ ಈಡೇರುತ್ತಾ ಅನ್ನುವಂಥ ಒಂದು ನಿರೀಕ್ಷೆಯನ್ನು ಇಟ್ಟುಕೊಂಡು ಇವತ್ತಿನ ಕೇಂದ್ರ ಆಯವ್ಯಯ 2025-26 ಈ ವಿಶೇಷ ವಿಶ್ಲೇಷಣಾ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಹಂಚಿಕೊಂಡಂತಹ FKCC ಅಧ್ಯಕ್ಷರಾದಂತಹ ಬಾಲಕೃಷ್ಣ ಅವರು ಮತ್ತು ಕಾಸಿಯಾ ಅಧ್ಯಕ್ಷರಾದಂತಹ ರಾಜಗೋಪಾಲ್ ಅವರು ಇಬ್ಬರಿಗೂ ಕೂಡ ನಮ್ಮೆಲ್ಲ ವೀಕ್ಷಕರ ಹಾಗೂ ದೂರದರ್ಶನ ಚಂದನ ವಾಹಿನಿಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸೋಣ. ನಮಸ್ಕಾರ.